ಸುಧಾ ಮೇಡಮ್ ಸ್ಟಾರ್ಟ್ ಮಾಡ್ರಿ. Now being recorded. ಸ್ಟಾರ್ಟ್ ಮಾಡ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅನ್ನದಾನಗಳಿಂದ ಮುನ್ನದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವ ಎನ್ನುವ ವಚನದೊಂದಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶಂಕರ್ ಕುಪ್ಪಸ್ ಸಾಕಿನ್ ಶಿರೂರ್ ಅವರು ಗದುಗಿನ ಜಗದ್ಗುರು ಪೂಜ್ಯ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮರಣಾರ್ಥ ಏರ್ಪಡಿಸಿರುವ ವಿಶೇಷ ದತ್ತಿ ಉಪನ್ಯಾಸ 352ಕ್ಕೆ ತಮ್ಮ ಎಲ್ಲರಿಗೂ ಆದರದ ಸ್ವಾಗತ ಮತ್ತು ಶರಣು ಶರಣಾರ್ಥಿ. ಈ ಕಾರ್ಯಕ್ರಮವನ್ನು ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಶರಣೆ ಜ್ಯೋತಿ ಕೇಲೂರ್ ಅಕ್ಕನವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶರಣೆ ಜ್ಯೋತಿ ಕೇಲೂರ್. ಹಾ ಮೇಡಮ್, ಅದೇನ್ರಿ ಕೇಳ್ಸತ್ತಲ್ರಿ? ಕೇಳಿಸುತ್ತೆ ಹಲೋ, ಮೇಡಮ್. ಕೇಳ್ಸತ್ತೆ. ಕೇಳಿಸುತ್ತೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ, ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ, ಶಂಭು ನಿಮ್ಮಯ ನೋಟ, ಶಂಭು ನಿಮ್ಮಯ ನೋಟ, ಹಿಂಗದ ಕಣ್ಬೇಟ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು, ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು, ಜಂಗಮಾರ್ಚನೆಯ ಮಾಟ, ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗನ ಕೂಟ, ಕೂಡಲ ಸಂಗನ ಕೂಟ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಧನ್ಯವಾದಗಳು. ಮಧುರವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲಿರುವ ಶರಣರ ಪರಿಚಯ, ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಶರಣಿ ಸುಧಾ ಪಾಟೀಲ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಸುಧಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶಂಕರ್ ಕುಪ್ಪಸ್ತ್ ಸಾಕಿನ್ ಶಿರೋಳ್ ಅವರು ನಮ್ಮ ಗದುಗಿನ ಜಗದ್ಗುರು ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮರಣಾರ್ಥ ಏರ್ಪಡಿಸಿರುವ 352ನೆಯ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಇಂದಿನ ಉಪನ್ಯಾಸಕರಾದ
ಮತ್ತು ನನಗೆ ಅತ್ಯಂತ ಆತ್ಮೀಯರಾದ ಡಾಕ್ಟರ್ KR ಸಿದ್ಧಗಂಗಮ್ಮ ಮೇಡಮ್ ಅವರಿಗೆ ನಮ್ಮ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವಚನ ಪ್ರಾರ್ಥನೆ ಮಾಡುತ್ತಿರುವ ಶರಣೆ ಮಾಡಿದ ಶರಣೆ ಜ್ಯೋತಿ ಕೇಲೂರ್ ಅವರಿಗೆ, ಶರಣು ಸಮರ್ಪಣೆ ಮಾಡುತ್ತಿರುವ ಶರಣೆ ಅನ್ನಪೂರ್ಣ ಅಗಡಿ ಅವರಿಗೆ, ವಚನ ಮಂಗಳ ಮಾಡುತ್ತಿರುವ ಮಂಗಲಾ ಪಾಟೀಲ್ ಅವರಿಗೆ, ನಿರೂಪಣೆ ಮಾಡುತ್ತಿರುವ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಯಾವತ್ತೂ ತಾಂತ್ರಿಕ ಸಹಾಯವನ್ನು ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿಕೊಂಡು ಬಂದಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಸಹ ಆದರದ ಸ್ವಾಗತ. ಇಂದಿನ ಸಂಯೋಜಕರಾದ ಡಾಕ್ಟರ್ ನಿಂಗನಗೌಡ ಪಾಟೀಲ್ ಸರ್, ಶರಣೆ ಲಲಿತಾ ಚಿನಿವಾರ್, ಶರಣೆ ಪ್ರೇಮಕ್ಕ ಅಂಗಡಿ, ಪ್ರೊಫೆಸರ್ BN ಹನುಮಶೆಟ್ಟಿ ಸರ್, ಪ್ರೊಫೆಸರ್ ನಾಗರಾಜ್ ಕೋಟ್ಗಾರ್ ಸರ್, ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಮೇಡಮ್ ಅವರಿಗೂ ಸಹ ಭಕ್ತಿಪೂರ್ವಕ ಸ್ವಾಗತ. ಸಂಘಟಕರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್, ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರಿಗೂ ಸಹ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳುತ್ತಾ, ಈಗ ಉಪನ್ಯಾಸಕರ ಪರಿಚಯ. ಡಾಕ್ಟರ್ ಸಿದ್ಧಗಂಗಾ ಮೇಡಮ್ ಅವರು ಪ್ರಸ್ತುತ ಕರ್ನಾಟಕ ಲೇಖಕಿಯರ ಸಂಘದ ಬೆಳಗಾವಿ ಜಿಲ್ಲಾ ಶಾಖೆಯ ಅಧ್ಯಕ್ಷರು. ನಾನು ಅವರ ಜೊತೆಗೆ ಅಲ್ಲಿಯ ಕಮಿಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಒಬ್ಬ ಒಳ್ಳೆಯ ನುರಿತ ಸಂಘಟನಾಕಾರ್ತಿ, ಪ್ರತಿಯೊಬ್ಬರಿಗೂ ಪ್ರಾಧಾನ್ಯತೆ ಕೊಡುವ ವ್ಯಕ್ತಿತ್ವ ಉಳ್ಳವರು ಮತ್ತು ಎಲ್ಲರ ಜೊತೆಗೆ ಆತ್ಮೀಯತೆಯಿಂದ ಇರುವವರು ಎಂದು ನಾನು 2 ವರ್ಷಗಳಲ್ಲಿ ಕಂಡುಕೊಂಡ ವಿಷಯ. ಇವರು ಮೂಲತಃ ಹಾಸನ ಜಿಲ್ಲೆಯ ಕರಗುಂದದವರು. ತುಮಕೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ತಮ್ಮ ಪದವಿ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಗೋಲ್ಡ್ ಮೆಡಲ್ನೊಂದಿಗೆ ಪಡೆದು ನಂತರ ಕರ್ನಾಟಕ ಯೂನಿವರ್ಸಿಟಿಯಿಂದ ಕನ್ನಡ ಭಾವಗೀತೆಗಳಲ್ಲಿ ಪ್ರಕೃತಿ ಇದರ ಬಗೆಗೆ PhDಯನ್ನು ಮುಗಿಸಿದರು. ಸಿದ್ಧಗಂಗಾ ಮೇಡಮ್ ಅವರು ಲಿಂಗರಾಜ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮುಗಿಸಿದ್ದಾರೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ 6 ಜನ ವಿದ್ಯಾರ್ಥಿಗಳಿಗೆ PhD ಗೈಡ್ ಆಗಿ, 4 ಜನ ವಿದ್ಯಾರ್ಥಿಗಳಿಗೆ MPhil ಗೈಡ್ ಆಗಿ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲಿಯವರೆಗೆ ಅವರ 6 ಕೃತಿಗಳು ಹೊರಬಂದಿವೆ. ಶ್ರಾವಣದ ಮಾತುಗಳು, ಕಲ್ಲು ಕೊನರುವ ಸಮಯ ಕವನ ಸಂಕಲನಗಳು, ವಚನಗಳ ನಾಡಿನಲ್ಲಿ, ಕನ್ನಡಿಯಲ್ಲಿ ವಿಮರ್ಶಾ ಪುಸ್ತಕಗಳು, ಬೆಳಕ ತಂದವರು, ಡಾಕ್ಟರ್ ಕೊಡ್ಕಿನಿ ವ್ಯಕ್ತಿ ಚಿತ್ರ ಮತ್ತು ಜೀವನ ಚಿತ್ರ, ಸಿದ್ದರಾಮೇಶ್ವರ ಕನ್ನಡ ಸೇನಾನಿ ಜೀವನ ಚಿತ್ರಗಳು ಅವರ ಪುಸ್ತಕಗಳು. 25 ಬೆಳಗಾವಿಯ ಲಿಂಗರಾಜ್ ಮಹಾವಿದ್ಯಾಲಯದಲ್ಲಿ 25 ಪಠ್ಯ ಪುಸ್ತಕಗಳ ಸಹ ಸಂಪಾದನೆ ಸಹ ಮಾಡಿದ್ದಾರೆ. ನಾವು ಕೇಳಿದ ತಕ್ಷಣವೇ ಉಪನ್ಯಾಸ ಕೊಡಲು ಒಪ್ಪಿಕೊಂಡು ಇಲ್ಲಿಗೆ ಬಂದ ಅವರಿಗೆ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತ. ಇಂದಿನ ದತ್ತಿ ದಾಸೋಹಿಗಳ ಪರಿಚಯ. ಶಂಕರ್ ಕುಪ್ಪಸ್ ಸರ್ ಅವರು ವಿದ್ಯುತ್ ವೃತ್ತಿಯಲ್ಲಿ ITI 1 ವರ್ಷದ ಅಪ್ರೆಂಟಿಸ್ ತರಬೇತಿ ಹಾಗೂ 1 ವರ್ಷ CTS ತರಬೇತಿ ಪಡೆದಿದ್ದಾರೆ. ಈಗ ಪ್ರಸ್ತುತ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠ ಗದಗ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಶಿರೋಳದ ಶ್ರೀ ಮಾದಾರ ಚೆನ್ನಯ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 1988ರಿಂದ ಇಲ್ಲಿಯವರೆಗೆ ಕಿರಿಯ ತರಬೇತಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಚನ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿರುವ ಇವರು ಅನೇಕ ಕಾರ್ಯಕ್ರಮಗಳ ನಿರೂಪಣೆ ಮತ್ತು ಎಲ್ಲ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಶಿರೋಳ ಮಠದಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾಗಿ ನಿರಂತರ ಸೇವೆ ಮಾಡುತ್ತಿದ್ದಾರೆ. ನಮ್ಮ ಗದುಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀಗಳ ಹೆಸರಿನಲ್ಲಿ ದತ್ತಿ ದಾಸೋಹ ಇಟ್ಟಿರುವುದು ನಾವೆಲ್ಲರೂ ಮೆಚ್ಚಬೇಕಾದಂತಹ ವಿಷಯ. ಈಗ ನಮ್ಮ ವೇದಿಕೆಯ ಬಗೆಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ 6 ವರ್ಷದಿಂದ ಪ್ರತಿ ಶನಿವಾರ ಮತ್ತು ರವಿವಾರ ಗೂಗಲ್ ಮೀಟ್ಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದು
ಈಗ ಜಗತ್ತಿನಾದ್ಯಂತ ತನ್ನ ಹರವನ್ನು ವಿಸ್ತರಿಸುತ್ತಿದೆ. ಜಗತ್ತಿನ ಎಲ್ಲ ಭಾಗಗಳಿಂದ ನಮ್ಮಲ್ಲಿ ಆಜೀವ ಸದಸ್ಯರು ದತ್ತಿ ದಾಸೋಹಿಗಳಿದ್ದಾರೆ ಎನ್ನುವುದು ಅತ್ಯಂತ ಅಭಿಮಾನಪೂರ್ವಕ ವಿಷಯ. ಇದು ಬಸವ ತತ್ವದ ವೇದಿಕೆಯಾದರೂ ಎಲೆಮರೆಯ ಕಾಯಿಯಂತಿರುವ ಸಾಧಕರ ಬಗೆಗೆ, ಕನ್ನಡ ನಾಡು ನುಡಿಯ ಬಗೆಗೆ, ಶಿವಯೋಗ ಸಾಧಕರ ಬಗೆಗೆ, ಸಾವಿಲ್ಲದ ಶರಣರ ಬಗೆಗೆ, ಸ್ವಾತಂತ್ರ್ಯ ಹೋರಾಟಗಾರ ಬಗೆಗೆ, ಹೀಗೆ ಎಲ್ಲ ರೀತಿಯಲ್ಲಿ ಅತ್ಯುತ್ತಮವಾದ ಶ್ರೇಷ್ಠವಾದ ಉಪನ್ಯಾಸಗಳು ಇಲ್ಲಿ ನಡೆಯುತ್ತವೆ ಮತ್ತು ಎಲ್ಲರ ಜ್ಞಾನಾರ್ಜನೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎನ್ನುವುದು ಅತಿಶಯೋಕ್ತಿ ಏನಲ್ಲ. ಇದೆಲ್ಲ ಸಾಧ್ಯವಾಗುವುದು ಇದರ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರ ಅವಿರತ ಶ್ರಮ, ಬಸವ ತತ್ವದ ಕಾಳಜಿ, ಕಳಕಳಿ, ಮಾನವೀಯತೆಯ ನಡೆನುಡಿಗಳು, ಸಾಮಾಜಿಕ ಚಿಂತನೆಯ ಕಾರಣದಿಂದ ಎಂದು ಹೆಮ್ಮೆಯಿಂದ ಇಲ್ಲಿ ಹೇಳಲು ಬಯಸುತ್ತೇನೆ. ಇನ್ನೊಮ್ಮೆ ಎಲ್ಲರಿಗೂ ಶರಣಾರ್ಥಿಯನ್ನು ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿರುವ ಬಸವ ಬಂಧುಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸಿ ಅಚ್ಚುಕಟ್ಟಾಗಿ ಉಪನ್ಯಾಸಕರ ಪರಿಚಯಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಿಶೇಷ ದತ್ತಿ ಉಪನ್ಯಾಸಕ. ಇದನ್ನು ನಡೆಸಿಕೊಡಲು ಶರಣೆ KR ಸಿದ್ಧಗಂಗಮ್ಮ, ನಿವೃತ್ತ ಪ್ರಾಧ್ಯಾಪಕರು, ಲಿಂಗರಾಜ್ ಕಾಲೇಜ್, ಬೆಳಗಾವಿ ಇವರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. ಮೇಡಮ್, ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕೇಳಿಸ್ತಾ ಇದೆ ಮೇಡಮ್. ಓಕೆ. ಅಕ್ಕನ ಅರಿವು ಅನ್ನುವ ಅಕ್ಕನ ಹೆಸರಿನಿಂದ ನೀವು ಆರಂಭ ಮಾಡ್ತಾ ಇದ್ದೀರಿ. ಅದರಿಂದ ಇಲ್ಲಿ ನೆರೆದಿರುವಂತ ಎಲ್ಲ ಅಕ್ಕಂದರಿಗೆ, ನಮ್ಮ ಮೂಲ ಅಕ್ಕ ಮಹಾದೇವಿಯಿಂದ ಹಿಡಿದು ಇಲ್ಲಿ ತನಕ ಇರುವಂತ ಎಲ್ಲ ಅಕ್ಕಂದರಿಗೂ ಸಹ, ನೆರೆದಿರುವ ಅಕ್ಕಂದರುಗಳಿಗೆ ನನ್ನ ನಮನಗಳು. ಅಷ್ಟೇ ಅಲ್ಲದೆ ಅವರಿಗೆ ಸಹಾಯಕರಾಗಿ, ಜೊತೆಗಾರರಾಗಿ, ಜೊತೆಯಲ್ಲಿ ನಿಂತ್ಕೊಂಡು ಮುಂದಕ್ಕೆ ಜೊತೆಯಲ್ಲಿ ಬರ್ತಾ ಇರುವಂತಹ, ಮುಂದೆ ನಿಂತ್ಕೊಂಡಂತಿದ್ದಾಗಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ಶಶಿಕಾಂತ್ ಪಟ್ಟಣ್ ಅವರಾಗ್ಲಿ, ದತ್ತಿ ನೀಡ್ತಾ ಇರುವಂತಹ ಅನೇಕ ಸಾಹಸಗಳಲ್ಲಿ ನಮ್ಮ ಕುಪ್ಸತ್ ಸರ್ ಆಗ್ಲಿ, ಹೀಗೆ ಅನೇಕರು ಜೊತೆಯಾಗಿದ್ದೀರಾ. ಎಲ್ಲ ಅಣ್ಣಂದರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಒಟ್ಟಾರೆಯಾಗಿ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ನಿಮ್ಗೆಲ್ಲರಿಗೂ ನಮನಗಳನ್ನ ಹೇಳ್ತಾ, ವಿಶೇಷವಾಗಿ ಸುಧಾ ಅವರಿಗೆ ನನ್ನ ಪರಿಚಯ ಮಾಡಿಕೊಡೋ ಸಂದರ್ಭದಲ್ಲಿ ಎಷ್ಟು ಸಮಾಧಾನವಾಗಿ ಹೇಳ್ತಾ ಹೋದ್ರಾಗ ನಂಗೆ ಅನಿಸ್ತಾ ಇತ್ತು, ನಿಜವಾಗಿಯೂ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಸಂಯೋಜನೆಯನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದು ವಿಜಯಲಕ್ಷ್ಮಿಯವ್ರ ಮಾತುಗಳಿಂದ, ಸುಧಾ ಅವ್ರ ಮಾತುಗಳಿಂದ, ಪ್ರಾರ್ಥನೆಯ ಸಾಲುಗಳಿಂದ ಗೊತ್ತಾಯ್ತು. ಇವೆಲ್ಲದರ ಹಿಂದೆ ನಮ್ಮ ಜಗದ್ಗುರು ಶ್ರೀ ತೋಟದಾಂಜನ್ಯ ಸಿದ್ಧಲಿಂಗ ಶ್ರೀಗಳ ಒಂದು ಆಶೀರ್ವಾದ ಇಲ್ಲಿದೆ ಅಂತ ಅನ್ಕೊಂಡು ನಾನೀಗ ಕೊಟ್ಟಿರುವಂತ ಒಂದು ವಿಷಯವನ್ನ ಕುರಿತು ಕೆಲವು ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಹಂಚ್ಕೊಳ್ತಾ ಇರ್ಬೇಕಾದ್ರೆ ನಾನು ಮುಖ್ಯವಾಗಿ ಹೇಳ್ಬೇಕಾದ್ದು ಅಂತಂದ್ರೆ, ನನ್ನನ್ನ ಯಾಕಪ್ಪ ಇದನ್ನ ಕೊಟ್ಟರು, ಇವರೆಲ್ಲ ಬಸವಾದಿ ಶರಣರನ್ನ ಕುರಿತು ಚಿಂತನೆ ಮಾಡೋರು, ಮತ್ತೆ ಈ ರೀತಿಯಾಗಿ ಯೋಚನೆ ಮಾಡುವಂತ ಅಕ್ಕನ ಬಗ್ಗೆ, ವಚನಕಾರರ ಬಗ್ಗೆ, ಶರಣರ ಬಗ್ಗೆ ಕೊಡ್ಬೇಕಾದವರು ಗುಬ್ಬಿ ವೀರಣ್ಣವ್ರ ಬಗ್ಗೆ ಕೊಟ್ರಲ್ಲ ಅಂತ ಯೋಚನೆ ಮಾಡಿದಾಗ ನನ್ಗೆ ಮೊದಲು ಹೊಳೆದದ್ದು, ಬಹುಶಃ ನನ್ನ ಹೆಸರು ನೋಡಿ ಇವರು ತುಮಕೂರಿನ ಒಬ್ಬ ವ್ಯಕ್ತಿ ಗುಬ್ಬಿ ವೀರಣ್ಣ ಅವರು, ಅವ್ರನ್ನ ಕರ್ಕೊಂಡು ಬಂದು ನಮ್ ಜೊತೆ ಮಾತಾಡಿಸ್ಲಿ ಅನ್ನೋ ಆಸೆಯನ್ನ ನೀವು ಇಟ್ಕೊಂಡು ಕದಿರಬಹುದು ಅಂತ ನಾನು ಅನ್ಕೊಂತೀನಿ. ನಿಜ, ನನಗೂ ಗುಬ್ಬಿಗೂ ಒಂದು ಸಣ್ಣ ನಂಟು ಇದೆ, ನನಗೂ ತುಮಕೂರಿಗೂ ನಂಟಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಗುಬ್ಬಿ ವೀರಣ್ಣರಂತ ವಸ್ತುವನ್ನ ತೆಗೆದುಕೊಂಡು, ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು, ಧೀಮಂತ ನಟ, ನಿರ್ದೇಶಕ, ರಂಗಕರ್ಮಿ ಎಲ್ಲವೂ ಆಗಿರುವಂತ ನಾವು ಗುಬ್ಬಿ ವೀರಣ್ಣನವರ ಪರಿಚಯವನ್ನ ನಾನ್ ನಿಮ್ಗೆ ಇವತ್ತು ಮಾಡ್ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ನಾನು ಹಿಂದೆ ಸುಮಾರು 10 ಅಥವಾ 25 ವರ್ಷದ ಹಿಂದೆ ಓದಿದ್ದು ಗುಬ್ಬಿ ವೀರಣ್ಣವ್ರನ್ನ. ಅವರ ನೆಲದಲ್ಲಿ ಸ್ವಲ್ಪ ನಡೆದಾಡಿದ್ದೆ. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಓದಿಸಿಕೊಂಡು ನಾನು ಮರೆತು ಹೋದಂತ, ಜೊತೆಗೆ ನನಗೆ ಪೂರ್ಣ ಮರೆತು ಹೋಗಿ ಇಷ್ಟು ಮುಖ್ಯವಾಗಿದ್ದಾನಪ್ಪ ಈ ಮನುಷ್ಯ ಅಂತ ಗೊತ್ತಾಗುವಂತ ಮಟ್ಟಿಗೆ ಆಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ನೀವೆಲ್ಲ ಇದೀರಾ ಅಂತ ಅನ್ಕೊಂಡೆ ನಾನು ಇದನ್ನ ಮತ್ತೊಮ್ಮೆ ಓದ್ದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನೀಗ ನಟ, ನಿರ್ದೇಶಕ, ರಂಗಕರ್ಮಿ ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ ಕೆಲವು ಮಾತುಗಳು. ಕನ್ನಡ ವೃತ್ತಿ ರಂಗಭೂಮಿಯಲ್ಲಿ ಜೊತೆನಲ್ಲೇ ಸೇರ್ಕೊಂಡಿರೋ ಹೆಸರು ಅಂದ್ರೆ ಗುಬ್ಬಿ ವೀರಣ್ಣ ಅವ್ರದ್ದು.
ತುಮಕೂರು ಜಿಲ್ಲೆಯ ಒಂದು ಗುಬ್ಬಿ, ಒಂದ್ ಸಣ್ಣ ಊರು, ಒಂದ್ ಪಟ್ಟಣ. ಈಗ ಅದು ತಾಲೂಕು, ಆದ್ರೆ ನಮ್ಮ ವೀರಣ್ಣವರು ಇದ್ದಂತ ಸಂದರ್ಭದಲ್ಲಿ ಅದು ಬರೀ ಒಂದು ಸಣ್ಣ ಊರು. ರಂಗಭೂಮಿಯ ಯುಗಪುರುಷ ಎನ್ನುವ ವೀರಣ್ಣನವರ ಬದುಕು ಸಾಧನೆ ಗುಬ್ಬಿಯಿಂದನೇ ಆರಂಭವಾಯಿತು. ಗುಬ್ಬಿ ಹತ್ತಿರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಅವರ ಜನನ, ಅವರ ಬದುಕಿನ ಕಥನವೇ ಒಂದು ರೋಮಾಂಚಕಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಕೆಲವು ವರ್ತಕರು ನಾಟಕದ ಮೇಲೆ ಪ್ರೀತಿಯಿಂದ ಚಂದ ಎತ್ತಿ ನಮ್ಮೂರಲ್ಲಿ ಒಂದು ನಾಟಕ ಕಂಪನಿ ಸ್ಟಾರ್ಟ್ ಮಾಡೋಣಪ್ಪ ಅಂತ ಆರಂಭ ಮಾಡಿದ ಕಂಪನಿ ಶ್ರೀ ಚನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕ ಸಭಾ. ಇದು ಆರಂಭವಾಗಿದ್ದು 1884ರಿಂದ. ಆದ್ರೆ ಆಶ್ಚರ್ಯ ಅಂತಂದ್ರೆ ಬೇರೆ ಯಾವ ಕಂಪನಿಗಳು ಇಷ್ಟು ದೀರ್ಘಕಾಲ ತನ್ನ ಕಲೆಯನ್ನ ಜನರಿಗೆ ನೀಡಲಿಲ್ಲ. 90 ವರ್ಷಗಳ ಕಾಲ ಪ್ರೇಕ್ಷಕರನ್ನು ರಂಜಿಸ್ತು ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಈ ಕಂಪನಿಯ ಶಕ್ತಿಯ ಬಗ್ಗೆ. ಈ ನಾಟಕ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಸೇರ್ಕೊಂಡು ನಂತರದ ದಿನಗಳಲ್ಲಿ ಅನಿವಾರ್ಯವಾಗಿ ವೀರಣ್ಣ ಅವರು ಅದರ ಒಡೆಯನೂ ಆಗಬೇಕಾಯ್ತು. ನಾಟಕ ಕಂಪನಿಯನ್ನ ಸಮರ್ಥವಾಗಿ 80 ವರ್ಷಗಳು ನಡೆಸ್ಕೊಂಡು ಹೋದ್ರು. ಇದೊಂದು ದೊಡ್ಡ ವ್ಯತ್ಯಾಸ. ಹಾಗಾದ್ರೆ ಯಾರಪ್ಪ ಈ ವೀರಣ್ಣ? ಇಷ್ಟು ಸಣ್ಣ ಹುಡುಗ, 6ನೇ ವಯಸ್ಸಿನಲ್ಲಿ ಆ ಕಂಪ್ನಿ ಸೇರ್ಕೊಂಡವನು ಕೊನೆಗೆ 53 ವರ್ಷಗಳ ಕಾಲ ಅದ್ ನಡೆಸಿದ್ನಲ್ಲ, ಅದನ್ನ ನಡ್ಸ್ಕೋಬೇಕಾದ್ರೆ ಅವ್ರಿಗೆ ಇರೋದು ಶಕ್ತಿ ಆದ್ರೂ ಏನು, ಹೇಗಿರ್ಬೋದು ಅಂತ ಹುಡ್ಕೊಂಡು ಹೋದಾಗ ಗೊತ್ತಾದಂತ ವಿಚಾರಗಳು ಕೆಲವು. ಅವರು ಮಾತಿದ್ರೆ ವೀರಣ್ಣ ಅವರು ಒಂದ್ ಮಾತು ಹೇಳ್ತಾ ಇದ್ರು, ನಾನು ನುರಿತವನೇ ಹೊರತು ಅರಿತವನಲ್ಲ. ನಾನು ನುರಿತವನು, ಬದುಕಿನ ಅನೇಕ ಏರಿಳಿತಗಳಲ್ಲಿ ನುರಿತ್ಕೊಂಡೆ, ಎಕ್ಸ್ಪೀರಿಯನ್ಸ್ ನನಗೆ ಕೊಡ್ತು. ಅದರ ಮುಖಾಂತರ ನಾನು ಕೊಟ್ಟೆ ಹೊರತು ದೊಡ್ಡ ಡಿಗ್ರಿ ಪಡ್ಕೊಂಡವನಲ್ಲ ನಾನು ಅನ್ನುವ ಧ್ವನಿ ವೀರಣ್ಣ ಅವ್ರ ಕೈಲಿತ್ತು, ಬಾಯಲ್ಲಿತ್ತು. ಇದು ಅವರ ವ್ಯಕ್ತಿತ್ವದ ಧ್ವನಿ ಅಂತಾನೂ ನಂಗೆ ಅನಿಸ್ತಿತ್ತು. ಬದುಕಿನ ಅನೇಕ ಉಳಿಯ ಪೆಟ್ಟುಗಳಿಂದ ಆಕಾರ ಪಡೆದ ಶಿಲ್ಪ ನಮ್ಮ ವೀರಣ್ಣನವರು. ಶಾಲೆ ಕಾಲೇಜುಗಳಿಂದ ಓದಿ ವೀರಣ್ಣನವರು ಡಿಗ್ರಿ ಪಡೆಯಲಿಲ್ಲ ನಿಜ. ಅವರ ರಂಗದ ಅನುಭವ ಜ್ಞಾನಗಳನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯವೇ ಇವರಿಗೆ ಗೌರವ ಡಿಲೀಟ್ ಪದವಿ ನೀಡಿ ಗೌರವಿಸಿದೆ ಅಂದ್ರೆ ಯೋಚನೆಯನ್ನು ಮಾಡಬಹುದು ನಾವು. ತಂದೆ ಹಂಪಣ್ಣ, ತಾಯಿ ರುದ್ರಮ್ಮ, ಇವರ 3ನೇ ಮಗನಾಗಿ ವೀರಣ್ಣನವರು 1891ರಲ್ಲಿ ಜನಿಸಿದರು. ಇಬ್ಬರು ಸಹೋದರಿಯರ ನಂತರ ಜನಿಸಿದವರ ವೀರಣ್ಣನವರ ಬಾಲ್ಯ ಸುಖವಾಗೇನಿರ್ಲಿಲ್ಲ. ತಾಯಿಯ ಅನಾರೋಗ್ಯ, ತಂದೆ 2ನೇ ಮದುವೆ ಆಗಿದ್ದು, ಈ ಗದ್ದಲಗಳಲ್ಲಿ ಹೊತ್ತಿಗೆ ಊಟ ತಿಂಡಿಗಳಿರ್ಲಿಲ್ಲ. ಆದ್ರೂ ಕೂಲಿ ಮಠಕ್ಕೆ ಹೋಗ್ತಾ ಇದ್ರು ಕಲೀಲಿಕ್ಕೆ ಅಂತ ವೀರಣ್ಣವರು. ಆದ್ರೆ ಕುಂದಿ ಹೋದ ಸೊರಗಿದ ಈ ಬಾಲಕನ ನೋಡ್ಲಾರ್ದೆ ವೀರಣ್ಣವ್ರ ಚಿಕ್ಕಪ್ಪ ತಾವ್ ಕೆಲಸ ಮಾಡ್ತಾ ಇದ್ದಲ್ಲ ಆ ಕಂಪ್ನಿ, ಆ ಚನ್ನಬಸವೇಶ್ವರ ಕಂಪ್ನಿಗೆ ಇವ್ರನ್ನ ಬಾಲಕ ವೀರಣ್ಣನ ಸೇರ್ಸಿದ್ರು. ಆಗ ವೀರಣ್ಣವ್ರಿಗೆ ಬರೀ 6 ವರ್ಷ. ವೀರಣ್ಣನವರ ಶಾಲೆ ನಾಟಕ ಕಂಪನಿಯೇ ಆಯಿತು. ಅಕ್ಷರ ಕಲಿಕೆ ಜೊತೆಗೆ ಅಭಿನಯದ ಅಕ್ಷರಾಭ್ಯಾಸವೂ ಅವರಿಗಾಯ್ತು. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡೋಕ್ ಕಲ್ತ್ಕೊಂಡ್ರು. ವೀರಣ್ಣನವರು ಮೊಟ್ಟ ಮೊದಲಿಗೆ ಸೋಮಶೇಖರ ಚಿತ್ರಶೇಖರ ಕಥೆಯಲ್ಲಿ ಅಗಸನ ಮಗ ಡೋಲನ್ ಪಾತ್ರ ಮಾಡಿದ್ರು. ಹೀಗೆ ಆರಂಭವಾದ ರಂಗಭೂಮಿಯ ಪ್ರವೇಶ ದಿನಕ್ಕೆ ಬೆಳೆಯುತ್ತಲೇ ಹೋಯ್ತು. ಆ ಕಾಲದಲ್ಲಿ ಬಹಳ ದುಡ್ಡೇನು ಸಿಗ್ತಿರ್ಲಿಲ್ಲ. ರಾಜ ರಾಣಿಯರ ಪಾತ್ರ ಮಾಡಿದವ್ರಿಗೆ 15-20 ರೂಪಾಯಿ ಕೊಟ್ರೆ, ಬಾಲಕನ ಪಾತ್ರ ಮಾಡಿದ್ರೆ ನಮ್ಮ ವೀರಣ್ಣವ್ರಿಗೆ ಸಿಕ್ಕಿದ್ದು ಬರೀ 5 ರೂಪಾಯಿ ಮಾತ್ರ. ಹೊಟ್ಟೆ ತುಂಬಿಸ್ಕೊಂಡ ವೀರಣ್ಣವರು 15 ವರ್ಷಗಳಿದ್ದಾಗ ಕಂಪನಿಯಲ್ಲೇ ಉಳ್ಕೊಂಡು ಅಲ್ಲಿ ಪಿಟೀಲು ವಾದ್ನ, ವಿದ್ವಾನ್ ದಾನಪ್ಪನ ಕಲ್ತರು. ಅಷ್ಟೇ ಅಲ್ಲ, ನಾಟಕಕ್ಕೆ ಬೇಕಾದ ಹಾಡುಗಾರಿಕೆ, ಹಾರ್ಮೋನಿಯಂ ಬಳಸೋದು, ತಬಲಾ ಬರ್ಸೋದು ಮುಂತಾದವುಗಳಲ್ಲಿ ನಿಧಾನವಾಗಿ ಪರಿಣಿತರಾದ್ರು. ಅವ್ರ ಬದುಕಿನಲ್ಲಿ, ಆ ಸಾಧನೆಯ ಕಲೆಯ ಬದುಕಿನಲ್ಲಿ ಬಹಳ ಮುಖ್ಯವಾದ ಒಂದು ಘಟನೆ ಅದ್ವಾನಿನಲ್ಲಿ ಆಯ್ತು. ಅದ್ವಾನಿ ತಾಲೂಕಿನ ಒಳಗುಂದ ಎಂಬ ಊರಿನಲ್ಲಿ ಈ ಘಟನೆ ನಡೆಯಿತು. ಇವರ ಚನ್ನಬಸವೇಶ್ವರ ನಾಟಕ ಕಂಪನಿ ಅಲ್ಲಿ ನಾಟಕ ಆಡ್ಲಿಕ್ಕೆ ಹೋಗಿತ್ತು. ಅಲ್ಲಿಗೆ ನಾಟಕದೊಳಗಿದ್ದಂತ ಒಬ್ಬ ನಟ, ಹಾಸ್ಯ ನಟ ಸುಬ್ಬಯ್ಯ. ಆ ಸುಬ್ಬಯ್ಯ ಊರಿಗೆ ಹೋಗಿದ್ದ. ಆ ದಿವಸ ಬರ್ಬೇಕಾಗಿತ್ತು, ನಾಟಕ ಪ್ರದರ್ಶನ ಆಗ್ಲೇಬೇಕಾಗಿತ್ತು. ಆಗ ವೀರಣ್ಣನವರು ಆದ್ರೆ ಅವ್ರ ಸಮಯಕ್ಕೆ ಬರ್ಲಿಲ್ಲ ಊರಿನ. ಆದ್ರೆ ನಾಟಕ ಇವತ್ತು ಆಡ್ತೀವಿ ಅಂತ ಹೇಳಿ ಮಾಲೀಕರು ಚಂದಣ್ಣನವರು ಅನೌನ್ಸ್ ಮಾಡಿದ್ರು. ಊರಿನ ಜನರೆಲ್ಲ ಬಂದ್ ಸೇರ್ಕೊಂಡಿದ್ರು. ಆಗ ವೀರಣ್ಣವರು ಒಂದು ಮಾತು ಕೇಳ್ಕೊಂತಾರೆ, ನಂಗೊಂದ್ ಚಾನ್ಸ್ ಕೊಡ್ತೀರಾ, ನಾನ್ ಮಾಡ್ಲಾ ಪಾತ್ರ ಅಂತ. ಮಾಲೀಕ್ ಚಂದಣ್ಣವ್ರಿಗೆ ಇಷ್ಟ ಇರೋದಿಲ್ಲ, ಆದ್ರೆ ಒಪ್ಪಿಗೆ ಕೊಡ್ತಾರೆ ಅನಿವಾರ್ಯವಾಗಿ. ಆದ್ರೆ ಒಂದ್ಸಲ ಅವ್ರಿಗೆ ಸ್ಟೇಜ್ ಸಿಕ್ತಲ್ಲ, ಅವ್ರ ನಟನಾ ಚಾತುರ್ಯ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಮುಂದೆ ಯಾವತ್ತೂ ನಾಟಕ ಮಾಡಿದಾಗ, ಅದರಲ್ಲಿಯೂ ಕಳ್ಳನ ಪಾತ್ರ ಮಾಡಿದಂತ ಅವರ ಈ ಪ್ರತಿಭೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮುಂದೆ ಸದಾರಾಮಯ್ಯ ನಾಟಕ ಯಾವಾಗ ಮಾಡ್ಲಿ, ಎಲ್ಲೇ ಮಾಡ್ಲಿ, ಅದರಲ್ಲಿರೋ ಕಳ್ಳನ ಪಾತ್ರ ವೀರಣ್ಣವ್ರಿಗೆ ಕೊಡ್ಬೇಕು ಅಂತ ಅನ್ನುವ ಒತ್ತಾಯ
ಖುಷಿ ಸಂತೋಷ ಎಲ್ಲರಿಗೂ ಇತ್ತು. ಅದು ವೀರಣ್ಣನವರ ಕಲಾಶಕ್ತಿಗೆ ಸಿಕ್ಕ ಒಂದು ಸಾಕ್ಷಿ ಅಂತ ನಾನು ಅಂದ್ಕೊಂಡೆ. ಸರಿ, ಚಂದಣ್ಣವರು ಅದರ ಮಾಲೀಕರಾಗಿದ್ರು. ಈ ನಾಟಕ ಕಂಪ್ನಿನ ಗುಬ್ಬಿನಲ್ಲಿ ವರ್ತಕರು ಸೇರ್ಕೊಂಡು, ವ್ಯಾಪಾರಿಗಳು ಸೇರ್ಕೊಂಡು ನಾಟಕದ ಮೇಲೆ ಪ್ರೀತಿಗೇನೋ ಆರಂಭ ಮಾಡಿದ್ರು. ಅದ್ರೊಳಗೆ ಒಬ್ಬ ಜೈನರವರು, ಒಬ್ರು ಮುಸ್ಲಿಂ ಅವರು, ಒಬ್ರು ಲಿಂಗಾಯತರು, ಇವ್ರಿಗೂ ಮೇಲೆ ಮುಖ್ಯ ನಾಯಕತ್ವ ತಗೊಂಡು ಅವ್ರ ಕಂಪ್ನಿಯನ್ನು ಕಟ್ಟಿದ್ರು. ಅದೇ ನಡ್ಸ್ಕೊಂಡು ಹೋಗಿದ್ದು ಭೋಪಾಲದ ಚಂದಣ್ಣವರೇ. ಇವ್ರ ಮಾಲೀಕತ್ವದಲ್ಲಿ 33 ವರ್ಷ ಊರು ಸುತ್ತಿ ಈ ಕಂಪ್ನಿ ಎಲ್ಲಾರನ್ನು ಕಟ್ಕೊಂಡು ನಾಟಕ ಆಡ್ತು. ಆದ್ರೆ 1917ರಲ್ಲಿ ಚಂದಣ್ಣನವರು ಅನಾರೋಗ್ಯದಿಂದ ತೀರ್ಕೊಂಡಾಗ ವೀರಣ್ಣನವರು ಚಂದಣ್ಣನವರ ಮಗನಿಗೆ ಅಲ್ಲಿ ತನಕ ದೊರಕಿದಂತ ಬಂಗಾರ, ಹಣ, ಸಾಮಾನು, ನಾಟಕ ಎಲ್ಲ ಒಪ್ಸಿ ನಾವು ಬೇರೆ ಕಡೆ ಹೋಗ್ತೇನೆ, ಬೇರೆ ಒಂದ್ ಕಂಪ್ನಿ ಕಟ್ತೇನೆ ಅಂತ ಹೊರಟ್ರು. ಆದ್ರೆ ಗುಬ್ಬಿಯಲ್ಲಿರುವಂತ ವರ್ತಕರು ಒಪ್ಲಿಲ್ಲ. ಗುಬ್ಬಿ ಕಂಪ್ನಿ ಕಟ್ಟಲು ಆರಂಭದಿಂದಲೂ ಸಹಕರಿಸಿದ ವರ್ತಕರು ಇದಕ್ಕೊಪ್ಪದೆ ಇಡೀ ಕಂಪ್ನಿ ಇರುವ ವಸ್ತುಗಳನ್ನೆಲ್ಲ ಅರ್ಧ ಭಾಗ ಮಾಡಿ, ಒಂದು ಚಂದಣ್ಣವರ ಮಗನಿಗೆ, ಇನ್ನೊಂದು ಅರ್ಧ ವೀರಣ್ಣವರಿಗೆ ಅಂತ ಕೊಟ್ರು. ಯಾಕೆಂದ್ರೆ ವೀರಣ್ಣನವರು ಅಷ್ಟೊಳಗಾಗಲೇ ಶಕ್ತಿಶಾಲಿಯಾಗಿ ತನ್ನ ನಟನೆಯ ಮುಖಾಂತರ, ತನ್ನ ಸಂಯೋಜನೆಯ ಮುಖಾಂತರ, ಸಂಘಟನೆಯ ಮುಖಾಂತರ ಪ್ರಮುಖ ವ್ಯಕ್ತಿ ಆಗ್ತಾ ಇರೋದನ್ನ ಜನ ಗುರುತಿಸಿದ್ರು. ಸರಿ, ಆದ್ರೆ ಹೊಂದಾಣಿಕೆ ಇವ್ರಿಗೂ ಆಗ್ಲಿಲ್ಲ. ವೀರಣ್ಣವರು 2,000 ರೂಪಾಯಿ ಸಾಲ ಹೊತ್ಕೊಂಡು ಬೇರೆ ಆಗ್ಬೇಕಾಯ್ತು. ಗುಬ್ಬಿ ಕಂಪನಿ ಹೆಸರು ತಗೊಂಡು ಅವರು ಹೊರಗಡೆ ಬಂದ್ರು. ಗುಬ್ಬಿ ಕಂಪನಿನಲ್ಲಿ ಬಾಲ ನಟನಾಗಿ, ಗೇಟ್ ಕೀಪರ್ ಆಗಿ, ನಟರಿಗೆ ಬೇಕಾದ ಸಾಮಾನುಗಳು ತಂದು ಕೊಡ್ತಾರಲ್ಲ ಅಂತ ವ್ಯವಸ್ಥಾಪಕರಾಗಿ, ಕೊನೆಗೆ ನಟರಾಗಿ, ಇಂದು ಅವರು ಮಾಲೀಕರಾಗಿ 250 ಜನರ ಜವಾಬ್ದಾರಿ ಹೊತ್ಕೊಂಡು ಅವರು ಊಟ, ಬಟ್ಟೆ, ವಸತಿ ಎಲ್ಲವನ್ನೂ ಕಂಪನಿಯಲ್ಲಿ ನಡೆಸುವ ಹೊತ್ಕೊಂಡು ಅದನ್ನ ಜವಾಬ್ದಾರಿ ಹೊತ್ಕೊಂಡು ಮುನ್ನಡೆದ್ರು ವೀರಣ್ಣವರು. ವೀರಣ್ಣವರಿಗೆ 3 ಜನ ಪತ್ನಿಯರು. ಒಬ್ರು ಜಿ ಸುಂದರಮ್ಮ, ಭದ್ರಮ್ಮ, ಬಿ ಜಯಮ್ಮ. ಅವ್ರಿಗೆ ಮೊದಲೇ ಮದುವೆ ಆಗಿದ್ದ ರುದ್ರಮ್ಮ ಮೊದಲ ಪತ್ನಿ, ಮತ್ತು ಅವ್ರ ಮಗ, ಅವರಿಬ್ರು ಮೊದಲೇ ತೀರ್ಕೊಂಡ ನಂತರ ಆದ ಮದುವೆಗಳು ಇವು. ಅವರಿಗೆ ಒಟ್ಟಾರೆಯಾಗಿ 11 ಜನ ಮಕ್ಕಳಿದ್ರು, 39 ಜನ ಒಟ್ಟಾರಿಗೆ ಮೊಮ್ಮಕ್ಕಳು. ಮತ್ತು ಕಂಪನಿಯ ಕಲಾವಿದರ ಮಕ್ಕಳನ್ನ ಸಹ ಅಷ್ಟೇ ಪ್ರೀತಿಯಿಂದ ಸಾಕಿ ಅವರ ಬೆಳವಣಿಗೆಗೆ ಅನುವು ಮಾಡಿಕೊಟ್ಟಿದ್ರು ನಮ್ ತಾತ ಅಂತ ಮೊಮ್ಮಗಳು ಸುಂದರಶ್ರೀ ತನ್ನ ವಿಡಿಯೋ ಒಂದ್ರಲ್ಲಿ ನೆನಪಿಸ್ಕೊಳ್ತಾರೆ. ತನ್ನ ಬಾಲ್ಯದ ದಿನಗಳು ನೆನಪಿಸ್ಕೊಳ್ಳುವಂತ ಮೊಮ್ಮಕ್ಕಳುಗಳು ಇವತ್ತು ಸುಂದರಶ್ರೀ ಇರಬಹುದು ಅಥವಾ ಬಿ ಜಯಶ್ರೀ ಅವ್ರು ಇರಬಹುದು. ಇವರೆಲ್ಲರ ಮಾತುಗಳಲ್ಲಿ ಅಜ್ಜ ಮತ್ತೆ ಮತ್ತೆ ರೂಪುಕೊಳ್ತಾರೆ. ಬರೀ ಅಷ್ಟೇ ಅಲ್ಲ, ಅವರ ಅನುಭವಗಳ ಆಚೆಗೂ ಸಹ ಹೇಗೆ ವೀರಣ್ಣನವರು ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ, ಅಥವಾ ನಾಟಕವನ್ನು ಪ್ರೀತಿಸುವವರ ವಿಚಾರ ಮಾತಾಡ್ತಾ ಹೋದಾಗ ಅವರನ್ನು ಬಿಟ್ಟು ನಾವು ಬೇರೆ ಮಾತಾಡಕ್ ಸಾಧ್ಯ ಆಗೋದಿಲ್ಲ ಅನ್ನೋದು ಸಹ ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಈ ಅವರ ಮೊಮ್ಮಗಳು ಸುಂದರಶ್ರೀ ಇನ್ನೊಂದು ವಿಚಾರವನ್ನು ಹೇಳ್ತಾಳೆ. ನಮ್ಮ ಮನೆ ಬೆಂಗಳೂರಿನ ಗಾಂಧಿನಗರದಲ್ಲಿತ್ತು. ಅಲ್ಲಿ ದಿನನಿತ್ಯ ದಾಸೋಹನೆ, ದಿನಕ್ಕೆ ನಿತ್ಯ 2 ಸೇರು ಅಕ್ಕಿ ಅನ್ನ ಮಾಡ್ತಾನೆ ನಮ್ ಬದುಕು ದಿನ ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಅವರು ಹೇಳ್ತಾಳೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಮನೆಯಲ್ಲಿ ಬರುವ ಹೋಗುವ ಜನರುಗಳು ಇದ್ರು ಅನ್ನೋ ಮಾತನ್ನ ಹೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ವೀರಣ್ಣನವರನ್ನ ಬದುಕನ್ನ ನೋಡ್ತಾ ಹೋದಾಗ ಅವರು ಒಂದು ವಿಶ್ವವಿದ್ಯಾಲಯದಂತೆ ಕಂಪ್ನಿನ ಬೆಳೆಸಿದ್ರು, ತಾವು ಬೆಳೆದ್ರು. ಅದಕ್ಕಾಗೆ ಇವತ್ತಿಗೂ ಸಹ ಗುಬ್ಬಿ ವೀರಣ್ಣನವರ ಹೆಸರು ಉಳ್ಕೊಂಡಿದೆ. ಅವರು ಮಕ್ಕಳಿಗಾಗಿ ಬಾಲ ಕಲಾವರ್ಧನೆಯಿಂದ ನಟನಾ ತರಬೇತಿ ಶಿಬಿರನ್ನು ಆರಂಭಿಸಿದ್ರು. ಶಿಬಿರ ಅಲ್ಲ, ಸಾರಿ, ಅದೊಂದು ಸಂಘವನ್ನೇ ಆರಂಭಿಸಿದ್ರು. ಅದೊಂದು ರೀತಿಯ ಕಂಪ್ನಿ ತರನೇ ಕೆಲಸ ಮಾಡ್ತು ಅನ್ನೋದನ್ನ ಸಂಶೋಧಕರು ದಾಖಲೆ ಮಾಡಿದ್ದಾರೆ. ವೀರಣ್ಣವ್ರಿಗೆ ಸಂಘಟನಾ ಶಕ್ತಿ ಬಹಳ ಚೆನ್ನಾಗಿತ್ತು. ಕರ್ತೃತ್ವ ಶಕ್ತಿ, ಬರೀ ಕುತ್ಕೊಂಡು ಆರ್ಡರ್ ಮಾಡೋದಲ್ಲ, ತಾನು ಕೆಲಸ ಮಾಡ್ತಿದ್ರು. ಅದಕ್ಕೆ ಸರಿಯಾಗಿ ಆ ವೀರಣ್ಣವ್ರಿಗೆ ಸೃಜನಶೀಲತೆ ಅನ್ನೋದು ಎತ್ತಿ ಹೇಳಿದಂಥದ್ದು. ಅಂದ್ರೆ ಕ್ರಿಯೇಟಿವಿಟಿಯನ್ನ ತುಂಬಿಕೊಂಡಿತ್ತು ಅವ್ರ ತಲೆ. ಹಾಗಾಗಿ ಹೊಸದರ ಬಗ್ಗೆ, ಹೊಸ ಆಲೋಚನೆಗಳ ಬಗ್ಗೆ, ಹೊಸ ಕ್ರಿಯೆಗಳ ಬಗೆಗೆ ಪ್ರತಿನಿತ್ಯ ಹೊಸದನ್ನು ಕೊಡಬೇಕು ಜನಗಳಿಗೆ ಅನ್ನುವ ಹಂಬಲ ಅವರಲ್ಲಿ ತುಡಿತಾ ಇತ್ತು. ಹಾಗಾಗಿ ನಾಟಕ ಕಂಪನಿ ಅವರಿಗೆ ಈ ಎಲ್ಲ ಶಕ್ತಿಗಳನ್ನ ಪ್ರದರ್ಶಿಸುವ ಒಂದು ವೇದಿಕೆಯೂ ಆಗಿತ್ತು. ಅವ್ರ ಜೊತೆಲೇ ಇದ್ದು ಬೆಳೀತಿದ್ದ ಮಕ್ಕಳು, ಮೊಮ್ಮಕ್ಕಳು ನಾಟಕ ಪ್ರದರ್ಶನದ ಭಾಗಗಳಾಗಿಯೇ ಬೆಳೆದ್ರು. ಕಲೆಯೇ ಕಾಯಕ ಅಂತ ನಂಬಿ ಬದುಕ್ತವ್ರು ನಮ್ಮ ವೀರಣ್ಣವರು. ಇಂದು ಗುಬ್ಬಿ ವೀರಣ್ಣವರ ಕುಡಿಗಳು ನಾಟಕದಲ್ಲಿದ್ದಾರೆ, ನೃತ್ಯದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ, ಕಿರುತೆರೆಗಳಲ್ಲಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ಬಿ ಜಯಶ್ರೀ ಪದ್ಮಶ್ರೀ ಪುರಸ್ಕೃತರು. ಅವ್ರ ಸಹೋದರಿ ಪದ್ಮಶ್ರೀ ಗೋವಾದ ರಂಗಭೂಮಿ ನಿರ್ದೇಶಕಿ.
ಇವರಿಬ್ರು ಗುಬ್ಬಿ ವೀರಣ್ಣವರು ಮತ್ತು ನಾಟಕ ಕಲಾವಿದೆ ಜಿ ಸುಂದರಮ್ಮ ಅವರ ಮಗಳು ಜಿ.ವಿ. ಮಾಲತಮ್ಮನವರ ಮಕ್ಕಳು. ಖ್ಯಾತ ಕೂಚಿಪುಡಿ ನೃತ್ಯ ಕಲಾವಿದೆ ವೈಜಯಂತಿ ಕಾಶಿಯವರ ಹೆಸರನ್ನ ನೀವು ಕೇಳಿರಬಹುದು. ಅವರ ತಾಯಿ ಜಿ.ವಿ. ಗಿರಿಜಮ್ಮ ಗುಬ್ಬಿಯಲ್ಲೇ ಇರುತ್ತಿದ್ದ ಭದ್ರಮ್ಮನವರ ಮಗಳು. ವೀರಣ್ಣನವರ ಪತ್ನಿ ಬಿ ಜಯಮ್ಮ ತ್ರಿಭಾಷಾ ತಾರೆ, ಕಿರುತೆರೆ ಕಲಾವಿದೆ. ಸುಂದರಶ್ರೀ, ಪಂಚಮಿ, ಪ್ರೀತಮ್ ಗುಬ್ಬಿ, ನಟ ನಿರ್ದೇಶಕ ಜಿ.ವಿ. ಶಿವಾನಂದ್ ಮುಂತಾದವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಚಿತ್ರರಂಗಗಳಲ್ಲಿಯೂ ಸಹ ಗುರುತಿಸಲ್ಪಡುವ ಹೆಸರುಗಳಾಗಿ ಗುಬ್ಬಿ ವೀರಣ್ಣನವರ ಬೇರುಗಳು ಚಿಗುರುಗಳಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಇವರು 53 ವರ್ಷಗಳ ಮಾಲೀಕತ್ವದಲ್ಲಿ 43 ನಾಟಗಳನ್ನ ಪ್ರಯೋಗ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, 43. ಹೊಸ ಬದಲಾವಣೆಗಳನ್ನು ಸ್ವೀಕರಿಸುವ ಮನೋಧರ್ಮ ವೀರಣ್ಣನವರಿಗಿತ್ತು. ಹಾಗಾಗಿ ಕಥೆಯನ್ನು ಬರ್ಸೋದ್ರಿಂದ ಹಿಡಿದು ಅದನ್ನ ಆಕ್ಟ್ ಮಾಡೋದ್ರ ತನಕ ಸಹ ಪ್ರತಿ ಕ್ಷಣದಲ್ಲೂ ಹೊಸದನ್ನ ತರಬೇಕು ಅನ್ನುವ ಪ್ರಯತ್ನ ಅವ್ರದ್ದಾಗಿತ್ತು. ಪ್ರತಿಭಾವಂತರನ್ನ ಗುರುತಿಸೋ ಶಕ್ತಿ ಅವ್ರಿಗೆ ಎಷ್ಟಿತ್ತು ಅಂತ ಅನ್ನೋದನ್ನ ಇವತ್ತಿಗೂ ಸಹ ಬೇರೆ ನಟರು ನೆನಪಿಸ್ಕೊಳ್ತಾರೆ. ಅಂದ್ರೆ ಎಲ್ಲರೂ ಆಸೆ ಪಡ್ಬೋದು, ನಾವು ನಟ ಆಗ್ಬೇಕು, ನಾನು ದೊಡ್ಡ ಇದಾಗ್ಬೇಕು ಅಂತ. ಆದ್ರೆ ಎಲ್ಲರಿಗೂ ಆ ಶಕ್ತಿ ಇರೋದಿಲ್ಲ. ಅದರಿಂದ ಕೆಲವ್ರನ್ನಷ್ಟೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಆಯ್ಕೆ ಮಾಡಿದಾಗ ಉಳಿದವರು ಅವ್ರನ್ನ ಎಲ್ಲಿ ಕಳ್ಸೋದು? ಅವ್ರನ್ನ ವಾಪಸ್ ಕಳಿಸ್ತಾ ಇರ್ಲಿಲ್ಲ ವೀರಣ್ಣವರು. ಯಾರ್ಯಾರು ನಾಟಕನ ಮಾಡ್ಬೇಕು, ನಟರಾಗ್ಬೇಕು ಅಂತ ಬಂದಿರ್ತಾರಲ್ಲ ಅವ್ರನ್ನ ಗುರುತಿಸಿ ಅವರ ಅರ್ಹತೆಗೆ ತಕ್ಕ ಕೆಲಸಗಳನ್ನ ಕೊಡ್ತಾ ಬಂದ್ರು. ಈ ಕೊಡ್ತಾ ಬಂದ್ರಿಂದ ಪ್ರೇಕ್ಷಕರಿಗೆ ಸ್ಪಂದಿಸ್ತಾ, ಪ್ರೇಕ್ಷಕ ಮನೋಧರ್ಮವನ್ನ ಅರ್ಥ ಮಾಡ್ಕೊಳ್ತಾ, ಹಳೆತ್ತು ಮತ್ತು ಹೊಸದರ ಜೋಡಣೆ ಮಾಡ್ತಾ ನಾಟಕವನ್ನ ಜೀವಂತ ಶಕ್ತಿಯನ್ನಾಗಿ ಬೆಳೆಸಿದ ಕೀರ್ತಿ ನಮ್ಮ ವೀರಣ್ಣನವರಿಗೆ ಇದೆ. ಅನೇಕ ಕಲಾವಿದರಿಗೆ ಉದ್ಯೋಗದ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರು. ಅದನ್ನು ಸಹ ಇವತ್ತು ಅನೇಕ ಕಲಾವಿದರು ಆ ಗುಬ್ಬಿ ವೀರಣ್ಣನವರ ಕಂಪನಿಯನ್ನ ನೆನಪಿಸ್ಕೊಳ್ತಾರೆ. ಅವರು ಬೇರೆ ಬೇರೆ ಊರುಗಳಲ್ಲಿ ಬರೀ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಷ್ಟೇ ಅಲ್ಲ, ಬೇರೆ ಬೇರೆ ಊರುಗಳಲ್ಲಿ ಅನೇಕ ರಂಗಮಂದಿರಗಳನ್ನ ಕಟ್ಟಿಸಿದ್ದಾರೆ. ನಾವು ನೋಡೋದು ಬಹಳ ಕಡಿಮೆ. ಬೆಂಗಳೂರಿನಲ್ಲಷ್ಟೇ ಕಟ್ಟಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲ, ಬೆಂಗಳೂರು, ತುಮಕೂರು, ತಿಪಟೂರು, ಹಾಸನ, ಹೀಗೆ ಅನೇಕ ಕಡೆಗಳಲ್ಲಿ ಈ ಗುಬ್ಬಿ ವೀರಣ್ಣನವರು ರಂಗಮಂದಿರಗಳನ್ನ ಕಟ್ಟಿಸಿ ಅದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಇವರು ಬರೀ ರಂಗಮಂದಿರ ಕಟ್ಟಿಸಿದ ಅಷ್ಟೇ ಅಲ್ಲ, ಅನೇಕ ನಾಟಕ ಕಂಪನಿಗಳಿಗೂ ಧನ ಸಹಾಯವನ್ನು ನೀಡಿದ್ದಾರೆ. ಧನ ಸಹಾಯ ನೀಡ್ತಾ ತನ್ನ ಜೊತೆನಲ್ಲಿ ಬೇರೆ ನಾಟಕ ಕಂಪನಿಗಳು ಕೆಳಗ್ ಬೀಳ್ಲಿ ಅಂತಲ್ಲ, ಅವರು ಸಹ ಮೇಲೆ ಹೇಳಿ ಈ ನಾಟಕ ಕಲೆ ಅನ್ನೋದು ಮೇಲೆ ಬರ್ಲಿ ಅನ್ನುವ ಒಂದು ಆಸೆ ಅವ್ರಿಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವರು ನಾಟಕ ಕಂಪನಿಗಳಿಗೆ ಧನ ಸಹಾಯ ಮಾಡಿದ್ರು ಅಷ್ಟೇ ಅಲ್ಲ, ಅನೇಕ ನಾಟಕ ಕಲಾಕಾರರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಪ್ರತಿಭಾವಂತರು ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಕರೆಸಿ ಇಲ್ಲಿಟ್ಕೊಂಡು ಅವ್ರಿಗೆ ಗೌರವ ಕೊಟ್ರು, ಅವರಿಗೆ ಸನ್ಮಾನವನ್ನು ಮಾಡಿದ್ರು. ಹೀಗೆ ಪ್ರತಿಭಾವಂತರಿಗೆ ಗುರುತಿಸಿ ಆಯ್ಕೆ ಮಾಡಿ ತನ್ನ ಕಡೆ ಸೆಳ್ಕೊಳ್ಳೋ ಗುಣ ಇವ್ರಿಗೆ ಎಷ್ಟಿತ್ತೋ, ಜೊತೆಗೆ ಬೇರೆ ಕಡೆ ಇದ್ದಂತಹ ಪ್ರತಿಭಾವಂತರಿಗೆ ಗುರುತಿಸಿ ಗೌರವಿಸಿ ಸನ್ಮಾನ ಕೊಟ್ಟು ಅವ್ರಿಗೆ ಅವ್ರಿಗೆ ಬೆಲೆ ಕೊಡುವಂತ ಈ ಮನೋಭಾವ ಇದೆಯಲ್ಲ, ಅದು ವೀರಣ್ಣನವರನ್ನ ಇನ್ನಷ್ಟು ಜನಪ್ರಿಯತೆಗೆ ಕೊಡ್ತು ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇವರ ಪ್ರಸಿದ್ಧ ನಾಟಕಗಳು ಬಹಳ ಇದಾವ. ಇವರು ಅನೇಕ ನಾಟಕಗಳಿದಾವೆ. ಅದರಲ್ಲಿ ದಶಾವತಾರ, ಕೃಷ್ಣಲೀಲೆ, ಸದಾರಮೆ, ಕುರುಕ್ಷೇತ್ರ ಗುಬ್ಬಿ ಕಂಪ್ನಿಗೆ ಬಹಳ ಹಣ ತಂದ್ಕೊಡ್ತು, ಖ್ಯಾತಿ ತಂದ್ಕೊಡ್ತು. ನನ್ನಂತೂ ಇವತ್ತಿಗೂ ಆಶ್ಚರ್ಯ ಆಗೋದಂದ್ರೆ ಕುರುಕ್ಷೇತ್ರ ನಾಟಕ ನನ್ಗೆ ಅದು ಅರ್ಥನೇ ಆಗ್ತಾ ಇಲ್ಲ, ಅದು ಎಷ್ಟರ ಮಟ್ಟಿಗೆ ಇದೀರಪ್ಪ ಅಂತ ಎಷ್ಟು ಪ್ರದರ್ಶನಗಳನ್ನ ಅದು ಕಂಡದೆ. ಅವರ ಲವಕುಶ ನಾಟಕ 120 ಪ್ರದರ್ಶನ ಕಾಣಿಸ್ತು ಅಂತಂದ್ರೆ ನನಗೆ ನೆನೆಸ್ಕೊಳಕ್ಕೆ ಆಗುದಿಲ್ಲ. 120 ಪ್ರದರ್ಶನವನ್ನು ಹೇಗೆ ಅವರು ಮಾಡಿರ್ಬಹುದು. ನಾವು ಒಂದು ನಾಟಕವನ್ನ ಇವತ್ತು ಎಲ್ಲನ್ನ ಕರೆಸಿ ನಮ್ಮ ಕಾಲೇಜುಗಳಲ್ಲೋ ನಮ್ಮ ಊರ್ನೆಲ್ಲ ಮಾಡಿಸ್ಬೇಕು ಅಂದ್ರೆ ಒದ್ದಾಡಿ ಹೋಗ್ತೀವಿ ಆ ಒಂದು ಪ್ರದರ್ಶನಕ್ಕೆ. ಆದ್ರೆ ಅವರು ಅಷ್ಟು ಪ್ರದರ್ಶನಗಳನ್ನ ಎಲ್ಲರನ್ನು ಕಟ್ಕೊಂಡು ಊರೂರಿಗೆ ಅಡ್ಡಾಡ್ಕೊಂಡು ಗಾಡಿಗಳಲ್ಲಿ ಅವ್ರು ಹೋದ್ರು. ಅವರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವ್ರ ಖ್ಯಾತಿ ಎಷ್ಟು ಬೆಳಿತಾ ಹೋಯ್ತು ಅಂತಂದ್ರೆ ಬರೀ ಕನ್ನಡ ನಾಡಲ್ಲಿ ಅಷ್ಟೇ ಇಲ್ಲ, ಹೈದರಾಬಾದ್, ಅದೋನಿ, ವಾರಂಗಲ್, ರಾಜಮಹೇಂದ್ರಿ, ಮುಂಬೈ, ವಿಜಯವಾಡಗಳಲ್ಲೂ ಸಹ ಹೆಸರು ಗಳಿಸಿತ್ತು ಅನ್ನೋದು ಇತಿಹಾಸ ಹೇಳ್ತಾ ಹೋಗುತ್ತೆ. ವೀರಣ್ಣವರು ಹಳೆಯ ಪೌರಾಣಿಕ ನಾಟಕಗಳಿಗೆ ಹೊಸ ತಾಂತ್ರಿಕತೆಯನ್ನ ಅಳವಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ವಿಶೇಷವಾದಂತ ಗೌರವ ಸಿಗುತ್ತೆ. ಯಾಕಂದ್ರೆ ಚಲಿಸೋ ಮೋಡಗಳನ್ನ ಪರದೆ ಮೇಲೆ ಮೂಡಿಸುವ ಎಫೆಕ್ಟ್ ಡಿಸ್ಕ್ ಅನ್ನೋ ಒಂದು ಮೆಥಡ್ ಅನ್ನ ವೀರಣ್ಣನವ್ರು ತಂದ್ರು. ಬಹುಶಃ ಅಲ್ಲಿ ತನಕ ಯಾರು ಮಾಡಿರ್ಲಿಲ್ಲ ಅದನ್ನ. ಚಲಿಸುವ ಮೋಡಗಳ ಪರದೆ ಬಂದಿತ್ತು, ಚಲಿಸುವ ರಂಗಮಂದಿರ ಅಂತಾನು
ಹೇಳ್ತಾ ಇದ್ರು ಅದನ್ನ. ಅದು ವೀರಣ್ಣನವರ ಒಂದು ಹೊಸ ಪ್ರಯೋಗಶೀಲತೆಗೆ ಸಾಕ್ಷಿನೂ ಆಗಿತ್ತು. ಹೊಸ ಲೇಖಕರಿಂದ ಹೊಸ ಸಾಮಾಜಿಕ ನಾಟಕಗಳನ್ನು ಬರೆಸಿ ಪ್ರದರ್ಶಿಸುವಲ್ಲಿ ವೀರಣ್ಣವರು ಹಿಂದೆ ಬೀಳಲಿಲ್ಲ. ಅವರು ಎಷ್ಟೆಷ್ಟು ಪ್ರಮುಖರಾದಂತಹ ನಾಟಕಕಾರರನ್ನ ಕರೆಸಿ ಅವ್ರನ್ನ ನಾಟಕನ ಬರೆಸ್ತಾ ಇದ್ರು. ಅಷ್ಟೇ ಅಲ್ಲ, ಇಷ್ಟು ತಿದ್ದುಪಡಿ ಮಾಡ್ತಾ ಇದ್ರು. ಕೆಲವು ಸಮಯ ಅವ್ರ ನಾಟಕ ಮಾಡ್ತಾ ಇದ್ದ ಸಂದರ್ಭದೊಳಗಡೆ ಕೆಲವು ಘಟನೆಗಳನ್ನ ನಾನು ಓದ್ತಾ ಹೋದೆ. ಹೇಳ್ತಾ ಇದ್ರು, ಎಷ್ಟೋ ಬಾರಿ ವೀರಣ್ಣವರು ನಾಟಕದೊಳಗೆ ಬರ್ಲೇಬೇಕು ಅಂತ ಮೈಸೂರಿನ ಮಹಾರಾಜರು ಒತ್ತಾಯ ಮಾಡಿದ್ರು. ಬೇರೆಯವ್ರು ಯಾರೇ ನಾಟಕ ಮಾಡ್ಲಿ, ಅಭಿನಯ ಮಾಡ್ಲಿ, ನೀವು ಒಂದ್ ರೌಂಡ್ ಆ ಕಡೆಯಿಂದ ಈ ಕಡೆ ನೀವು ಬರ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರಂತೆ. ಅಂತ ಹೊಸದಾಗಿ ಸಂಭಾಷಣೆಗಳನ್ನ ಬರೆಸಿ ನಾಟಕದಲ್ಲಿ ಜೋಡಿಸಿ ಅದನ್ನು ಸ್ಟೇಜ್ ಮೇಲೆ ಬರುವಷ್ಟು ಶಕ್ತಿಯನ್ನ ಅವ್ರು ಪಡ್ಕೊಳ್ತಾ ಇದ್ರು, ಬಡ್ದಿದ್ರು. ಇದಿತ್ತು, ಅವರಿಗೆ ಅಷ್ಟು ಟ್ಯಾಲೆಂಟ್ ಇತ್ತು, ಪ್ರತಿಭೆ ಇತ್ತು ಅಂತಂದ್ರೆ ನಿಜವಾಗಿಯೂ ವೀರಣ್ಣವ್ರನ್ನ ಗೌರವಿಸ್ಲೇಬೇಕು. ಮತ್ತು ಇನ್ನೊಂದು ವಿಚಾರವನ್ನು ನಾನು ಹೇಳ್ಬೇಕಂದ್ರೆ, 1926ರಲ್ಲಿ ರಂಗದ ಮೇಲೆ ಮೊಟ್ಟ ಮೊದಲಿಗೆ ವಿದ್ಯುತ್ ದೀಪವನ್ನು ಬೆಳಗಿಸಿದ್ರು. ಅಲ್ಲಿ ತನಕ ಎಲೆಕ್ಟ್ರಿಕ್ ದೀಪಗಳನ್ನೇ ಬಳಸ್ತಾ ಇರ್ಲಿಲ್ಲ ನಾಟಕದಲ್ಲಿ. ಅದು ಬಳಸಿದ್ರ ಕೀರ್ತಿ ಈ ಗುಬ್ಬಿ ಕಂಪನಿಗೆ ಸೇರುತ್ತೆ. 1934ರಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನದಲ್ಲಿ ಮೊದಲ ಬಾರಿಗೆ, ಬಹುಶಃ ಅದು ಇನ್ನೂ ಇವತ್ತಿಗೂ ಆಶ್ಚರ್ಯ ಕೊಡೋದಂದ್ರೆ, ಸ್ಟೇಜ್ ಮೇಲೆ ಜೀವಂತ ಆನೆ ಕುದುರೆಗಳನ್ನ ತಂದವರು ಗುಬ್ಬಿ ಕಂಪನಿಯವರು, ಬೇರೆ ಯಾರು ಅಲ್ಲ ನೋಡ್ರಿ. ಇವತ್ತಿಗೂ ನೀವ್ ನೆನ್ಸ್ಕೊಳ್ರಿ, ಒಂದ್ ಸ್ಟೇಜ್ ನಡೀತಾ ಇದೆ ನಾಟಕ ಅಂದ್ರೆ ಜೀವಂತ ಆನೆ ಕುದುರೆಗಳನ್ನ ತಂದು ಗುಬ್ಬಿ ಕಂಪನಿಯವರು ಆ ಕುರುಕ್ಷೇತ್ರ ನಾಟಕವನ್ನು ಹೆಂಗ್ ಮಾಡಿರ್ಬೇಕು ಅವರು ಆ ಸಮಯದೊಳಗೆ 34ರಲ್ಲಿ. ಅವ್ರ ಮಾಡುವ ಇದನ್ನ ನೋಡಿ ಮಹಾರಾಜರವರಿಗೆ ಆನೆಗಳನ್ನ ಪ್ರೆಸೆಂಟ್ ಮಾಡಿದ್ರಂತ. ಮತ್ತೆ 2 ಕುದುರೆಗಳು ಇದ್ವು ಅವರಿಗೆ. ಕುರುಕ್ಷೇತ್ರ ನಾಟಕದೊಳಗೆ ರಥವನ್ನ ಕೃಷ್ಣ ಮತ್ತು ಅರ್ಜುನ ಹೋಗುವಂತ ಒಂದು ಸಂದರ್ಭ ಇದೆಯಲ್ಲ, ಮಹಾಭಾರತ ಇದ್ದ ಸಂದರ್ಭ, ಅದನ್ನ ಸಂದರ್ಭದಲ್ಲಿ ರಥಾನ್ ಹೇಳ್ಕೊಂಡು ಹೋಗಕ್ಕೆ 2 ಕುದುರೆಗಳನ್ನ ಸಹ ಇವ್ರು ಇಟ್ಕೊಂಡಿದ್ರಂತೆ. ಇವರೆಲ್ಲ ಸ್ಟೇಜ್ ಸಾಮಗ್ರಿಗಳಿಗೆ ಎಷ್ಟು ಇದಾಗಿತ್ತು, ಪರ್ಫೆಕ್ಟ್ ಆಗಿದ್ದು, ಚೆನ್ನಾಗಿದ್ದು ಅಂತಂದ್ರೆ ಅದನ್ನ ಒಂದ್ ಕಡೆಯಿಂದ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗಕ್ಕೆ ಎಷ್ಟೋ ಸಾರಿ ಅವರು ಪ್ರತ್ಯೇಕವಾದ ರೈಲ್ ಗಾಡಿನ ಬುಕ್ ಮಾಡ್ತಿದ್ರಂತೆ. ಅದನ್ನ ಹಾಗೆ ಬುಕ್ ಮಾಡಿದವ್ರು ಎಲ್ಲೂ ನಮ್ಮ ವೃತ್ತಿರಂಗ ಭೂಮಿಲಿ ಯಾರೂ ಇಲ್ಲ ಅನ್ನೋದನ್ನ ನಮ್ಮ ಇತಿಹಾಸ, ನಮ್ಮ ಸಂಶೋಧನೆ ಹೇಳ್ತಾ ಹೋಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ಕಾಳಜಿ ತಗೊಳ್ತಾ ಇದ್ರು. ಅಂದ್ರೆ ಒಂದು ನಾಟಕ ಒಂದು ಯಶಸ್ವಿ ಆಗ್ಬೇಕಾದ್ರೆ, ಜೀವಂತ ನಾಟಕ ಆಗ್ಬೇಕಾದ್ರೆ ಎಷ್ಟು ಮುಖ್ಯವಾಗಿ ಅವರು ರಂಗದಲ್ಲಿ ಅಭಿನಯಿಸುವ ನಟರೆಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ರಂಗಸಜ್ಜಿಕೆ ಅಷ್ಟೇ ಚೆನ್ನಾಗಿರ್ಬೇಕು, ನಿರ್ದೇಶಕ ಅಷ್ಟೇ ಚೆನ್ನಾಗಿರ್ಬೇಕು, ನಿರ್ಮಾಪಕರು, ವ್ಯವಸ್ಥಾಪಕರು, ಪ್ರತಿಯೊಂದು ಸಹ ಒಂದಕ್ಕೊಂದು ಜೊತೆಯಾಗಿ, ಯಾವುದೇ ಒಂದು ಕಡೆ ಫೇಲ್ ಆದ್ರೂ ಸಹ, ಒಂದು ಕಡೆ ಸೋತ್ರು ಸಹ ಇಡೀ ನಾಟಕ ಹೇಗೆ ಕೆಳಗೆ ಕುಸಿದು ಬೀಳುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಆದ್ರೆ ಅವೆಲ್ಲವನ್ನೂ ಸಹ ಸಂಭಾಳಿಸುವ ಒಂದು ರೀತಿಲಿ ಅಚ್ಚುಕಟ್ಟಾದ ರೀತಿಯಲ್ಲಿ ನಿರ್ದೇಶನದಿಂದ ಹಿಡಿದು, ನಿರ್ಮಾಪನದಿಂದ ಹಿಡಿದು, ದೃಶ್ಯ ಸಂಯೋಜನೆಯಿಂದ ಹಿಡಿದು, ಸಂಭಾಷಣೆಯಿಂದ ಹಿಡಿದು, ಹೀಗೆ ಒಂದು ಅಚ್ಚುಕಟ್ಟುತನವನ್ನ, ಒಂದು ಕ್ರಿಯಾಶೀಲತೆಯನ್ನ ಬೆಳಗಿದವರು ವೀರಣ್ಣವರು ಅನ್ನೋದು ಇಡೀ ನಮ್ಮ ಇತಿಹಾಸ, ವೃತ್ತಿ ರಂಗಭೂಮಿಯ ಇತಿಹಾಸ ಹೇಳ್ತಾ ಹೋಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ, ಮಹಿಳೆಯರ ಅಲ್ಲಿ ತನಕ ನಾಟಕದೊಳಗೆ ಪಾತ್ರ ಮಾಡ್ತಾ ಇರ್ಲಿಲ್ಲ. ಆದ್ರೆ ಮಾಡಿದವ್ರ ಮಹಿಳೆಯರ ಬಗ್ಗೆ ಅಂತ ಒಳ್ಳೆ ಹೆಸರು ಸಹ ಇರ್ಲಿಲ್ಲ. ಆಗ ಇವರು ಮಹಿಳೆಯರ ಪಾತ್ರಗಳನ್ನ ಮಹಿಳೆಯರಿಂದಲೇ ಮಾಡಿಸಿದ ಕೀರ್ತಿ ಈ ಕಂಪನಿಗೆ ಬರ್ತದೆ. ಹಾಗಂದಾಗ ಮಹಿಳೆಯರಿಗೆ ಇವರು ಬಹಳ ಗೌರವಯುತ ಸ್ಥಾನ ಕೊಟ್ಟು, ನಾಟಕದವರು ಅಂದ್ರೆ ಕೀಳಾಗಿ ನೋಡ್ತಿದ್ರಲ್ಲ, ಅಂತ ಸಂದರ್ಭಗಳಲ್ಲಿ ಅವರಿಗೊಂದು ಘನತೆ, ಗೌರವವನ್ನು ತಂದುಕೊಟ್ರು. ಸದಾರಮೆ, ಕುರುಕ್ಷೇತ್ರ, ಜೀವನ ನಾಟಕ, ದಶಾವತಾರ, ಪ್ರಭಾಮಣಿ ವಿಜಯ, ಕಬೀರ, ಗುಲೇಬಾ ಕಾವಲಿ, ಅಣ್ಣ ತಮ್ಮ, ಲವ ಕುಶ ಈ ಕಂಪನಿಯ ಕೆಲವು ಪ್ರಸಿದ್ಧ ನಾಟಕಗಳು. ಇಲ್ಲೆಲ್ಲ ಹೆಣ್ಣು ಮಕ್ಕಳುಗಳು ಸಹ ತೀರ ಸಹಜವಾಗಿ ಭಾಗವಹಿಸ್ತಿದ್ರು, ಅಭಿನಯಿಸ್ತಾ ಇದ್ರು. ಮತ್ತು ಅದೇ ಗೌರವವನ್ನ ಇಟ್ಟುಕೊಂಡು ಬದುಕನ್ನ ರೂಪಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನ ನಾವು ಜ್ಞಾಪಿಸ್ಕೋಬಹುದು. ಇವರ ಕಂಪನಿ ಬರೀ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ಸಂಚರಿಸಿತ್ತು. ಅದರಲ್ಲಿ ಮುಂಬೈ, ಕರ್ನಾಟಕದಲ್ಲಿ ಆ ಕಡೆ ಮುಂಬೈ ಭಾಗದಲ್ಲೂ ಸಹ ಈ ನಾಟಕಗಳು ಹೋಗಿದ್ದು, ಪ್ರದರ್ಶನ ಆಗಿತ್ತು ಅನ್ನೋದನ್ನು ಇತಿಹಾಸ ಹೇಳ್ತಾ ಹೋಗುತ್ತೆ. ಒಮ್ಮೆ ಒಂದ್ ಘಟನೆಯನ್ನ ಉಲ್ಲೇಖ ಮಾಡ್ತಾರೆ. ಹೈದರಾಬಾದ್ ನಿಜಾಮರಿಗೆ ಇವ್ರು ಕುರುಕ್ಷೇತ್ರ ನಾಟಕದ ಕೇಳಿ ನೋಡ್ಬೇಕಂತ ಅನಿಸ್ತು. ಆಗ ಅವರು ವೀರಣ್ಣವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೀವು ದಯವಿಟ್ಟು ಬಂದು ನಮ್ಮ ಹೈದರಾಬಾದಲ್ಲಿ ಇದ ನಾಟಕನ ಪ್ರದರ್ಶನ ಕೊಡ್ಬೇಕು ಅಂತ. ಆಗ ವೀರಣ್ಣವ್ರು ಹೇಳಿದ್ರು, ಅದನ್ನ ನಾಟಕ ಸರಂಜಾಮಗಳು ಅದನ್ನೆಲ್ಲ ತಗೊಂಬರೋದು ಅಷ್ಟು ಸರಳಿಲ್ಲ, ಇಷ್ಟು ಕಷ್ಟ ಇದೆ ಅಂತ ಅವ್ರನ್ನ ಒಪ್ಪಿಸಿ ಒತ್ತಾಯ ಮಾಡಿ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು
ಹೈದರಾಬಾದ್ನ ನಿಜಾಮರಿಗೆ ಅವರಿಗೆ ತಾವು ಮಾಡ್ತಾ ಇರುವಂತ ಸ್ಥಳಕ್ಕೆ ವಿಶೇಷ ಆಹ್ವಾನ ಕೊಟ್ಟು ಸ್ವಾಗತಿಸಿದ್ರು, ಬರ್ಲಿಕ್ಕೆ ಅವಕಾಶ ಮಾಡಿದಂತೆ. ಅವ್ರು ಬಂದ್ರಂತೆ, ಅವ್ರು ಒಪ್ಕೊಂಡು ಆಯ್ತು ಅಂತ ಬಂದಂತ ಸಮಯದಲ್ಲಿ ಅವ್ರು ಎಲ್ಲಿ ಕಾರಿಂದ ಇಳಿತಾರೋ ಗಾಡಿಯಿಂದ, ಅಲ್ಲಿಂದ ಕೆಂಪು ಮಗ್ಗಮಲ್ಲಿನ ಒಂದು ಇದನ್ನ ಹಾಸ್ಪಿಟಲ್ ತಗೊಂಡೋದ್ರು. ಅವ್ರ ಒಳಗಡೆ ಥಿಯೇಟರ್ ಒಳಗಡೆ ಬರ್ತಿದ್ದಂಕಲೆ ತುತೂರಿ ಮತ್ತೆ ಘನ ಇದನ್ನೆಲ್ಲ ವಾದ್ಯಗಳನ್ನ ನುಡಿಸಿದಾಗ ನಿಜಾಮರು ದಂಗು ಬಡ್ದು ಹೋದ್ರು. ಇಂಥ ಒಂದು ಗೌರವವನ್ನ, ಸ್ವಾಗತವನ್ನ ಅವ್ರು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಆನಂತರ ಅವ್ರು ಬಹಳ ಇಷ್ಟಪಟ್ಟು ಬಂದಂತ ಆ ನಾಟಕದೊಳಗೆ ಎಷ್ಟು ಖುಷಿಯಿಂದ ಬಂದ್ ಅವ್ರು ಇದ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ, ಕೊನೆಗೆ ನಾಟಕ ನೋಡಿದಾದ್ಮೇಲೆ ಅವರೇ ನೇರ ಸ್ಟೇಜ್ ಮೇಲೆ ಹೋಗಿ ಆ ನಿಜಾಮರು ಅವರಿಗೆ ಒಂದು ಬಿರುದನ್ನು ಕೊಟ್ರು. ಅದು ಇವತ್ತಿಗೂ ಗಮನಾರ್ಹವಾದ್ದು. ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ಅಂತ ಬಿರುದು ಕೊಟ್ರು. ಇವ್ರಿಗೆ ಬಂದಂತ ಬಿರುದುಗಳು ಬಹಳ, ಪ್ರಶಸ್ತಿಗಳು ಅನೇಕ. ಅದರಲ್ಲಿ ಕೆಲವನ್ನಾದ್ರೂ ನಾನು ಇಲ್ಲಿ ಉಲ್ಲೇಖ ಕೊಡ್ಲೇಬೇಕು. ಏನಂತಾನೆ 1912 ನೋಡ್ರಿ, ಮೈಸೂರಿನ ಜನತೆ ಇವರ ಅಭಿನಯವನ್ನ ಮೆಚ್ಚಿ ಇವರ ಕಂಪನಿ ಇದಕ್ಕೆ ಇವರಿಗೆ ವಿಶೇಷವಾಗಿ ಚಿನ್ನದ ಪದಕ ಕೊಟ್ಟು ಗೌರವಿಸ್ತು. ಅದು ಚಾಮುಂಡೇಶ್ವರಿ ಚಿತ್ರ ಇರುವಂತಹ ಒಂದು ಪದಕ ಇತ್ತದು. ಅದನ್ನ ಬಹಳ ಹೆಮ್ಮೆಯಿಂದ ಗೌರವದಿಂದ ನಮ್ಮ ಗುಬ್ಬಿ ವೀರಣ್ಣರು ಅನೇಕ ಫೋಟೋಗಳು ಇವತ್ತಿಗೂ ನಾವು ನೋಡ್ಬೋದು ನೋಡ್ರಿ, ಧರಿಸ್ತಾ ಇದ್ರಂತೆ. ನನಗ ಅದ ಚಿನ್ನದ ಪದಕ ಕೊಟ್ಟು ಆಮೇಲೆಲ್ಲ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಾನು ಇದೆಲ್ಲ ತಯಾರಿ ಮಾಡ್ಲಿಕ್ಕೆ ಏನೇನೋ ಪುಸ್ತಕಗಳು, ಸಿಡಿಗಳು, ವಿಡಿಯೋಗಳು ನೋಡ್ತಾ ಇದ್ದಾಗ ನಂಗೆ ಗೊತ್ತಾಗಿದ್ದು ಒಂದು ವಿಚಾರ ಏನಪ್ಪಾ ಅಂದ್ರೆ, ನಂಗೆ ಬಹಳ ಖುಷಿ ಕೊಟ್ಟಂತ ವಿಚಾರ. ಗುಬ್ಬಿನಲ್ಲಿ ಮಾರ್ಚ್ 12-13 ಚನ್ನಬಸವೇಶ್ವರ ಗುಡಿ ಇದೆ, ಗದಿಗೆ ಇದೆ. ಅಲ್ಲಿ ಏನಪ್ಪಾ ಎಂತಾರ ಚನ್ನಬಸವೇಶ್ವರ ಗುಡಿ ಇದೆ. ಆ ಚನ್ನಬಸವೇಶ್ವರ ದೇವರ ಜಾತ್ರೆ ಮಾರ್ಚ್ 12-13 ಆಗತ್ತೆ. ಅವತ್ತಿನ ಆ ದಿನಗಳ ಹಿಂದೆ ದಿನ ಆ ಒಂದು ಪದಕವನ್ನ, ಚಾಮುಂಡೇಶ್ವರಿ ಚಿತ್ರವಿರುವ ಆ ಪದಕವನ್ನ ತಹಸೀಲ್ದಾರ್ ಆಫೀಸಿಂದ ತಂದು ಪ್ರಧಾನ ಅರ್ಚಕರು ಆ ಗುಡಿಯ ದೇವರಿಗೆ ಹಾಕ್ತಾರಂತೆ. ಅದನ್ನ ಆ ಬಂಗಾರದ ಪದಕವನ್ನ, ಇನ್ನು ಅನೇಕ ಬಂಗಾರದ ಇದನ್ನ ಅವ್ರಿಗಿದ್ದಂಥದನ್ನ ವೀರಣ್ಣವರು ಈ ಬಸವೇಶ್ವರ ಗುಡಿಗೆ ದಾನವಾಗಿ ಕೊಟ್ಟಿದ್ದಾರಂತೆ. ಅದು ಇವತ್ತಿಗೂ ನೀವು ನೋಡ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ಬೇಕಂದ್ರೆ ಮಾರ್ಚ್ 12-13 ನಮ್ಗಿಂತ ಒಂದು ದಿವಸ ಮೊದಲು ಬ್ಯಾಂಕಿಂದ ತರ್ತಾರಲ್ಲ, ಆವಾಗ ನೀವು ಬರಬಹುದು ಅಂತ ಅಲ್ಲಿ ಅವ್ರ ಅರ್ಚಕರು ಹೇಳಿದಾಗ ಅದನ್ನ ನಿಜವಾಗ್ಲೂ ನನಗೆ ಗೊತ್ತಾಗಿದ್ದ ಹೊಸ ವಿಚಾರ ಇದು. ಇದನ್ನ ಓದ್ತಾ ಇದ್ದಾಗ ಗೊತ್ತಾಗಿದ್ದು. ಹೌದಪ್ಪ, ನಾನು ಗುಬ್ಬಿಗೂ ಹೋಗಿದ್ದೆ. ಆ ನಾಟಕ ಅಲ್ಲಿ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿನೂ ನೋಡಿದ್ದೇನೆ. ಜೊತೆಗೆ ಗುಡಿಗೂ ಹೋಗಿದ್ದೆ. ಚನ್ನಬಸವೇಶ್ವರ ಗೊಸಲ ಚನ್ನಬಸವೇಶ್ವರ ಸ್ವಾಮಿಗಳ ಒಂದು ಗದ್ದಿಗೆ ಇದೆ ಅಲ್ಲಿ. ಆ ಗೊಸಲ ಚನ್ನಬಸವೇಶ್ವರರು ಯಡಿಯೂರು ಸಿದ್ದಲಿಂಗೇಶ್ವರರ ಒಬ್ಬ ಶಿಷ್ಯರು. ಈ ಗೊಸಲ ಚನ್ನಬಸವೇಶ್ವರ ಅವರು 106 ಗಣಗಳ ಜೊತೆನಲ್ಲಿ ಬಂದು ಅಲ್ಲಿ ನೆಲೆಸಿದ್ರು ಗುಬ್ಬಿನಲ್ಲಿ ಅಂತ ಒಂದು ಪ್ರತೀತಿ ಇದೆ. ಪ್ರತೀತಿಯಲ್ಲ, ಅಲ್ಲಿ ಒಂದು ಕಲ್ಯಾಣಿನಲ್ಲಿ ಅವರು ಅಲ್ಲಿ ಒಬ್ಬೊಬ್ಬನ ಅನೇಕ ಲಿಂಗಗಳಿವೆ. ಆ ಲಿಂಗಗಳಿಗೆ ಆ ಎಲ್ಲ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಇವತ್ತು ನೀವು ನೋಡ್ಬೋದು. ಅದ್ರೊಳಗಡೆ ಗೊತ್ತಾಗಿದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಲ್ಲಿ ತಮಿಳಿನ ಹೆಸರು, ತೆಲುಗಿನ ಹೆಸರಿನ ಶರಣರುಗಳು ಅಲ್ಲಿ ಬಂದಿದ್ರು ಗುಬ್ಬಿಗೆ ಅನ್ನೋದು ವಿಚಾರ ನಂಗೆ ಮೊದ್ಲು ಈಗ್ಲೇ ಗೊತ್ತಾಗಿದ್ದು. ಅಂದ್ರೆ ಅಷ್ಟು ವೀರಶೈವ ಶರಣರು. ಆ ವಚನ ಕ್ರಾಂತಿ ಆದ ನಂತರದ 12ನೇ ಶತಮಾನದ ವಚನ ಕ್ರಾಂತಿಯ ನಂತರದ ದಿನಗಳಲ್ಲಿ ಕೊನೆಯಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಗಳವರೆಲ್ಲ ವಚನಗಳನ್ನ ಮತ್ತೆ ಮರುತ್ಥಾನ ಮಾಡ್ಬೇಕು, ಶರಣ ಕ್ರಾಂತಿ ಆಗೋಗಿ ಎಲ್ಲ ಬಸವಣ್ಣವರು ಚದುರಿ ಹೋದ ಆ ನಂತರದಲ್ಲಿ ಮತ್ತೆ ಅದನ್ನ ಪುನರ್ ರಿವೈವ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ ಸಂದರ್ಭದಲ್ಲಿ ಇವರೆಲ್ಲರ ಪ್ರಯತ್ನದೊಳಗೆ ಈ ತಮಿಳಿನ, ತೆಲುಗಿನ ಅನೇಕ ಭಕ್ತರುಗಳು ಗುಬ್ಬಿನ ನೆಲೆಸಿದ್ದಾರೆ ಅಂತ ಅನ್ನೋದು ನಮ್ಗೆ ಆ ಹೆಸರು ನೋಡಿದಾಗ ಗೊತ್ತಾಯ್ತು. ನನಗಂತೂ ಆಶ್ಚರ್ಯನೇ ಆಗೋಯ್ತು. ಬಹುಶಃ ನಮ್ಮ ಶರಣ ಕ್ರಾಂತಿ, ವಚನ ಶರಣರು ನಾವು ಸಂಶೋಧನೆ ಮಾಡ್ತಾ ಹೋದ್ರೆ ಅದು ಕೊನೆನೇ ಇಲ್ವೇ ನಾವು ಮಾಡ್ಕೊಂಡು ಹೋದ್ರೆ ಅನ್ನೋ ಭಾವನೆ ನನಗೆ ಇವತ್ತು ಇದನ್ನ ಓದ್ತಾ ಇದ್ದಾಗ ಬಂದಂತ ವಿಚಾರ. ಇರ್ಲಿ, ಮತ್ತೆ ನಾವು ನಮ್ಮ ಗುಬ್ಬಿ ವೀರಣ್ಣ ಹತ್ರನ ಹೋಗೋಣ. ಗುಬ್ಬಿ ವೀರಣ್ಣವ್ರ ಕಡೆಯಿಂದನೇ ನಾನು ಅಲ್ಲಿಗೆ ಹೋಗಿದ್ದು. ಇವತ್ತಿಗೂ ಸಹ ನೀವು ಆ ಮೈಸೂರಿನ ಜನತೆ 1912 ಚಾಮುಂಡೇಶ್ವರಿಯ ಚಿತ್ರ ಇರುವ ಒಂದು ಚಿನ್ನದ ಪದಕವನ್ನ ಕೊಟ್ಟು ಗೌರವಿಸ್ತಲ್ಲ, ಅದು ನೋಡ್ಲಿಕ್ಕೆ ನಮ್ಗೆ ಇವತ್ತಿಗೂ ಸಿಗುತ್ತೆ. ಇದು ಒಂದನೇ ವಿಚಾರ. ನಂತರದಲ್ಲಿ 1921 ನಾಟಕ ಪ್ರಹಸನ ಪಿತಾಮಹ ಅನಿಸ್ತವರು ಟಿ.ಪಿ. ಕೈಲಾಸಂ. ಅವರು ಟಿ.ಪಿ. ಕೈಲಾಸಂ ಶ್ರೀರಂಗರು ಕನ್ನಡ ನವೋದಯದ ರಂಗಭೂಮಿ ಕಲೆಗಳಲ್ಲಿ ನಾಟಕ ಬರೆಯಲು ಬಹಳ ಪ್ರಸಿದ್ಧರಾದಂಥವರು. ಅದರಲ್ಲಿಯೂ ಕಾಮಿಡಿ ನಾಟಕಗಳ ಪ್ರಹಸನಗಳನ್ನ ಬರೆದವರು ಟಿ.ಪಿ. ಕೈಲಾಸಂ ಅವರು. ಇವರ ನಾಟಕ ನೋಡ್ಬಿಟ್ಟು ಬಹಳ ಸಂತೋಷ ಪಟ್ಟು ತಮ್ಮ ಕೈಯಲ್ಲಿ ಕಟ್ಕೊಂಡಿದ್ದಂತ ಬೆಲೆ ಬಾಳುವ ಗಡಿಯಾರನ್ನ ತೆಗೆದು ಸ್ಟೇಜ್ ಬಂದು ಕೊಟ್ರಂತೆ ಟಿ.ಪಿ. ಕೈಲಾಸಂ ವೀರಣ್ಣವರಿಗೆ.
ನಂತರ 1900 ಇವತ್ತು ನಮ್ಗದು ಕೈಗಡಿಯಾರ ಕೊಟ್ಟದ್ದು ಅದೇನ್ ದೊಡ್ಡ ವಿಚಾರ ಇರ್ಲಿಕ್ಕಿಲ್ಲ. ಆದ್ರೆ ಆ ಕಾಲದಲ್ಲಿ ಅದು ಬಹಳ ದೊಡ್ಡ ವಿಚಾರವೇ ಆಗಿತ್ತು. 1932 ಮೈಸೂರು ಅರಸರಾಗಿದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರಿಗೆ ವರ್ಸಟೈಲ್ ಕಾಮಿಡಿಯನ್ ಅನ್ನೋ ಬಿರುದು ಕೊಟ್ರಂತೆ. ಅಷ್ಟು ಚೆನ್ನಾಗಿ ಹಾಸ್ಯವನ್ನ ಮಾಡ್ತಾ ಇದ್ದ, ಇಷ್ಟು ಸಹಜವಾಗಿ ಮಾಡ್ತಾ ಇದ್ರಂತೆ ಅವ್ರು ನೋಡ್ತಾ ಇದ್ರೆ ಬೇರೆಯವರು ನಗ್ಬೇಕಾಗಿತ್ತು, ಅವ್ರ ನಟನೆಯೊಳಗೆ ತಮ್ಮದ್ರೊಳಗೆ ಮುಳುಗಿ ಹೋಗ್ತಾ ಅಂತ ಅವರ ನಾಟಕದ ಕೆಲವು ತುಣುಕುಗಳನ್ನು ನೀವು ನೋಡಿದ್ರೆ ನಿಮ್ಗೆ ಸಿಗುತ್ತೆ. ನೀವು ಬೇಕಾದ್ರೆ CIIL ಅನ್ನೋರು ಅಂದ್ರೆ ಸೆಂಟ್ರಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಮೈಸೂರಿನವರು ಒಂದು ಭಾಷಾ ಭಾರತಿ ಇದ್ರೊಳಗೆ ನಮ್ಮ ವೀರಣ್ಣವರ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಅದಲ್ದೇನೆ ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅಲ್ಲಿ ಪರಮೇಶ್ವರ ಅಂತನೋರು ಕೆಲವು ಇಂಟರ್ವ್ಯೂಗಳನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಅಲ್ಲೂ ಸಹ ಕೆಲವು ಕ್ಲಿಪ್ಪಿಂಗ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ, ಕೆಲವು ವಿಚಾರಗಳು ತಿಳಿತಾ ಹೋಗ್ತವೆ. ಇದನ್ನೆಲ್ಲ ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ಕೆಲವು ಪುಸ್ತಕಗಳನ್ನ ಓದಿದಾಗಲೂ ನಿಮ್ಗೆ ಈ ವಿಚಾರಗಳು ಸಿಗ್ಬೋದು. ಇವರ ಎಷ್ಟು ಚೆನ್ನಾಗಿ ನಾಟಕದ ಅಭಿನಯವನ್ನ ಮಾಡ್ತಾ ಇದ್ರು, ಅದು ನಗಿಸುವ ಆ ಪ್ರಹಸನವನ್ನ ಅದು ಎಲ್ಲರಿಗೂ ಸಿಗೋದು ಸಾಧ್ಯ ಅಲ್ಲ. ಅಳಿಸ್ಬೋದು, ಬಹಳ ಸುಲಭ ಅಂತ ಅನ್ಸುತ್ತೆ, ನನಗೆ ಅನ್ಸುತ್ತೆ, ಗೊತ್ತಿಲ್ಲಪ್ಪ. ಆದ್ರೆ ಅಳಿಸ್ಬಹುದು, ಆದ್ರೆ ನಗಿಸೋದಿದೆಯಲ್ಲ ಅದು ಅಷ್ಟು ಸರಳ ಅಲ್ಲ. ತಾನು ಗಂಭೀರವಾಗಿದ್ದು ಬೇರೆಯವ್ರನ್ನ ತನ್ನ ನಟನೆಯ ಮುಖಾಂತರ ನಗಿಸುವ ಆ ಚಾತುರ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಅಂತ ಚಾತುರ್ಯವನ್ನು ಗಮನಿಸಿಯೇ ಅವರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ವರ್ಸಟೈಲ್ ಕಾಮಿಡಿಯನ್ ಅನ್ನುವ ಬಿರುದನ್ನ ಕೊಟ್ಟರಂತೆ. ಆಮೇಲೆ 1942 ಮಹಾರಾಜ ಚಾಮರಾಜ ಒಡೆಯರಿದ್ರು. ಅವರು ಇವರಿಗೆ ನಾಟಕ ರತ್ನ ಎಂಬ ಬಿರುದನ್ನ ನೀಡಿ ಗೌರವಿಸಿದ್ರು. ಮುಂದೆ ಬರ್ತಾ ಹೋಯ್ತು, ಸ್ವಾತಂತ್ರ್ಯ ಸಿಕ್ಕು ನಂತರದ ದಿನಗಳಲ್ಲಿ ಅಕಾಡೆಮಿಗಳು ಬಂದು 1955 ನಮ್ಮ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿತು. 72 ಭಾರತ ಸರ್ಕಾರ ಇವರಿಗೆ ದೊಡ್ಡ ಗೌರವ ಕೊಡ್ತು. ಅದು ಪದ್ಮಶ್ರೀ ಗೌರವ. ವೀರಣ್ಣ ಅವರು ಪಡ್ಕೊಂಡಂತ ಬಹಳ ದೊಡ್ಡ ಗೌರವ ಆಯ್ತು. ಆಗ್ಲೇ ನಿಮ್ಗೆ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ, ಡಿಲಿಟ್ ಪದವಿಯನ್ನ ಕೊಡ್ತು. ಹೀಗೆ ಒಂದು ತಾವು ಅಷ್ಟೇ ಬೆಳೆದೆ ತಮ್ಮ ಸುತ್ತಲಿನ ಪರಿಸರವನ್ನ, ಒಂದು ಕಂಪನಿಯನ್ನ ಬೆಳೆಸಿದ ಕೀರ್ತಿ ನಮ್ಮ ವೀರಣ್ಣವರಿಗೆ ಬಂದು ಬರುತ್ತೆ. ಅಂದ್ರೆ ಯೂನಿವರ್ಸಿಟಿಯಾಗಿ ಡಿಗ್ರಿ ಪಡ್ಕೊಳ್ದೇ ಇದ್ರು ಯೂನಿವರ್ಸಿಟಿಗೆ ಹೋಗಿ ಯೂನಿವರ್ಸಿಟಿಯಲ್ಲಿ ಕೊಡಬಹುದಾದ ಎಲ್ಲ ವಿದ್ಯೆಯ ನಟನಾ ವಿದ್ಯೆಯ ಕೌಶಲಗಳನ್ನ ಕಲಿಸ್ಕೊಟ್ಟಿದ್ದನ್ನ ಇವತ್ತಿಗೂ ನಮ್ಮ ಅನೇಕ ಚಿತ್ರರಂಗದಲ್ಲಿರುವಂತಹ, ನಾಟಕ ರಂಗದಲ್ಲಿರುವಂತಹ ಯಾರ್ಯಾರನ್ನ ಪ್ರಸಿದ್ಧರಾದರು ಅಂತ ನಾವೇನು ಗುರುತಿಸ್ತೀವೋ ಅಂತವರಗಳಲ್ಲಿ ಹೆಸರುಗಳನ್ನ ನಾನು ಕೆಲವೊಂದು ಹೇಳ್ಬೇಕಂದ್ರೆ ಅವರೆಲ್ಲರೂ ಸಹ ಇವ್ರನ್ನ ಆ ಆಕಾರದಲ್ಲಿ ನೆನಪಿಸ್ಕೊಂಡಿರೋದನ್ನ ನಾವು ನೋಡಬಹುದು, ಇವತ್ತಿಗೂ ಇತಿಹಾಸದಲ್ಲಿದೆ. ಅವರಲ್ಲಿ MV ವಾಸುದೇವರಾವ್ ಅನ್ನೋರು ಚೋಮನ ದುಡಿ ಒಂದು ಸಿನಿಮಾ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದ್ರಲ್ಲಿ ವಾಸುದೇವರಾವ್ ಅವರು. ಆಮೇಲೆ ನಮ್ಮ ಕನ್ನಡದ ರಾಜ್ಕುಮಾರ್ ಅವರು, ಖ್ಯಾತ ನಿರ್ದೇಶಕ BV ಕಾರಂತರು, ಆಮೇಲೆ ಆಕಾಶವಾಣಿ ಖ್ಯಾತಿಯ ಚಿನ್ನಪ್ಪ ಅವರು, ಎಲ್ಲಕ್ಕಿಂತ ಹೆಚ್ಚಾಗಿ ಚಲನಚಿತ್ರ ನಟರಾಗಿ ಬೆಳೆದ GV ಅಯ್ಯರ್ ಅವರು, TN ಬಾಲಕೃಷ್ಣ, BR ನರಸಿಂಹರಾಜು, MS ಸತ್ಯು, ಮುಸುರಿ ಕೃಷ್ಣಮೂರ್ತಿ, ಡಿಂಗ್ರಿ ನಾಗರಾಜ್, ಒಬ್ರು ಇಬ್ರು ಎಷ್ಟು ಜನ ಇವರನ್ನ ನೆನಪಿಸ್ಕೊಳ್ತಾರೆ. ನಟ ಭಯಂಕರ ಅನಿಸಿಕೊಂಡ MN ಗಂಗಾಧರಾಯರು ಇಲ್ಲಿಯವರು, ಈ ಕಂಪನಿಯಲ್ಲಿ ಬೆಳೆದು ಹೋದವರು. ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಒಂದು ವಿಚಾರ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಇವರು ಕಂಪ್ನಿಲಿ ಕಲಿತಂತವರಿಗೆ ತನ್ನದೇ ಆದ ಶಿಸ್ತು ಇರುತ್ತಂತೆ. ಅಂದ್ರೆ ನಾವು ಒಂದು ಸ್ಕೂಲ್ನಲ್ಲಿ, ಒಂದು ಕಾಲೇಜಲ್ಲಿ ಇದ್ದಾಗ ಒಂದೊಂದು ಐಡೆಂಟಿಟಿ ನೋಡಿ, ಇಂಥ ಸ್ಕೂಲಿಂದ ಬಂದಾರ, ಇಂಥ ಕಾಲೇಜಿನ ಈ ಪ್ರಾಡಕ್ಟ್ ಇವರು, ಅದಕ್ಕ ಇವ್ರ ಭಾಷೆ ಹಿಂಗಿದೆ ಅಂತ ನಾವ್ ಹೆಂಗ್ ಗುರುತಿಸ್ತೀವೋ ಹಂಗೆ ನಮ್ಮ ಈ ಗುಬ್ಬಿ ಕಂಪನಿ ನಾಟಕದೊಳಗೆ ಪಳಗಿದಂತಹ ಬೇರೆ ಬೇರೆ ವಿದ್ಯೆಗಳನ್ನ, ಬೇರೆ ಬೇರೆ ಚಾತುರ್ಯಗಳನ್ನ ಕಲಿತಂತವರು ಗುರುತಿಸ್ಕೊಳ್ಪಡ್ತಾ ಇದ್ರು. ಅಂದ್ರೆ ಗುಬ್ಬಿ ವೀರಣ್ಣ ಕಂಪನಿಯವರಪ್ಪ ಇವರು ಅಂತ ಅನ್ಕೊಂಡ್ರು. ಅದಕ್ಕೆ ಒಂದು ಉದಾಹರಣೆಯನ್ನ ಸುಂದರ್ಶ್ರೀ ಅನ್ನೋ ಅವರ ಮೊಮ್ಮಗಳು ಹೇಳ್ತಾರೆ. ಒಂದ್ಸಲ ಮೇಕಪ್ ಮಾಡ್ಕೊಂತಾ ಇದ್ರಂತೆ. ಬಹಳ ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರು ಅಲ್ಲೆಲ್ಲೋ ಮೂಲೆಯಲ್ಲಿ ನೋಡ್ತಾ ಇದ್ರಂತೆ. ಇವರು 20 ವರ್ಷದ ಹೆಣ್ಣುಮಗಳು 50 ವರ್ಷದ 60 ವರ್ಷದ ಒಬ್ಬ ಹೆಣ್ಣುಮಗಳ ಪಾತ್ರವನ್ನು ಮಾಡ್ಬೇಕಾಗಿರುತ್ತೆ. ಯಾರು? ಸುಂದರ್ಶ್ರೀ ಅನ್ನುವ ಹೆಣ್ಣುಮಗಳು, ಗುಬ್ಬಿ ವೀರಣ್ಣವರ ಮೊಮ್ಮಗಳು. ಆಗ ಅವರು ತಮ್ಮ ತಲೆಗೆ ಒಂದು ಬಿಳಿ ಎಳೆಯನ್ನ ಇಲ್ಲಿ ಪೇಂಟ್ ಮಾಡ್ರಿ ಅಂತ ಆ ಇವ್ರು ಮಾಡೋರ್ಗೆ, ಮೇಕಪ್ ಮಾಡೋರ್ಗೆ ಹೇಳ್ತಾರೆ. ಅದನ್ನ ಇವ್ರು ನೋಡ್ಬಿಟ್ಟು ರಾಜ್ಕುಮಾರ್ ಅವ್ರು ನೋಡಿದ್ರಂತೆ. ನೋಡಿದ್ದಾದ್ಮೇಲೆ ಆಕೆ ಆ ಕಡೆ ಹೋದ್ಮೇಲೆ ಹೇಳಂತೆ, ಆ ಹೆಣ್ಮಕ್ಳು ಯಾರು ಅಂತ ಕೇಳಿರಂತೆ.
ಗುಬ್ಬಿ ವೀರಣ್ಣರ ಮೊಮ್ಮಗಳು ಅಂತ ಅನ್ಸೆ. ನಾನು ಅವಾಗ್ಲೇ ಅನ್ಕೊಂಡೆ ಬಹುಶಃ ಗುಬ್ಬಿ ವೀರಣ್ಣರ ತಳಿನೇ ಇದು ಅಂತೇಳಿ. ಇಲ್ದೇ ಇದೆ ಇಷ್ಟು ಧೈರ್ಯವಾಗಿ 20 ವರ್ಷದ ಹೆಣ್ಮಗಳು ತನ್ನ ಮೇಕಪ್ ನಲ್ಲಿ ಆಗಿರೋ ಒಂದು ದೋಷವನ್ನ ಎಷ್ಟ್ ಚಂದ ಹೇಳಿ ಉಲ್ಲೇಖ ಮಾಡಿ ಪೇಂಟ್ ಇದ್ ಮಾಡಿಸ್ಕೊಂಡು ಬಿಳಿಯ ಒಂದು ಪಟ್ಟೆಯನ್ನು ತನ್ನ ಕುರಿ ಕೂದಲಿಗಳ ಮಧ್ಯೆ ಹಾಕಿಸ್ಕೊಂಡು ಹೋದ್ಲು ನೋಡ್ರಿ ಅಂತ ಹೇಳಿರಂತೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬರೀ ಗುಬ್ಬಿ ವೀರಣ್ಣರ ಮೊಮ್ಮಗಳು ಅಂತಲ್ಲ, ಆ ಕಂಪನಿಯಲ್ಲಿ ಕೆಲಸ ಮಾಡಿದವರಿಗೆಲ್ಲ ತನ್ನದೇ ಆದ ಒಂದು ಶಿಸ್ತು, ಭಾಷೆಯ ಸ್ಪಷ್ಟತೆ, ಖಚಿತತೆ ಇರುತ್ತೆ ಅನ್ನೋದನ್ನ ನಾವು ಗುರುತಿಸ್ಬೋದು. ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಏನಂದ್ರೆ ನಾವು ಸಾಮಾನ್ಯವಾಗಿ ರಾಜ್ಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ಭಾಷಾ ಶುದ್ಧಿ ಬಹಳ ಕರೆಕ್ಟ್ ಇರುತ್ತೆ, ಸರಿಯಾಗಿರುತ್ತೆ. ಎಲ್ಲೂ ಸಹ ಅಪಶಬ್ದ, 2 ಮೀನಿಂಗ್ ಇರುವಂತದ್ದು ಅಥವಾ ಉಚ್ಚಾರದಲ್ಲಿ ಹಿಂದೆ ಮುಂದೆ ಮಾಡೋದು ಏನು ಇರೋದಿಲ್ಲ. ಅಂತ ಒಂದು ಭಾಷಾ ಸ್ವಚ್ಛತೆಗೆ ನನಗೆ ಗುಬ್ಬಿ ಕಂಪನಿಯ ಇದು ಸಹಾಯ ಆಗಿದೆ ಅನ್ನೋ ಮಾತನ್ನ ಅವ್ರು ಓಪನ್ ಆಗಿ ಹೇಳಿದ್ದನ್ನ ಇವತ್ತು ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಅಂದ್ರೆ ಗುಬ್ಬಿ ವೀರಣ್ಣರ ಕಂಪನಿ ಹೆಂಗದು ಒಂದು ಯೂನಿವರ್ಸಿಟಿಯಾಗಿ ಕೆಲಸ ಮಾಡ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳಿದೆ. ಆಮೇಲೆ ನಾಡಿನ ಇವತ್ತು ನಾವೆಲ್ಲ ಗುರುತಿಸುವಂತ ಒಂದು ದೊಡ್ಡ ಇದು ಅಂದ್ರೆ ದೊಡ್ಡ ಪ್ರತಿಭಾವಂತ ನಿರ್ದೇಶಕ BV ಕಾನಂದ್ರು ಅವರು ಮತ್ತೆ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ತಾವು ಕಲಿತ ಮನುಷ್ಯತ್ವದ ಪಾಠಗಳನ್ನ ಅವ್ರು ನೆನಪಿಸ್ಕೊಳ್ತಾರೆ. ಇಲ್ಲಿ ದುಡಿದ ಪ್ರತಿಯೊಬ್ಬರು ಒಂದ್ ಮಾತು ಹೇಳ್ತಾರೆ ಅವರು, ಇದು ಅವ್ರದೇ ದಾಖಲೆ ಆಗಿರೋದ್ ಪದ, ದುಡಿದ ಪ್ರತಿಯೊಬ್ಬರು ಹೃದಯವಂತರಾಗಿ, ಬಹಳ ಇಂಪಾರ್ಟೆಂಟ್, ಮನುಷ್ಯತ್ವ ಇರೋ ಮನುಷ್ಯರಾಗಿ ಅಂತ ಅರ್ಥ. ದುಡಿದ ಪ್ರತಿಯೊಬ್ಬರು ಹೃದಯವಂತರಾಗಿ, ವ್ಯವಹಾರ ಚತುರರಾಗಿ, ನಟ ರತ್ನಾಕರರಾಗಿ ಕಾಣಿಸುತ್ತಾರೆ ಎಂಬ ಮಾತುಗಳು ವೀರಣ್ಣನವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಅಂತ ನನ್ಗನ್ಸುತ್ತೆ. ಗುಬ್ಬಿ ವೀರಣ್ಣವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ವಿಶೇಷ ಸಾಧನೆ ಮಾಡಿದವರಿಗೆ ಗುಬ್ಬಿ ವೀರಣ್ಣ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ಪ್ರತಿ ವರ್ಷನೂ ಕೊಡ್ತಾ ಬಂದಿದೆ. ನಾಟಕ ರತ್ನ ಗುಬ್ಬಿ ವೀರಣ್ಣವರು ತಮ್ಮ ಜೀವನ ನಾಟಕಕ್ಕೆ ಮಂಗಳ ಹಾಡಿದ್ದು 1972 ಅಕ್ಟೋಬರ್ 18ರಂದು. ಆದರೆ ಅವರಿಲ್ಲ ಅಂತ ಅನ್ಕೊಳಕ್ಕೆ ಸಾಧ್ಯವಾಗದ ಅಷ್ಟರ ಮಟ್ಟಿಗೆ ಅವರ ಕುಟುಂಬ, ಅವರ ಕುಡಿಗಳು ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಗುಬ್ಬಿ ಕಂಪನಿ ಇದೆಯಲ್ಲ 82 ವರ್ಷ ವಿಜೃಂಭಿಸ್ತು ನೋಡ್ರಿ. ಅದು ವೃತ್ತಿ ರಂಗಭೂಮಿನಲ್ಲೇ ಅಪರೂಪದ ಸಮ್ಮತ. ಅದ್ರೊಳಗೆ 53 ವರ್ಷ ವೀರಣ್ಣವರಿದ್ರು ಮಾಲೀಕರಾಗಿ. ಹೆಸರು, ಹಣ, ಪ್ರಸಿದ್ಧಿ ಒಂದ್ ಕಡೆ ಅವ್ರಿಗೆ ಸಿಗ್ತಾ ಇದ್ರೆ, ಒಂದ್ ಕಡೆ ಜನ ಅವ್ರನ್ನ ಪ್ರೀತಿಸಿದ್ರೆ, ಅವರ ಮಾನವೀಯತೆಗೆ, ಸಂಯಮಕ್ಕೆ, ಅವರ ಶಿಸ್ತಿಗೆ ಜನ ಇನ್ನೊಂದ್ ಕಡೆ ಕೈ ಜೋಡಿಸ್ತಾ ಇತ್ತು. ಇದು ಬಹಳ ಮುಖ್ಯವಾದಂತ ವಿಚಾರ ಅಂತ ನಾನ್ ಅನ್ಕೊಂಡಿದ್ದೇನೆ. ಇನ್ನೊಂದು ನನಗೆ ಬಹಳ ಆಶ್ಚರ್ಯಕರವಾದ, ನಂಗೆ ಓದ್ತಾ ಹೋದ ಹೊಸ ಇದನ್ನ ನನಗೆ ಸಿಕ್ಕಿದ್ದು ಏನಪ್ಪಾ ಅಂತಂದ್ರೆ, ಇವರು ನಾನು ಅನ್ಕೊಂಡಿದ್ದೆ ಒಂದೇ ಗುಬ್ಬಿ ಕಂಪನಿ ನಾಟಕ ಒಂದೇ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಇಲ್ಲ, ಅವರು 3 ಕಂಪನಿಗಳನ್ನ ನಡೆಸಿದ್ರಂತೆ. ನಾವು ಒಂದ್ ನಡೆಸೋದೇ ದೊಡ್ಡ ಕಷ್ಟ. ಅದ್ರಲ್ಲಿರೋ ಒಂದ್ ಕುಟುಂಬ ಒಂದ್ ಕಂಪನಿ ನಡೆಸ್ಕೊಂಡು ಅಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಏನನ್ನಾದ್ರೂ ಸಮಾಜಕ್ಕೆ ಕೊಡೋದು ಅಂತಂದ್ರೆ ಅಷ್ಟು ಸರಳವಾದ್ದೇನಲ್ಲ. ಆದ್ರೆ ನಮ್ಗೆ ವೀರಣ್ಣ ಅವರು ಮದುವೆ ಆಗಿದ್ದು 4, ಒಬ್ರು ತೀರ್ಕೊಂಡ್ರು ಅಂತ, ಮೊದಲನೇ ಮದುವೆ ಆದವ್ರು ತೀರ್ಕೊಂಡ್ರು, ನಂತರ ಗಾಂಧರ್ವ ರೀತಿಯಲ್ಲಿ ಮತ್ತೊಬ್ಬರು ಮದುವೆ ಆದ್ರು. ಹೀಗೆ ಒಟ್ಟು 3 ಮದುವೆ ಆಗಿ ಅವ್ರ ಮಕ್ಳುಗಳು ಎಲ್ಲರೂ ಇವತ್ತು ಇದ್ದಾರೆ. ಒಂದ್ ಕಡೆ ಅವ್ರನ್ನ ಸಂಭಾಳಿಸಿದ್ರು. ಎರಡನೇದು ನಾಟಕ ಕಂಪನಿಯಲ್ಲಿ ಇದ್ದಂತ 150 ಜನಕ್ಕೆ ಊಟ, ಬಟ್ಟೆ, ವಸತಿ, ಅವ್ರ ಮಕ್ಕಳುಗಳ ವಿದ್ಯಾಭ್ಯಾಸ, ಅವ್ರುಗಳನ್ನ ಕಲಿತೀವಿ ಕಳ್ಸಿಕೊಟ್ಟಿದ್ದು, ಇವೆಲ್ಲ ಮಾಡ್ಕೊಂಡು ಬಂದ್ರು. ಮೂರನೇದು ಇಷ್ಟೆಲ್ಲ ಮಾಡ್ತಗೊಂಡು ಹೋದ್ರಲ್ಲ, ಆ ಸಮಯದಲ್ಲಿ ಅವರು ಮಕ್ಕಳಿಗೋಸ್ಕರ ಅಂದ್ರೆ ಅವರು ಪರ್ಯಾಯವಾಗಿ ಒಂದೊಂದು ಕಂಪ್ನಿ ಕಟ್ಟಿದ್ರಂತ. ಒಂದು ಗುಬ್ಬಿ ನಾಟಕ ಕಂಪನಿ ಇತ್ತು, ಚೆನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ, ಅದು ಎಲ್ಲರಿಗೂ ಗೊತ್ತಿರೋದು. ಅದಲ್ದೇನೆ ಇನ್ನೊಂದು ಬಾಲಕ ಕಲಾವರ್ಧಿನಿ, ಬಾಲಕರ ಕಲೆಯನ್ನು ವರ್ಧಿಸುವ ಒಂದು ನಾಟಕ ಕಂಪ್ನಿ ಕಟ್ಟಿದ್ರು. ಈ ನಾಟಕ ಕಂಪ್ನಿ ಇದೆಯಲ್ಲ, ಇದು 15 ವರ್ಷದ ಮಕ್ಕಳಿಗೋಸ್ಕರ. ಅದಕ್ಕಿಂತ ಚಿಕ್ಕವರು ಆ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಿತ್ತು. ಅದಕ್ಕೋಸ್ಕರ ಕೆಲವು ನಾಟಕಗಳನ್ನ ಬರೆಸಿ ಪ್ರಸಿದ್ಧರಾದವ್ರ ಕಡೆಯಿಂದ ಬರ್ಸಿ ನಾಟಕ ಆಡಿಸ್ತಾ ಇದ್ರಂತೆ. ಇದು ಯಾಕೆ ಅವ್ರಂಗ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಯಾವ್ಯಾವ ಸಮಯದಲ್ಲಿ ದೊಡ್ಡ ನಾಟಕ ಕಂಪ್ನಿ ಇದೆಯಲ್ಲ, ಅದರಿಂದ ನಟರು ಬಿಟ್ಟೋಗ್ತಾರೋ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಪ್ರತಿಭಾವಂತರಾದವರು, ನಾಟಕ ಕಲೆಯನ್ನು ಕಲಿತವ್ರು ತಾವು ಒಂದು ನಾಟಕ ಕಂಪ್ನಿ ಕಟ್ನಿಂದ ಹೋಗ್ತಾ ಇರ್ಬಹುದು. ಹಾಗೆ ಹೋದಾಗ ಇವ್ರಿಗೆ ತೊಂದರೆ ಆಗ್ಬಾರ್ದಲ್ಲ, ನಾಟಕ ಪ್ರದರ್ಶನಕ್ಕೆ ತೊಂದರೆ ಆಗ್ಬಾರ್ದಲ್ಲ, ಆಗ ಸಡನ್ ಆಗಿ ನಿಂತು ಹೋಗ್ಬಾರ್ದಲ್ಲ ನಾಟಕ. ಆ ಕ್ಷಣದಲ್ಲೇ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನ ಆ ನಾಟಕಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಅವರು. ಇದು ಒಂದು ದೊಡ್ಡದು ಗುಬ್ಬಿ ನಾಟಕ ಕಂಪ್ನಿ. ಎರಡನೇದು ಬಾಲಕ ಕಲಾವರ್ಧಿನಿ.
ಮೂರನೇದು, ಇದಂತೂ ನನಗೆ ಗೊತ್ತೇ ಇರಲಿಲ್ಲ, ಈ ಸಲ ನಿಮ್ಮೆಲ್ಲರ ಕಾರಣಕ್ಕಾಗಿ ಮತ್ತೊಮ್ಮೆ ಸೀರಿಯಸ್ ಆಗಿ ಓದ್ತಾ ಹೋದಾಗ್ಲೇನೆ ಸೊ ನೀವೆಲ್ಲ ನಿಮ್ಮಿಂದಾನೇ ಸಿಕ್ಕಿದ್ದು ನನಗೆ ಈ ನಾಲೆಡ್ಜ್. ಏನಪ್ಪಾ ಅಂದ್ರೆ, ವೀರಣ್ಣವರು 3ನೇ ನಾಟಕ ಸಂಸ್ಥೆಯನ್ನ ನಡೆಸಿದ್ರು. ಚಿಕ್ಕೋಡಿಯ ಶಿವಲಿಂಗ ಸ್ವಾಮಿಗಳ ಬಗ್ಗೆ ನಂಗೆ ಗೊತ್ತಿತ್ತು, ಬೆಳಗಾವಿ ಅಂತ ಚಿಕ್ಕೋಡಿಯಲ್ಲಿರುವಂತ ಶಿವಲಿಂಗ ಸ್ವಾಮಿಗಳದ್ದು ಗೊತ್ತಿತ್ತು. ಆದ್ರೆ ಆ ನಾಟಕ ಶೀರ್ಷಿಕೆ ಮಾಡ್ತಾ ಇದ್ದಾಗ ತುಂಬಾ ನಷ್ಟ ಅನುಭವಿಸ್ತಂತೆ. ಆಗ ನಾಟಕದ ಸೀನ್ರಿ ಉಡುಪು ಎಲ್ಲ ಕಳ್ಕೊಂಡ್ಬಿಡ್ತು. ಅವರು ಮಾಲೀಕರು ವೀರಣ್ಣವ್ರ ಕಂಡು, ನಮ್ಗೆ ಕೆಲವು ಸೀನ್ರಿ ಡ್ರೆಸ್ಗಳನ್ನ ಫ್ರೀ ಆಗಿ ಕೊಡ್ರಿ, ನಾವು ನಿಮ್ಮಂದ ಒಂದು ಬ್ರ್ಯಾಂಡ್ ಅಂತ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂತ, ನಮ್ಮಲ್ಲಿ 35 ಕುಟುಂಬ ಇರ್ತೇವೆ, ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ ಅಂತ ಬೇಡ್ಕೊಂಡ್ರಂತೆ ಚಿಕ್ಕೋಡಿಯ ಶಿವಲಿಂಗ ಸ್ವಾಮಿಗಳು ರೂಪಿಸಿದಂತ ಆ ನಾಟಕ ಕಂಪ್ನಿ. ಸರಿ, ವೀರಣ್ಣವ್ರ ಮನ್ಸ್ ಕರಗಿ ಅವರು 5,000 ರೂಪಾಯಿ ದುಡ್ಡನ್ನು ಕೊಡ್ಸಿದ್ರಂತೆ ಸಾಲನ. ಅಷ್ಟೇ ಅಲ್ಲದೆ ಮುಂಬೈನಾಗ ಹೋಗಿ ನಾಟಕಕ್ಕೆ ಬೇಕಾಗುವಂತ ಸಲಕರಣೆಗಳು ಕೊಡ್ಸಿದ್ರಂತೆ. ಇಷ್ಟೆಲ್ಲ ನೋಡಿದಾಗ ನೋಟ ಇದ್ರ ಮೇಡಮ್. ಪಟ್ಲ ಅವರು ಇದು ಬಂತು. ಬನ್ನಿ ಅಲ್ಲ, ಮತ್ತೆ ಜಾಯಿನ್ ಆತದ್ರಿ. ಮಾತಾಡ್ರಿ. ಇಲ್ಲ, ಕೊನೆಯದು ಲಾಸ್ಟ್ ಪ್ಯಾರಾಗ್ರಾಫ್. ಬಹಳ ಟೈಮ್ ಆಯ್ತೇನು ನಾನು ಮಾತಾಡಿದ್ದು? ಟೈಮ್ ಇದೆ, ಟೈಮ್ ಇದೆ, ಸ್ಟಿಲ್ ಟೈಮ್ ಇದೆ. ಇನ್ನೊಂದು 5 ನಿಮಿಷ ಹಾಗೇನಿಲ್ಲ. ಅಂದ್ರೆ ನಾನು ಇಲ್ಲಿ ಕೊನೆಯದಾಗಿ ಕೇಳಿಸ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಮತ್ತೆ ಸೌಂಡ್ ಹೋಗೈತ್ ಫೋನ್ ಮಾಡಿ ಹೇಳಿರಿ. ಕೇಳಿಸ್ತಾ ಇದೆಯಾ ನೋಡಿ ಈಗ? ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಓಕೆ ಓಕೆ. ಅಂದ್ರೆ ನಾನು ಇಲ್ಲಿ ಹೇಳ್ಬೇಕಾಗಿದ್ದೇನೆಂದ್ರೆ, ಚಿಕ್ಕೋಡಿಲಿದ್ದ ಶಿವಲಿಂಗ ಸ್ವಾಮಿಗಳು ನಡೆಸ್ತಾ ಇದ್ದಂತಹ ಸಂಸ್ಥೆನೂ ಸಹ ಈ ಚನ್ನಬಸವೇಶ್ವರ ಸ್ವಾಮಿಗಳ ನಾಟಕಗಳ ಕಂಪ್ನಿ ಹೆಸರು ಇದೆಯಲ್ಲ, ಅದ ಬ್ರಾಂಚ್ ಅಂತ ಹೆಸರು ಬದಲಿಸ್ಕೊಂಡು ನಾಟಕ ಬೆಳಿಲಿಕ್ಕೆ ಕಾರಣಕರ್ತರು ವೀರಣ್ಣವರಾದ್ರು. ಅಂದ್ರೆ ಈ 3 ಕಂಪನಿಗಳನ್ನ ನಡೆಸಿದವರು ನಮ್ಮ ವೀರಣ್ಣವರು ಅಂತ ಹೇಳೋದು ನನ್ಗೆ ಇಲ್ಲಿ ಆಶ್ಚರ್ಯ ಆಗ್ತಾ ಇದೆ, ಮತ್ತು ಆ ಖುಷಿನೂ ಅನಿಸ್ತದೆ. ಇಷ್ಟರ ಮಟ್ಟಿಗೆ ಅವರು ಹೇಗೆ ತಮ್ಮನ್ನ ರೂಪಿಸ್ಕೊಂಡ್ರು ಅಂತ. ಆಮೇಲೆ ನಂತರದಲ್ಲಿ ನಾನು ಹೇಳ್ಬೇಕಾದ 2 ಮುಖ್ಯ ವಿಚಾರಗಳು ಉಳ್ಕೊಂಡಿದ್ದಾವೆ. ಒಂದು ಏನಪ್ಪಾ ಅಂತಂದ್ರೆ, ಈ ಗುಬ್ಬಿ ಕಂಪ್ನಿಯಿಂದ ಬಂದಂತ ಲವಕುಶ ಅನ್ನೋ ನಾಟಕ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತು. 1962ರಲ್ಲಿ ಬಂತದ್ದು. ಈ ನಾಟಕದ ಒಂದು ವಿಶೇಷವನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಬೇಕಂತೀನಿ. ಯಾಕಂತಂದ್ರೆ, ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲಿಗೆ ಚಲಿಸುವ ರಂಗಮಂದಿರದ ಒಂದು ಪರಿಕಲ್ಪನೆಯನ್ನ ಅವ್ರು ತಂದ್ರು. ಇದು ಮೊದಲನೇದು. ಎರಡನೇದು, ಅದ್ರೊಳಗಡೆ ಲವಕುಶನ ಪಾತ್ರಗಳನ್ನ ವೀರಣ್ಣವರ ಮೊಮ್ಮಕ್ಕಳಾಗಿದ್ದಂತ ಬಿ ಜಯಶ್ರೀ ಮತ್ತು ಕುಮಾರಿ ಗಂಗಮ್ಮ ಅನ್ನೋರು ಮಾಡಿದ್ರು ನೋಡ್ರಿ. ಇವರಿಬ್ರು ಲವಕುಶನ್ ಪಾತ್ರ ಮಾಡಿದ್ರೆ, ರಾಮನ್ ಪಾತ್ರ ಮಾಡಿದವರು ವೀರಣ್ಣವರ ಅಳಿಯ ಬಸವರಾಜ್, ಮತ್ತು ಸೀತೆ ಪಾತ್ರ ಮಾಡಿದವರು ವೀರಣ್ಣವರ ಮಗಳು ಮಾಲ್ತಮ್ಮ. ಇದು ಬಹಳ ಮುಖ್ಯವಾದ್ದು. ಅವಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ರಾಮ, ಸೀತೆ, ಲವ, ಕುಶ ಎಲ್ಲರೂ, ವೀರಣ್ಣನವರ ಕುಟುಂಬದವರೆಲ್ಲರೂ ಆ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಇದ್ದು ತಮ್ಮ ಕಲೆಯನ್ನ ಮಾಡಿದ್ರು. ಅದನ್ನ ನೋಡಿ ವೀರಣ್ಣವರು ತಮ್ಮ ವೃತ್ತಿರಂಗದ ಬದುಕು ಸಾರ್ಥಕ ಅಂತ ಅವತ್ತು ಅನ್ಕೊಂಡ್ರಂತೆ. ಅದಾದ್ಮೇಲೆ ಆ ನಾಟಕ ತುಮಕೂರ್ನೆಲ್ಲ ಒಂದು 12 ಪ್ರದರ್ಶನ, ಹಾಸನದಲ್ಲಿ ಒಂದು 20 ಪ್ರದರ್ಶನ, ಹಿಂಗೆಲ್ಲ ಬರಿತಾ ಮಾಡ್ತಾ ಎಲ್ಲಾ ಕಡೆನೂ ಜೈಬೇರಿಯನ್ನು ಪಡ್ಕೊಂಡ್ ಬಂತು. ಅಂತ ಸಮಯದಲ್ಲಿ 120 ಪ್ರದರ್ಶನ ಕಾಣಿಸ್ತಂತ್ರಿ ಅದು. ಆ ನಾಟಕ ಒಂದಲ್ಲ ಎರಡಲ್ಲ, 120 ಪ್ರದರ್ಶನ. ಅದು ಬಹುಶಃ ಗುಬ್ಬಿ ಕಂಪನಿಯ ಕೊನೆಯ ನಾಟಕ ಅಂತ ಹೇಳ್ತಾರೆ. ಯಾಕಂತಂದ್ರೆ
ಆ ಸೀತೆ ಪಾತ್ರವನ್ನ ತನ್ಮಯತೆಯಿಂದ ಮಾಡ್ತಾ ಇದ್ದಂತ ಮಾಲತಮ್ಮ ವೀರಣ್ಣವರ ಪುತ್ರಿ ರಂಗಸ್ಥಳದಲ್ಲಿ ನಡೆದಂತ ಒಂದು ಘಟನೆಯಿಂದ ವಿದ್ಯುತ್ ಆಘಾತದಿಂದ ಕೆಳಗೆ ಬಿದ್ದು ಎರಡೂ ಕಾಲುಗಳ ಮೂಳೆ ಮುಕ್ಕೊಂಡ್ರು. ಇದ್ರಾವರ್ತಿಕ ದೃಶ್ಯ ಅಲ್ಲಾಯ್ತು. ನಾಟಕ ನಿಲ್ಲಿಸ್ಲಿಲ್ಲ. ಆ ಕ್ಷಣವೇ ಅವ್ರನ್ನ ಆ ಕಡೆ ಕರ್ಕೊಂಡು ಹೋದ್ರೆ ಇವ್ರೇನ್ ಮಾಡಿದ್ರು, ಪ್ರಭಾಮಣಿ ಅನ್ನುವರು ಇನ್ನೊಬ್ರು ಪ್ರಭಾದೇವಿ ಅನ್ನೋರು ನಾಟಕವನ್ನ ಮುಂದುವರಿಸಿದ್ರು, ಲವಕಶ ನಾಟಕವನ್ನ. ಜೊತೆಗೆ ಅವ್ರ ಅಳಿಯ ಯಾರು ಬಸವರಾಜ್ ಅವರು ಶುಶ್ರಿಗೆ ಅಂತ ಅವ್ರನ್ನ ಆಸ್ಪತ್ರೆಗೆ ತಮ್ಮ ಹೆಂಡತಿನ ಕರ್ಕೊಂಡು ಹೋದ್ರೆ ಜಿ.ವಿ. ಚನ್ನಬಸಪ್ಪ ಅವರು ರಾಮನ ಪಾತ್ರ ಮಾಡಿ ಆ ನಾಟಕವನ್ನು ಮುಂದುವರಿಸಿದ್ರು, ನಿಭಾಯಿಸಿದರು. ಬಹುಶಃ ಈ ನಾಟಕವೇ ಗುಬ್ಬಿ ಕಂಪನಿಯ ಕೊನೆಯ ನಾಟಕ ಆಯ್ತು ಅಂತ ಅನ್ನೋದು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಚಾರ. ಇದಿಷ್ಟು ಎಲ್ಲ ಆದ್ಮೇಲೆ ನಾನು ಇನ್ನೊಂದು ವಿಚಾರ ಹೇಳ್ದೆ ಇದೆ, ವೀರಣ್ಣವ್ರ ಬಗ್ಗೆ ಬಹಳ ಕಡಿಮೆ ಅರ್ಧಂಬರ್ಧ ಆಗತ್ತೆ. ಏನಪ್ಪಾ ಅಂದ್ರೆ ಅವ್ರು ಚಿತ್ರೋದ್ಯಮದಲ್ಲೂ ಭಾಗಿಯಾಗಿದ್ರು ನೋಡ್ರಿ. ಕರ್ನಾಟಕದಲ್ಲಿ 1912ರಿಂದ 34 ಸುಮಾರಿಗೆ ಸುಮಾರು 75 ಮುಖ್ಯ ಚಿತ್ರ ಬಂದು ಅಂತ ಹೇಳ್ತಾರೆ. ಅದ್ರಲ್ಲಿ ಬಹುಪಾಲು ಕೆಲವು ಚಿತ್ರಗಳಿಗೆ ಇವರು ನಿರ್ಮಾಪಕರಾಗಿದ್ರು. ಇವರು ಅದ್ರೊಳಗೆ ಪ್ರವೇಶ ತಗೊಂಡ್ರು. ಅದ್ರೊಳಗ ಅವರು ಕೆಲಸವನ್ನ ಮಾಡಿದ್ರು. ದೇವುಡು ಅನ್ನುವರ ಸಹಾಯದಿಂದ ಪುಟ್ಟಸ್ವಾಮಯ್ಯ ಅವರು ನಿರ್ದೇಶಕರಾಗಿ, ಇವರು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲವು ಸಿನಿಮಾಗಳನ್ನು ಸಹ ಮಾಡಿಸಿದ್ರು ಅವರು. ಆಗ ಕರ್ನಾಟಕ ಫಿಲಂ ಕಾರ್ಪೊರೇಷನ್ ಕಷ್ಟಪಟ್ಟು 3 ಮುಖ್ಯ ಚಿತ್ರಗಳನ್ನು ಮಾಡ್ತು. ಅವು ಸಾಂಗ್ ಆಫ್ ಲೈಫ್ ಅನ್ನೋದೊಂದು, ಹರಿ ಮಾಯಾ ಅನ್ನೋದೊಂದು, ಈಸ್ ಲವ್ ಅಫೇರ್ ಅನ್ನೋದು. ಈ 3 ಸಿನಿಮಾಗಳನ್ನ ಮಾಡಿದ್ದು ಸಹ ರೂಪಿಸಿದ್ದು ಇವರು. ಅದರಲ್ಲಿಯೂ ಸಹ ಸಾಂಗ್ ಆಫ್ ಲೈಫ್ ಅನ್ನೋದು ದೇವಡೂರು ಬರೆದಂತ ಕಳ್ಳರ ಕೂಟ ಅನ್ನುವ ಕಥೆಯನ್ನು ಆಧರಿಸಿದ್ರೆ, ಹುಟ್ಟಿನಿಂದ ಕನ್ನಡತಿಯಾಗಿದ್ದ ಲಲಿತಾ ಪವಾರ್ ಆ ಚಿತ್ರದ ನಾಯಕಿಯಾಗಿದ್ಲು. ಆಕೆಯ ಪತಿ ಪವಾರ್ ಅವರು ನಿರ್ದೇಶಕರಾಗಿದ್ರು. ನಂತರ ಹರಿ ಮಾಯಾ ಅನ್ನುವ ಒಂದು ಸಿನಿಮಾ ಮಾಡಿದ್ರು. ಸಾಂಗ್ ಆಫ್ ಲೈಫ್ ಅನ್ನುವ ನಾಟಕ. ಹೀಗೆ ಸಿನಿಮಾಗಳನ್ನು ಸಹ ಸಿನಿಮಾ ರಂಗಕ್ಕೂ ಅವರು ಪ್ರವೇಶವನ್ನ ಮಾಡಿ ಅಲ್ಲಿಯ ಚಿತ್ರ ಹೊಸ ಪ್ರೇಕ್ಷಕರ ಮನಸ್ಸಿನಲ್ಲಿ ಬದಲಾವಣೆಯ ತುಡಿತಗಳನ್ನ ಅವರು ಹಿಡಿದ್ರು ಅನ್ನೋದು ನಾವಿಲ್ಲಿ ಗಮನಿಸ್ಬೇಕು. ನಾಟಕ ನೋಡ್ತಾ ಇದ್ದ ಜನ ಸಿನಿಮಾಕ್ಕೆ ಟರ್ನ್ ಆಗ್ತಾ ಇದ್ದಾಗ, ನಾನು ಬದುಕಬೇಕು ಅಂದ್ರೆ, ಜೀವಂತಿಕೆಯಿಂದ ಕಲಾತ್ಮಕತೆಯನ್ನು ಉಳಿಸ್ಕೋಬೇಕು ಅಂದ್ರೆ ಸಿನಿಮಾದಲ್ಲೂ ಸಾಧ್ಯ ಅಂತ ಆ ರಂಗವನ್ನು ಪ್ರವೇಶ ಮಾಡಿದ್ರಲ್ಲ, ಅಂತವರು ನಿಜವಾಗಿಯೂ ದೊಡ್ಡವರು. ಆ ವೀರಣ್ಣವರು ಆ ಬದಲಾವಣೆಯೇ ಬದುಕು ಅನ್ನುವ ಸತ್ಯವನ್ನ ತಿಳ್ಕೊಂಡಿದ್ದ ಕಾರಣಕ್ಕಾಗಿ ಅವರು ಮುಂದೆ ಸಾಗಿದ್ರು ಅನ್ನೋದನ್ನ ನೋಡ್ಬೋದು. ಸದಾರಾಮಯ್ಯ ಅನ್ನೋ ಸಿನಿಮಾನ 35ರಲ್ಲಿ ಮಾಡ್ತಾರೆ. ಅದರಲ್ಲಿ ಬಹುಪಾಲಿ ಕಂಪ್ನಿ ಕಲಾವಿದರೆಲ್ಲ ಕೆಲಸ ಮಾಡಿದ್ರಂತೆ. ಇವರು ಸಹ ವೀರಣ್ಣವರು ಸಹ ಮಾಡಿದ್ರು. ಒಟ್ಟಾರೆಗೆ 7 ವಾಕಿ ಚಿತ್ರಗಳು, ಅಂದ್ರೆ ಮೊದಲು ಮಾತಿಲ್ಲದ ಮೂಕ ಚಿತ್ರಗಳು ಬಂದು ನಮ್ಮ ಕನ್ನಡ ಯಾವುದೇ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಬರೋದು ಮೊದಲು ಮೂಕಿ ಚಿತ್ರಗಳು, ನಂತರ ಟಾಕಿ ಸಿನಿಮಾಗಳು. ಇವರು 7 ವಾಕ್ ಚಿತ್ರಗಳನ್ನ ನಿರ್ಮಾಪಕರಾದ್ರು ಅನ್ನೋದನ್ನು ಸಹ ನಾವು ಗಮನಿಸಬಹುದು. ಇವರಿಗೆ ಬಹಳ ಕೊಟ್ಟಂತದ್ದು ಅಂದ್ರೆ, ಹಣ ಖ್ಯಾತಿ ಕೊಟ್ಟಿದ್ರೆ ಬೇಡರ ಕಣ್ಣಪ್ಪ ಸಿನಿಮಾ. ಅದಲ್ಲಿ ನಮ್ಮ ರಾಜ್ಕುಮಾರ್ ಮಾಡೋದು ನಿಮ್ಗೆಲ್ಲ ನೆನಪಿರೋದೇ ಅಂತ ವಿಚಾರವೇ. H.L.N. ಸಿಂಹ ಅವರು ನಿರ್ದೇಶನ ಮಾಡಿದ್ರು. ಈ H.L.N. ಸಿಂಹ ಅವರಿಗೆ ನಿರ್ದೇಶನ ಕಲೀಲಿಕ್ಕೋಸ್ಕರ ಮುಂಬೈಗೆ ಧನ ಸಹಾಯ ಮಾಡಿ ಕಳಿಸಿದ್ರು. B.V. ಕಾನಂತರನ ನಾಟಕ ಅಕಾಡೆಮಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಡೆಲ್ಲಿಗೆ ಕಳಿಸಿದ್ರು ನಾಟಕ ರಂಗಭೂಮಿನ ಕಲ್ತ್ಕೊಂಡ್ಬರ್ಲಿಕ್ಕೆ. ಮುಂದೆ ಅವ್ರ ಮಗಳು BJ ಅವರು ಹೋಗ್ತಾರೆ. ಆಮೇಲೆ G.V. ಶಿವಾನಂದ ಅವರು ಮಗನ್ ಕಳಿಸಿರ್ತಾರೆ. ಕರ್ನಾಟಕದಿಂದ ಮೊಟ್ಟ ಮೊದಲಿಗೆ ಹೋದ ವಿದ್ಯಾರ್ಥಿ ಅಂದ್ರೆ ನಮ್ಮ G.V. ಶಿವಾನಂದನವರು, ಇವರ ಮಗ ವೀರಣ್ಣವ್ರ ಮಗ ಅಲ್ಲಿ ನಾಟಕ ಶಾಲೆಯಲ್ಲಿ, ದೆಹಲಿಯ ನಾಟಕ ಶಾಲೆಯಲ್ಲಿ ಕಲೆಯನ್ನು ಕಲೀಲಿಕ್ಕೆ ಹೋದಂತವ್ರು. ಹೀಗೆ ತಮ್ಮ ಮಕ್ಕಳು ಅಷ್ಟೇ ಅಲ್ಲದೆ ಯಾರು ಆಸೆ ಪಡ್ತಾರೋ, ಆಸಕ್ತಿ ಇರುತ್ತೋ, ಕೆಪಾಸಿಟಿ ಇರುತ್ತೋ ಅಂತವರಿಗೆ ಧನ ಸಹಾಯ ಮಾಡಿ ಅದಕ್ಕೊಂದು ರೂಪ ಕೊಡೋಕೆ, ಶಿಲ್ಪ ಕೆತ್ತಲಿಕ್ಕೆ ಪ್ರಯತ್ನ ಮಾಡಿದವರು. ಈ H.L.N. ಸಿಂಹ ಅವರು ನಿರ್ದೇಶಿಸಿದ ಈ ಸಿನಿಮಾ ಬೇಡರ ಕಣ್ಣಪ್ಪ ಇಂದ ರಾಜ್ಕುಮಾರ್ ಅವರ ಹೆಸರು ಇವತ್ತು ಎಷ್ಟು ಆರಂಭದ ಆ ಚಲನಚಿತ್ರದಿಂದ ಬೆಳಕಿಗೆ ಎಷ್ಟು ಬೆಳಕು ಬಂತು, ಎಷ್ಟು ಯಶಸ್ವಿ ಆಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಮತ್ತೆ ನಾ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಬರೀ ನಟರನ್ನು ತಯಾರು ಮಾಡಿದ್ರು, ರಂಗಮಂದಿರಗಳನ್ನ ಕಟ್ಟಿದ್ರು. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಗೀತಾ ಟಾಕೀಸ್ ಅಂತ ಆಯ್ತು. ಅಷ್ಟೇ ಅಲ್ಲದೆ ಮೂವಿ ಲ್ಯಾಂಡ್ ಟಾಕೀಸು, ಸಾಗರ್ ಟಾಕೀಸು, ತುಮಕೂರ್ನ ನೀವೆಲ್ಲ ನೋಡಿರ್ಬೋದು, ತುಮಕೂರಿನ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲೇ ಇದೆ ಪ್ರಶಾಂತ್ ಟಾಕೀಸ್ ಅಂತ. ಬಹುಶಃ ಅದರಲ್ಲಿ ನಾವು ನಮ್ಮ ಹೈಸ್ಕೂಲ್ ದಿನಗಳಲ್ಲಿ ರಾಜ್ಕುಮಾರ್ ಸಿನಿಮಾ ನೋಡ್ಕೆ ನೂಕುನುಗ್ಗಲ್ಲಿ ಹೋಗ್ತಾ ಇದ್ವಿ ನಾವೆಲ್ಲ. ನಾನು ತುಮಕೂರಿನಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲಿ. ಅಂದ್ರೆ ಆ ಪ್ರಶಾಂತ್ ಟಾಕೀಸ್ ಈಗ ಗುಬ್ಬಿ ವೀರಣ್ಣ ಚಿತ್ರಮಂದಿರ ಅಂತ ಚೇಂಜ್ ಆಗಿದೆ. ಅಲ್ಲಿ ಈ ಟಾಕೀಸ್ಗಳನ್ನ ಕಟ್ದವರು ನಂಗೆ ಗುಬ್ಬಿ ವೀರಣ್ಣ ಅನ್ನೋದಂತೆ ಅಂತ ಮಾತಾಡ್ತಾ ಇದ್ರು. ಹೀಗೆ ಕಲೆಯೇ ಕಾಯಕ ಅಂತ ಬದುಕಿದ ವೀರಣ್ಣವರು ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್ ಮಾಡ್ಲಿಲ್ಲ. ಇವ್ರು ಮಾಡಿದ್ದು ಈ ಕಲೆಗಾಗಿ ತಮ್ಮ ಬದುಕನ್ನ ರೂಪಿಸ್ಕೊಳ್ಳುವಂತ ಕ್ಷಣಗಳನ್ನ
ನಾವು ನೋಡ್ತಾ ಹೋಗ್ತೀವಿ. ಇಂತಹ ಖ್ಯಾತವನ್ನ ಪಡೆದಂತಹ ಈ ನಾಟಕ ರತ್ನ ನಮ್ಮ ಗುಬ್ಬಿ ವೀರಣ್ಣನವರ ಕೆಲವು ಫೋಟೋಗಳನ್ನು ನೀವು ನೋಡ್ಬೇಕು. ಕೆಲವಾದ್ರೂ ಇವನ್ನ ಅವ್ರದ್ದು ಕಲೆಯೇ ಕಾಯಕ ಅಂತ ಒಂದು ಪುಸ್ತಕ ಇದೆ. ಅಷ್ಟೇ ಅಲ್ಲದೆ KN ಭಗವಾನ್ ಅವರು ನಾಟಕ ರತ್ನ ಗುಬ್ಬಿ ವೀರಣ್ಣ ಅಂತ ಬರೆದಿದ್ದಾರೆ. ಆಮೇಲೆ ಅನೇಕ ವಿಡಿಯೋಗಳಿದಾವೆ, ಡಾಕ್ಯುಮೆಂಟರಿ ಮಾಡಿದ್ದಾರೆ. ಇವನ್ನೆಲ್ಲವನ್ನು ನೋಡ್ತಾ ಹೋದಾಗ ನಿಮ್ಗೆ ಅನ್ಸುತ್ತೆ ನಿಜವಾಗಿಯೂ ನಾವು ಇವತ್ತು ಎಷ್ಟೇ ಒಂದ್ ಸಣ್ಣ ಮಾಡ್ಲಿಕ್ಕೆ ನಿರ್ವಹಣೆ ಮಾಡೋದು, ಸಂಘಟನೆ ಮಾಡೋದು, ಒಂದ್ ಸಣ್ಣ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದ್ ಸಂಘಟನೆ ಮಾಡೋಕೆ ಆಕಾಶ ಭೂಮಿ ಒಂದು ಮಾಡ್ತೀವಿ. ಆದ್ರೆ ಆ ಮನುಷ್ಯ ಹೇಗ್ ಮಾಡಿರ್ಬೋದು, ಆ ಪ್ರತಿಭೆ ಹೇಗಿರ್ಬೋದು, ಎಲ್ಲಿರ್ಬೋದು. ಅವ್ರು ದಶಾವತಾರ ನಾಟಕವನ್ನು ಮಾಡಿದಾಗ ಈ ದಶಾವತಾರಗಳನ್ನ ತೋರ್ಸ್ಬೇಕಾದ್ರೆ ಎಂತಹ ಸೆಟ್ಟಿಂಗ್ ಅನ್ನ ಮಾಡಿರ್ಬೋದು. ಇವತ್ತಿಗೂ ಸಹ ವೃತ್ತಿರಂಗ ಭೂಮಿಯಲ್ಲಿ ನೆನಪಿಸಿಕೊಳ್ಳೇಬೇಕಾದಂತಹ ಇದು. ಇಂತಹ ಹಳೆಯ ಪೌರಾಣಿಕ ನಾಟಕ ಮಾಡಿದ್ರು, ಸಾಮಾಜಿಕ ನಾಟಕಗಳನ್ನ ಬರ್ಸಿದ್ರು, ಹೊಸ ಪ್ರಯೋಗಶೀಲತೆಗೆ ತೆಗೆದುಕೊಂಡ್ರು. ಇಂತಹ ನಮ್ಮ ಗುಬ್ಬಿ ವೀರಣ್ಣವರನ್ನ ನಾವು ಹೇಗೆ ಯಾವ ರೀತಿ ಗೌರವಿಸಬೇಕು ಅಂದ್ರೆ ಬಹುಶಃ ಅವರನ್ನ ಹೇಗೆ ಗೌರವಿಸ್ಬೋದು ಅಂದ್ರೆ ಅವ್ರನ್ನ ನೆನಪಿಸಿಕೊಳ್ಳುವ, ಅವರ ನಾಟಕಗಳ ಬಗ್ಗೆ ಗೌರವನ ಮಾತನಾಡುವ, ಅವರ ಕಲೆಯ ಹಿಂದಿನ ಶಕ್ತಿಯನ್ನ ತಿಳ್ಕೊಂಡು ನಾವು ನಮ್ಮ ಬದುಕಿನಲ್ಲಿ ಆ ಕಲೆಗೆ ಒಂದಿಷ್ಟು ಗೌರವ ಕೊಟ್ಟರೆ ಅವ್ರಿರ್ಲಿಕ್ಕಿಲ್ಲ, ಗುಬ್ಬಿ ವೀರಣ್ಣ ಅವ್ರು ಇರ್ಲಿಕ್ಕಿಲ್ಲ. ಆದ್ರೆ ಗುಬ್ಬಿ ವೀರಣ್ಣಂತ ನಾಟಕರು, ಕಲಾಕಾರರು ಎಷ್ಟೊಂದ್ ಜನ ಇವತ್ತಿಗೂ ಬರ್ತಾ ಇದಾರೆ. ಅಂತವ್ರಿಗೆ ನಮ್ಮದೇ ಆದ ರೀತಿಯ ಒಂದು ಗೌರವ ಕೊಡೋದು, ನಾಟಕ ನೋಡೋದು, ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು, ಕನ್ನಡ ನಾಟಕಗಳಿಗೆ ಈ ರೀತಿ ಬೆಳೆಸ್ಕೊಂಡೋದ್ರೆ ಬಹುಶಃ ಅದು ಒಂದು ರೀತಿಯ ಗುಬ್ಬಿ ವೀರಣ್ಣವರ ಆತ್ಮ ಸಂತೃಪ್ತಗೊಳ್ಳುತ್ತೆ ಅಂತ ನನಗನ್ಸುತ್ತೆ. ಅಂತಹ ಗುಬ್ಬಿ ವೀರಣ್ಣವರನ್ನು ಇದನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತು ನಿಮಗೆ ಇಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ನಮ್ಮ ಗುಬ್ಬಿ ವೀರಣ್ಣವರ ಹೆಸರನ್ನ ಹೇಳ್ಕೊಂತ ಒಬ್ಬ ಹೆಸರು ಹೇಳ್ಕೊಂಡು ನಾವಿವತ್ತು ಒಂದು ಒಳ್ಳೆಯ ಶರಣನ ನಿಜವಾದ ಕಾಯಕದಲ್ಲಿಯೇ ಬದುಕನ್ನು ಕಟ್ಟಿಕೊಂಡ, ಕಲೆಯಲ್ಲಿಯೇ ಬದುಕನ್ನು ಕಟ್ಟಿಕೊಂಡಂತ ನಿಜ ಶರಣನ ಬದುಕನ್ನ ನಾವು ತಿಳ್ಕೊಂಡಿದೀವಿ ಅಂತ ಅಂದ್ಕೊಂಡು ಒಂದಿಷ್ಟು ಸ್ವಲ್ಪ ತಿಳ್ಕೊಂಡು, ಪೂರಾ ತಿಳಿಯಕ್ ಸಾಧ್ಯನೇ ಇಲ್ಲ, ಸ್ವಲ್ಪ ಒಂದು ಝಲಕ್ ಅಂತಾರಲ್ಲ, ಒಂದ್ ಸಿನಿಮಾದ ಒಂದು ಝಲಕ್ ಇದ್ದಂಗೆ ಆ ಝಲಕ್ಕನ್ನ ನಾನು ಇವತ್ತು ನಿಮಗೆ ನಮ್ಮ ಗುಬ್ಬಿ ವೀರಣ್ಣನ ಬಗ್ಗೆ ಕೊಟ್ಟಿನಿ. ಇನ್ನೂ ಬಹಳ ಬಹಳ ಇದೆ ಅವ್ರದ್ದು. ಓದ್ತಾ ಹೋದ್ರೆ ತಿಳಿತಾ ಹೋದ್ರೆ ನನಗನ್ಸಿತ್ತು 15 ವಾರ ಸಾಕಾಗ್ಬೋದು. ಆದ್ರೆ 15 ದಿವಸ ಆದ್ರೂ ಎಲ್ಲೂ ಮುಗಿಯವಲ್ದು ಇವ್ರದ್ದು. ಎಷ್ಟು ಹೋದ್ರು ಎಲ್ಲಿ ಹೊಸದೊಂದು ದಿನಕ್ಕೊಂದೊಂದು ವಿಚಾರ ಸಿಗಾಕತ್ತಾವ್ ನನಗೆ. ಬಾಪ್ರೆ ಅನ್ಸ್ತು. ಅಂದ್ರೆ ನಾವು ತಿಳಿಯೋದು ಬಹಳ ಐತೆ. ನಾವಿಲ್ಲೋ ಯಾವ್ದೋ ಒಂದ್ ಮೂಲೆ ಒಂದಿಷ್ಟು ಹಿಡ್ಕೊಂಡು ಆನೆ ಒಂದಿಷ್ಟು ಭಾಗ ಇಟ್ಕೊಂಡು ಇದೇನೆ ನೋಡ್ರಿ ನಮ್ ಗುಬ್ಬಿ ವೀರಣ್ಣ ಅಂತ ಹೇಳೋದು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನನ್ನೆರಡು ಮಾತುಗಳನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಶಶಿಕಾಂತ್ ಅವ್ರಿಗೆ, ಪಟ್ಟಣ ಅವ್ರಿಗೆ ನೆನಪಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸುಮಾರು 40 ವರ್ಷದ ಹಿಂದೆ ನಾನು ಅವ್ರು ನೋಡಿದ್ದು. ನಿಮ್ಗೆಲ್ಲರಿಗೂ ನಾನು ನಮಸ್ಕಾರ ಹೇಳಿ, ನಮ್ಮ ಎಲ್ಲ ಅಕ್ಕಗಂದರಿಗೆ, ಅಣ್ಣಂದರಿಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಾಟಕ ಕ್ಷೇತ್ರದ ದಿಗ್ಗಜ ಎಂದು ಖ್ಯಾತರಾದ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಬಗ್ಗೆ ಅನೇಕ ವಿಷಯವನ್ನು ತಮ್ಮ ಉಪನ್ಯಾಸದ ಮುಖಾಂತರ ತಿಳಿಸಿಕೊಟ್ಟ ಶರಣಿ KR ಸಿದ್ಧಗಂಗಮ್ಮ ಅಕ್ಕನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ದತ್ತಿ ಉಪನ್ಯಾಸ ಏರ್ಪಡಿಸಿದ ಶರಣ ಶಂಕರ್ ಕುಪ್ಪಸ್ ಸರ್ ಅವರು ತಮ್ಮೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕುಪ್ಪಸ್ ಸರ್. ಸರ್ವರಿಗೂ ಶರಣಾರ್ಥಿಗಳು. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ. ಕಾಕತಾಳೆ ಏನೋ ಗೊತ್ತಿಲ್ಲ, ಇವತ್ತು ಫೆಬ್ರವರಿ 21, ಅದು ಶನಿವಾರ ಬಂದಿದೆ. ಗದಗಿನ ಪರಮ ಪೂಜ್ಯರ 77ನೇ ಜಯಂತಿನೂ ಕೂಡ ಇವತ್ತೇ ಅಂತಕ್ಕಂಥದ್ದು. ಸೊ ಅದು ಒಂದು ರೀತಿ ಹೇಳಿಕೊಟ್ಟಂಗಾಗಿದೆ. ಮತ್ತು ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಗುಬ್ಬಿ ವೀರಣ್ಣವ್ರ ಬಗ್ಗೆ ಇವತ್ತು ಉಪನ್ಯಾಸ ಕಾರ್ಯಕ್ರಮ. ಒಂದು ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಗದಗಿನ ಜಗದ್ಗುರು ತಿಳ್ಕೊಂಡಿರ್ತಕ್ಕಂಥ ವಿಷಯವಿಲ್ಲ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಈ ವೃತ್ತಿ ರಂಗಭೂಮಿಯನ್ನ ಗೌರವಿಸೋದ್ರಲ್ಲಿ ಹೆಚ್ಚಿನ ಒಂದು ಪಾತ್ರ ಪರಮ ಪೂಜ್ಯರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಅಕ್ಕವ್ರು ಹೇಳಿದ್ರು, ಅನೇಕ ಗುಬ್ಬಿ ವೀರಣ್ಣನ ಕಂಪ್ನಿಯಲ್ಲಿರ್ತಕ್ಕಂಥವ್ರು ತಮ್ಮ ಒಳ್ಳೆಯ ಚಾರಿತ್ರ್ಯವನ್ನ ಬೆಳೆಸ್ಕೊಂಡು ಒಳ್ಳೆಯ ಕನ್ನಡವನ್ನ ಭಾಷಾ ಶುದ್ಧತೆಯನ್ನು ಮಾಡ್ಕೊಂಡವರು ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ ಅಂತಕ್ಕಂಥದ್ದು. ಇವೆಲ್ಲವನ್ನ ತಿಳ್ಕೊಂಡು ಗದಗಿನಲ್ಲಿ ಬರ್ತಕ್ಕಂಥ ಯಾವಾದರೂ ಪ್ರತಿಷ್ಠಿತ ನಾಟಕ ಕಂಪ್ನಿಗಳು ಬಂದು ಅಂದ್ರೆ
ಆ ನಾಟಕದ ಪ್ರಾರಂಭೋತ್ಸವವನ್ನ ಪರಮಪೂಜ್ಯ ಗದಗಿನ ಜಗದ್ಗುರು ಉದ್ಘಾಟನೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ಇಲ್ಲ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ವೃತ್ತಿ ರಂಗಭೂಮಿ ಇದು ಸಮಾಜವನ್ನ, ಒಬ್ಬ ವ್ಯಕ್ತಿಯನ್ನ ತಿದ್ದುವಂತ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ಮೊನ್ನೆ ಒಂದು ಹುಬ್ಳಿ ಕಾರ್ಯಕ್ರಮದಲ್ಲಿ ಹೋದಾಗ ಬಹಳ ಚೆನ್ನಾಗಿ ಹೇಳಿದ್ರು, ಪಟೇಲ್ ಸರಿಗೆ ಗೊತ್ತಿದೆ. ಒಬ್ಬ ಏನಿಗೆ ಬಾಳಪ್ಪನವರು ಬಸವೇಶ್ವರ ಪಾತ್ರ ಹಾಕಿದ್ರು. ಆ ಬಸವೇಶ್ವರ ಪಾತ್ರವನ್ನು ನೋಡಿ ಜನ ಅವ್ರ ಹೊರಗಡೆ ಬಂದ ಕೂಡಲೇನ ಸಾಷ್ಟಾಂಗ ಹಾಕ್ಬಿಡ್ತಿದ್ರಂತೆ. ಅಯ್ಯೋ ಬಸವನ್ ಬಂದಂತಂದು. ಒಂದ್ಸಲ ಹಿಂಗ ಆಗ್ಬಿಡ್ತಿ, ಮರುದಿವ್ಸ ಅಂದ್ರ ಹಳ್ಳಿ ಜನ ಅಲ್ಲಿ ಥಿಯೇಟರ್ನಲ್ಲೇ ವಸ್ತಿ ಇದ್ದು ಬೆಳಗ್ಗೆ ಹೋಗ್ತಿರ್ತಾರೆ ನೋಡ್ರಿ ಸಿಟಿ ಒಳಗ. ಹಳ್ಳಿ ಜನ ಬಂದ್ರು, ಆ ನಾಟಕ ನೋಡಿದ್ರು, ಅಲ್ಲೇ ವಸ್ತಿ ಇದ್ರು. ಬೆಳಗ್ಗೆ ಎದ್ದು ಅಲ್ಲಿ ಟೀಗ ಹೋದಾಗ ನಮ್ಮ ಏನಿಗೆ ಬಾಳಪ್ಪನವರು ಟೀ ಕುಡಿಯಾಕ ಬಂದ್ರಂತೆ. ಟೀ ಕುಡಿಯಾಕ ಬಂದ ಕೂಲೇನ ಇಲ್ಲಿ ಜನ ಕುಂತಂತ ಜನ ನೋಡಿದ್ರ, ಅಯ್ಯ ಬಸವನ್ ಚಾ ಕುಡಿಯಾಕತ್ತಾನ, ಬಸವನ್ ಚಾ ಕುಡಿಯಾಕತ್ತಾನ ಅಂತ ಅಂದ್ಬಿಟ್ರು. ಸೊ ನಮಗೇನೋ ನಗು ಅನಿಸ್ತಿ, ಆದ್ರೆ ಏನ್ಗಿ ಬಾಳಪ್ಪನವರು ಕಣ್ಣ ನೀರ್ ಬಂತು. ಯಾಕೆ ಅಂತ ಹೇಳಿದ್ರೆ, ಈ ಜನ ಎಲ್ಲ ನನ್ನ ಬಸವಣ್ಣ ನೋಡಕತ್ತಾರ, ಏನ್ಗಿ ಬಾಳಪ್ಪ ಅಂತ ನೋಡುವಲ್ರು, ನನ್ನ ಬಸವಣ್ಣಾಗಿ ನೋಡಕತ್ತಾರ ಅಂದ್ಮೇಲೆ ಇನ್ಮೇಲಿಂದ ನಾನು ಚಹಾ ಕುಡಿದು ಬಿಡ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಬಿಟ್ರು. ಬಹುಶಃ ಇವತ್ತು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡ್ಕೊಂಡ್ರವರಲ್ಲಿ ಏನ್ಗಿ ಬಾಳಪ್ಪನವರು ಮೊದಲು ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳ್ಬೇಕಾಗಿದೆ. ಅನೇಕರು ಏನಿಗೆ ಬಾಳಪ್ಪನವ್ರು ಇರ್ಬೋದು, ಮಾಸ್ಟರ್ ಹಿರಣ್ಯ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಸೊ ಯಾರು ಬಸವರಾಜ್ ಗುಡಿಗೇರಿ ಇರ್ಬೋದು, ಆಮೇಲೆ ನಮ್ಮ KBR ಡ್ರಾಮಾ ಕಂಪ್ನಿ ಚಂದೋಡಿ ಲೀಲಾ ಅವ್ರು ಇರ್ಬೋದು. ಅನೇಕರು ಇವತ್ತು ಆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಬಹುಶಃ ಅಕ್ಕವ್ರು ಹೇಳಿದ್ರು, ಮೊಟ್ಟ ಮೊದಲಿಗೆ ವೃತ್ತಿ ರಂಗಭೂಮಿಯಲ್ಲಿ ಆನೆಯನ್ನ, ಕುದುರೆಯನ್ನ ತಗೊಂಡ್ಬಂದಿರ್ತಕ್ಕಂಥದ್ದು ಶ್ರೇಯಸ್ಸು ಗುಬ್ಬಿ ವೀರಣ್ಣವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಬಹುಶಃ ಅದು ಒಂದು ರೂಪಕ ಏನೋ ಅಥವಾ ಅದು ಒಂದು ಮಾಡಲ್ ಏನೋ. ಇಲ್ಲಿ ನಮ್ಮ ಊರಿನ ಪಕ್ಕ ಸುಳ್ಳ ಅಂತ ಇದೆ, ಬಹಳ ಸಣ್ಣ ಹಳ್ಳಿ, ಸುಮಾರು 2 ಅಥವಾ 3 ಸಾವಿರ ಜನಸಂಖ್ಯೆ. ಅಲ್ಲಿ ಸುಳ್ಳು ದೇಸಾಯರು ನಾಟಕ ಕಂಪ್ನಿ ಕಟ್ಟಿದ್ರು. ಆ ನಾಟಕ ಕಂಪ್ನಿ, ಆ ಸುಳ್ಳು ದೇಸಾಯರ ನಾಟಕ ಕಂಪ್ನಿಯಲ್ಲಿ ಅನೇಕ ಆನಿ ಮತ್ತು ಕುದುರೆಯನ್ನು ತಗೊಂಡ್ಬಂದು ಪಾತ್ರವನ್ನು ಮಾಡಿದ್ದು ನಾವು ನೋಡಿದ್ದೇವೆ. ನಾವು ನೋಡಿದಲ್ಲೇನೆ. ಅಂದ್ರೆ ಅದು ಎಲ್ಲ ಪ್ರೇರಕ ಶಕ್ತಿ ಗುಬ್ಬಿ ವೀರಣ್ಣ ಅವ್ರದ್ದು ಅಂತಕ್ಕಂಥದ್ದು ಮಾತ್ರ ಬಹಳ ಅಭಿಮಾನದಿಂದ ಹೇಳ್ಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ಬಹಳ ಸುಂದರವಾಗಿ ಆ ಒಂದು ಚಿತ್ರಣವನ್ನ ಅಕ್ಕವರು ನಮಗೆಲ್ಲ ಕಟ್ಕೊಟ್ರು. ಬಹಳ ವಿಶೇಷವಾಗಿ ನಾನು ಈ ಅಜ್ಜವ್ರ ಬಗ್ಗೆ ಯಾಕೆ ಈ ಅಜ್ಜವ್ರ ಹೆಸರಿನಲ್ಲಿ ಯಾಕೆ ದತ್ತಿಯನ್ನ ಇಟ್ಟಿದ್ದೀನಿ ಅಂತಕ್ಕಂಥ ಒಂದೆರಡು ಮಾತನ್ನ ನಾನಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು. ಬಹುಶಃ ನೋಡಿ, ಅಜ್ಜವರನ್ನ ತಾವೆಲ್ಲ ಗಮನಿಸಿದ ಹಾಗೆ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಇರ್ಬೋದು, ವೀಣಾ ಎಲಿಗಾರ್ ಮೇಡಮ್ ಅವ್ರು ಇರ್ಬೋದು, ಶಾರದಾ ಪಾಟೀಲ್ ಅಕ್ಕ ಅವರು, ಅಂದ್ರೆ ಸಾಹಿತ್ಯದ ದೃಷ್ಟಿಯಲ್ಲಿ ಒಂದ್ ಕಡೆ ನೋಡೋದಾದ್ರೆ ಅಂದ್ರೆ ಅವರು ಮಾಡಿರ್ತಕ್ಕಂಥ ಸಮಾಜದ ಕೆಲಸ ಇರ್ಬೋದು, ಸಾಹಿತ್ಯಿಕ ಕೊಡುಗೆ ಇರ್ಬೋದು, ಆಧ್ಯಾತ್ಮದ ಕೊಡುಗೆ ಇರ್ಬೋದು, ಅದನ್ನು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತಕ್ಕಂಥದ್ದು. ಬಹುಶಃ ನಮ್ಮಂತ ಯಾವುದಲ್ಲಿಯೂ ವಿಶೇಷವಾಗಿ ಹೊರಗಡೆ ಪ್ರಚಲಿತ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ನಾವು ಕೆಲಸ ಮಾಡ್ತೇವಲ್ಲ ಮಠದೊಳಗ, ಆ ಕೆಲಸ ಮಾಡ್ತಕ್ಕಂಥವರಲ್ಲಿ ಏನಾದ್ರೂ ಲೋಪದೋಷ ಅಥವಾ ಕುಂದುಕೊರತೆ ಆತಂದ್ರೆ ಮೊಟ್ಟ ಮೊದಲಿಗೆ ಸ್ಪಂದನ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಗದಗಿನ ಜಗದ್ಗುರು ಅಂತಕ್ಕಂಥದ್ದನ್ನ ಬಹಳಷ್ಟು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಬಹುಶಃ ಒಂದು ಮಾತು ನಿಮಗೆ ಹೇಳಬೇಕು, ಅಜ್ಜವರು ಎಷ್ಟು ಸೂಕ್ಷ್ಮತೆಯನ್ನು ಗಮನಿಸ್ತಿದ್ರು ಅಂತಕ್ಕಂಥದ್ದು. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆದಾಗ ಅವ್ರ ಜೊತೆ ನಾನು ಯಡಿಯೂರಿಗೆ ಹೋದೆ. ಸೊ ಯಡಿಯೂರಿಗೆ ಹೋದಾಗ ಅವ್ರ ಜೊತೆ ಅವಾಗ ಅಂಬಾಸಡರ್ ಕಾರ್, ನಾನು ಹೇಳ್ತಾ ಇರೋದು 94-95 ಅಂಬಾಸಡರ್ ಕಾರ್ ಹಿಂದ್ಗಡೆ ಗದಗಿನ ಜಗದ್ಗುರು, ನಾನು ಮತ್ತು ಸೇವಾದವರು, ಮುಂದೆ 3 ಜನ ಡ್ರೈವರ್ ಹಿಡ್ಕೊಂಡು ಅಲ್ಲಿ ಗದಗಿನೊಳಗ ನಾವು ಪಡ್ಡು ತಿಂದು ಕಾರ್ ಹತ್ತಿದ್ವಿ. ಈಗ ನಂಗೆ ಮೊಬೈಲ್ ಇದ್ದಿದ್ದಿಲ್ಲ, ಈಗ ನಂಗೆ ನೀರಿನ ಬಾಟ್ಲಿ ಎಲ್ಲ ತಗೊಂಡು ಹೋಗುವಂತ ವಿಚಾರ ಇದ್ದಿದ್ದಿಲ್ಲ. ಅವಾಗ ಏನೋ ಆಗಿನ ಮೂಮೆಂಟ್, ನಾನು ಹತ್ತಿಬಿಟ್ಟೆ. ಅಜ್ಜವ್ರು ಹತ್ತು ಅಂದ್ರು, ಬ್ಯಾಡ್ರಿ ಬಿದ್ದು ನಾ ಬಸ್ಸಿಗೆ ಬರ್ತೀನಿ ಅಂದ್ರು, ಕೇಳಲಿಲ್ಲ. ನನ್ನ ಬಾಜುನ ಕರ್ಕೊಂಡು ಕುಂಡ್ರಿಸಿದ್ರು. ನೋಡ್ರಿ, ದಾವಣಗೆರೆ ಬಂದ ಕೂಲೇನ ಆ ಪಡ್ಡು ತಿನ್ನಿಲ್ಲ, ನಾನು ಸಿಕ್ಕಾಬಿಟ್ಟು ನೀರಡಿಕೆ ಆಗ್ಬಿಡತಿ. ನೀರಡಿಕೆ ಆಗೈತಿ, ನನಗೆ ಹೇಳಿಕ್ಕೂ ಅಸಾಧ್ಯ. ನೀರಡಿಕೆ ಆಗೈತಿ ಅಂತ ಹೆಂಗೆ ಹೇಳಿ. ಆದ್ರೆ ಇದನ್ನೆಲ್ಲ ಸೂಕ್ಷ್ಮತೆಯನ್ನು ಗಮನಿಸಿಕೊಂಡು ಅಜ್ಜವ್ರು ಏನ್ ಮಾಡಿದ್ರು, ಡ್ರೈವರ್ಗೆ
ಏಯ್ ಚಲೋ ಹೋಟೆಲ್ ಇದ್ರ ಗಾಡಿ ತರಬಸಲ್ಲಿ ಇವನಿಗೆ ನೀರಡಿಕೆ ಆಗೈತಿ ಪಡ್ ತಿಂದಾನ, ನೀರ್ ಬೇಕಾಗೈತಿ ಅಲ್ಲಿ ಹೋಗ್ತಾನ ಅಂತ ನೋಡ್ರಿ. ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ನಮ್ಗೆಲ್ಲ ಹೋಗಕ್ ತಾವು ಗಾಡಿಯಲ್ಲೇ ಕುಂತಿದ್ರು. ನಮ್ಗೆಲ್ಲಾನು ತಿಂಡಿ ನಾಷ್ಟ ಅಥವಾ ಟೀಗಿ ಕುಡ್ಕೊಂಬರ್ರಿ ಅಂದ್ರು. ಮುಂದೆ ಹೊಳ್ಳಿ ತುಮಕೂರ್ಗೆ ಹೋದ್ವಿ, ಅಲ್ಲೂ ಕೂಡ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಇಲ್ಲ ಡ್ರೈವರ್ಗೆ ಬೇಜಾರಾಗಿರ್ತೈತಿ, ಚಾಗಿ ಕುಡ್ಕೊಂಬರ್ರಿ ಅಂದ್ರು. ಹೊಳ್ಳಿ ನಾವು ಕಗ್ಗೇರಿಗೆ ಹೋದ್ವಿ. ಕಗ್ಗೇರಿಗೆ ಹೋಗಿ ಇಳಿತಕ್ಕಂಥ ಸಂದರ್ಭದೊಳಗ ಅಲ್ಲಿ ಮಠದ ಎಲ್ಲ ವ್ಯವಸ್ಥೆ ಹಾಕೋರು ಬಂದ್ರು. ಬಂದ್ ಕೂಲಿ ಏನಂತಾರ ಅಜ್ಜರು, ಇವ್ರು ಭಾಳ ದೂರಿಂದ ಬಂದಾರ, ಮೊದಲು ಇವ್ರಿಗೆ ನಾಷ್ಟ ಮಾಡಿಸ್ರಂದ್ರು. ನೋಡ್ರಿ, ಅವ್ರು ಬೆಳಗ್ಗೆ 8ಕ್ಕೆ ಪ್ರಸಾದ ತಗೊಂಡವ್ರು, ಒಂದು ಹನಿನೂ ನೀರು ಕುಡ್ದಿಲ್ಲ. ಸಾಯಂಕಾಲ 7 ಗಂಟೆ ಆಗಿದೆ ನಾವು ಕಗ್ಗೇರಿಗೆ ಹೋದಾಗ, ಏನೂ ಇಲ್ಲ. ಬಟ್ ನಮಗ ತಿಂಡಿ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡಿಸಿದ್ರು. ಮುಂದೆ ಯಡಿಯೂರಿಗೆ ಹೋದ್ವಿ. ಯಡಿಯೂರಿಗೆ ಹೋದ ತಕ್ಷಣ ನಾನೇನು ತಿಳ್ಕೊಂಡೆ, ಫಸ್ಟ್ ಟೈಮ್ ಅವ್ರ ಜೊತೆ ಹೋಗಿದ್ದು ನಾನು. ದೇವಸ್ಥಾನ ನೋಡಕ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗ್ಬಿಟ್ಟೆ. ಅಜ್ಜವ್ರು ಸ್ನಾನ ಮಾಡಿ ಕುಂತ್ ಬಿಟ್ರ ನನ್ನ ಸಂಬಂಧ, ಯಾಕೆ ಕರ್ಕೊಂಬರ್ರಿ ಪ್ರಸಾದ್ ಮಾಡೋಣ ಅಂತಂದು. ನೋಡ್ರಿ, ಅವಾಗ ಮೊಬೈಲ್ ಇದ್ದಿದ್ದಿಲ್ಲ. 3-4 ಜನ ನನ್ನ ಇಡೀ ದೇವಸ್ಥಾನದಾಗ ಹುಡುಕ್ಯಾಡಕತ್ತಾರ. ನಾನು ಚಿಕ್ಕ ಒಂದು 24-25 ವರ್ಷದ ಹುಡುಗ, ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನೋಡಾತಿದ್ದೆ. ಎಲ್ಲರೂ ಬಂದು ಬರ್ರಿ ಅಜ್ಜವ್ರು ಪ್ರಸಾದ್ ಮಾಡೋದು ಬಿಟ್ಟು ಕುಂತಾರ. ಅಯ್ಯೋ ಮರೆ, ನಾವು ನನ್ನಡು 2-3 ಸಲ ತಿಂದು ಬಂದೀವಿ ಮರೆ, ನಮ್ಗೆ ಅದಕ್ಕೆ ಬೇಕಾಗೈತಿ, ಅಜ್ಜವ್ರು ಪ್ರಸಾದ್ ಮಾಡ್ಲಿ ಅಂತಂದ್ರೆ, ಇಲ್ಲ ನೀವು ಬಂದಿಂದನ ಪ್ರಸಾದ ಅಂತಕ್ಕಂಥದ್ದು. ಅಂದ್ರೆ ನೋಡ್ರಿ, ಆ ಒಂದು ಭಾವನಾತ್ಮಕ ಹೆಂಗಿದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು, ನನಗೆ ಬಹಳಷ್ಟು ಆರೋಗ್ಯ ಸಮಸ್ಯೆ ಆದಾಗ ಡಾಕ್ಟರ್ ಸಹಜ ನಾಗಲೋಟಿಮಠ್ ಅವ್ರಿಗೆ ಖುದ್ದು ಫೋನ್ ಮಾಡಿ, ನೋಡಿ ಇವ ನಮ್ಮ ಮಠದ ಮಗ ಇದ್ದಂಗ, ಅದು ಎಷ್ಟೇ ಖರ್ಚು ಬಂದ್ರು ಕೂಡ ನಾವು ಕೊಡ್ಲಿಕ್ಕೆ ತಯಾರದೇವಿ, ನೀವೇನು ಹೆದರ್ಬೇಡ್ರಿ, ಇವನ್ನ ಗುಣ ಮಾಡಿಕೊಡೋ ಜವಾಬ್ದಾರಿ ನಿಮ್ದು ಅಂತಕ್ಕಂಥ ಮಾತನ್ನು ಅವ್ರ ಫೋನ್ ಮುಖಾಂತರ ಹೇಳಿದ್ರು. ಅಷ್ಟೇ ಅಲ್ಲ, KLE ಒಳಗೆ ಸಾಕಷ್ಟು ಡಾಕ್ಟರ್ಗೆ ಫೋನ್ ಮಾಡಿ, ಈ ಹುಡುಗನ್ನ ನೀವು ಕರೆಕ್ಟಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಅದು ಎಷ್ಟೇ ಖರ್ಚು ಬಂದರೂ ನಾವು ಮಠದಿಂದ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದಿಲ್ಲ. ನಿಜಕ್ಕೂ ಕೂಡ ಇದು ಯಾರು ವಹಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನನ್ನ ಬಗ್ಗೆ ಅಷ್ಟು ಕಾಳಜಿ. ಅದಕ್ಕೆ ನಾನು ನಂದೆ, ಇವತ್ತು ನಾನೇನಾದ್ರೂ ಅವ್ರಿಗೆ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಕೊಟ್ಟ ಜೀವನದ ಭಿಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಇವತ್ತು ನಮ್ಮನ್ನೆಲ್ಲ ಬೆಳೆಸಿದ್ರು, ಇಷ್ಟು ನೋಡು ಹೋಗ್ಬಾರ್ದಾಗಿತ್ತು. ನನಗೆ ಭಾಳ ನೋವು ಅನ್ಸುತ್ತೆ, ಒಂದೊಂದ್ಸಲ ಭಾಳ ಕಟ್ನಾಗ ನೀರು ಬಂದ್ಬಿಡುತ್ತೆ. ಎಷ್ಟು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ, ನಮಗೆಲ್ಲ ಎಷ್ಟು ಪ್ರೀತಿಯಿಂದ ಕೆಲಸ ಮಾಡೋವ್ರ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡಿದ್ರು. ಬಹುಶಃ ದೇವರು ಎಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬಿಟ್ಟ. ನಿಜಕ್ಕೂ ಕೂಡ ಈ ಪ್ರಸ್ತುತ ನಿರ್ಮಾಣದಲ್ಲಿ ಅವ್ರೇನಾದ್ರು ಇದ್ರಂದ್ರೆ, ಇವತ್ತೇನು ಲಿಂಗಾಯತ ಅಭಿಯಾನಕ್ಕೆ ಏನು ಒಂದು ಅವಹೇಳನ ಮಾತುಗಳನ್ನ ಮಾಡಿದ್ರಲ್ಲ, ಅವ್ರಿಗೆ ಸ್ಪಷ್ಟ ಉತ್ತರವನ್ನ ಕೊಡುವಂತ ಛಾತಿ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳಿಗೆ ಇರ್ತಿತ್ತು ಅಂತಕ್ಕಂಥದ್ದನ್ನ ಬಹಳಷ್ಟು ನಾನು ವಿನಮ್ರದಿಂದ ಹೇಳ್ತಾ ಇದ್ದೇನೆ. ನಿಜಕ್ಕೂ ಕೂಡ ಅವರ ಒಂದು ಗರಡಿಯಲ್ಲಿ ಬೆಳಗ್ಗೆ ಬಂದಂತ ನಾನು ಒಬ್ಬ ವಿದ್ಯಾರ್ಥಿ. ನಿಜಕ್ಕೂ ಕೂಡ ನನಗೊಂದು ಹೆಮ್ಮೆ ಅನಿಸುತ್ತೆ. ನಾನು ಅಜ್ಜವ್ರ ಬಗ್ಗೆ ಈ ಒಂದು ದತ್ತಿ ಇಟ್ಟಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತಕ್ಕಂಥದ್ದು. ಅದಕ್ಕೆ ಪ್ರತಿ ವರ್ಷನೂ ಕೂಡ ಅದು ಫೆಬ್ರವರಿ 21 ಅವ್ರ ಜಯಂತಿ. ಆ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಒಂದು ದತ್ತಿ ಉಪನ್ಯಾಸ ಆ ಸಂದರ್ಭದಲ್ಲಿ ಇಲ್ಲಿ ಅಂತ ತಿಳ್ಕೊಂಡು ನಾನು ಅಕ್ಕನ ಅರಿವಿನ ಸಂಘಟಕರಿಗೆ ಎಲ್ಲರಿಗೂ ಹೇಳ್ತಾ, ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರಿಗೆ ಸಂಘಟಕರಿಗೆ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಮೊದಲಿನ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಶರಣರಿಗೆ ಧನ್ಯವಾದಗಳು. ಪಟನ್ ಸರ್ ಮಾತಾಡ್ತೀರಾ? ಹಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಯ್ಯಮ್ಮ. ಇವತ್ತು ನನ್ನ ಮುಂದೆ ಹಲವಾರು ವಿಷಯಗಳು, ಹಲವಾರು ಹೊಸ ಹಳೆ ನೆನಪುಗಳು, ಏನ್ ಮಾತಾಡ್ಬೇಕು ಅಂತಕ್ಕಂಥದ್ದು. ಮೊದಲಿಗೆ ಶಂಕರ್ ಕುಪ್ಪಸ್ ಅವರು ಬಹಳಷ್ಟು ಭಾವನಾತ್ಮಕರಾದರು. ನನಗೂ ಕೂಡ ತೋಂಟದಾರ್ಯ ಸಿದ್ಧಲಿಂಗ ಶ್ರೀಗಳು, ಜನತಾ ಜಗದ್ಗುರು ಅಂತಕ್ಕಂಥ ಶ್ರೀಗಳ ಜೊತೆಗೆ ನೇರವಾದ ಸಂಪರ್ಕ ಇತ್ತು. ಅವ್ರು ಯಾವ್ದಾದ್ರು ಪ್ರತಿ ಹೊಸದಾಗಿ ಬಂತಂದ್ರೆ ಅಲ್ಲಿ ಶಿವನಗೌಡ್ರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಲೈಬ್ರರಿ ಎಲ್ಲರಿಗೂ ಹೇಳಿ ಪಟ್ಟಣವ್ರಿಗೆ ಕಳಿಸ್ಕೊಡು ಅಂತ ಹೇಳಿ ಹೇಳ್ತಿದ್ರು. ಇದನ್ನ ನನಗೆ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟರು, ಆಮೇಲೆ ಸದಾನಂದ ಕರವಳ್ಳಿ ಅವರು ಸ್ವತಃ ಹೇಳಿದ್ರು, ಇಲ್ಲ ಪಟ್ಟಣಕ್ಕೆ ಓದ್ಲಿ ಅಂತಕ್ಕಂಥದ್ದು. ಭಾಳಷ್ಟಲ್ಲಿ ನೋಡಿ, ಮಾತೃ ಹೃದಯದ ಅಪ್ಪಟ ಬಸವ ಪ್ರಜ್ಞೆಯನ್ನ ಹೊಂದ್ಕೊಂಡು ಹೋದಂತ ಶ್ರೀಗಳು. ಅವ್ರ ಬಗ್ಗೆ ಹೇಳ್ತಾ ಶಂಕರ್ ಕುಪ್ಪಸ್ ಅವರು ಭಾವನಾತ್ಮಕ ಆದ್ರು. ಬಹಳ ನೈಜ ಕಣ್ಣೀರು. ನಾನು ಶಂಕರ್ ಕುಪ್ಪಸ್ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಕಾಲೇಜ್ಗೆ ಹೋಗಿದ್ದೆ. ಒಂದು ಸಹೃದಯ, ಬಹಳಷ್ಟು ವಿಚಾರ. ಅವ್ರ ಮಗಳ ಲಗ್ನಕ್ಕೂ ಕೂಡ ನಾನು ಹೋಗಿದ್ದೆ, ಕಲ್ಯಾಣ ಮಹೋತ್ಸವಕ್ಕೆ. ಇನ್ನು ಡಾಕ್ಟರ್ ಸಿದ್ಧಗಂಗಾ ಮೇಡಮ್ ಅವ್ರು ಹೇಳಿದಂಗೆ 40 ವರ್ಷದ ನಾನು ಆಗ ಸೆಕೆಂಡ್ B.Pharm, ಅವ್ರು ಹೊಸದಾಗಿ ಮದುವೆಯಾಗಿ ಬಂದಿದ್ರು.
ನನ್ನ ಸೋದರಿ, ನನ್ನ ಅಕ್ಕ ಮೃಣಾಲಿನಿ ಪಟ್ಟಣ ಅಂತಕ್ಕಂಥ ಅವ್ರ ಮನೆ ಪಕ್ಕದಾಗ ಇವ್ರಿದ್ರು. ಭಾಳ ಅವಾಗ ಹೆಂಗದಾರ ಇವು ಹಂಗದಾರ ಅವರು. ಹಿಂಗಾಗಿ ನನಗನ್ಸಿದ ಮಟ್ಟಿಗೆ ಇವರೇನು ರಿಟೈರ್ಡ್ ಆಗ್ಯಾರ ಅಂತ ಅನಿಸೋದಿಲ್ಲ. ವಿಷಯ ಸಂಗ್ರಹ ಎಷ್ಟೊಂದು ವಿಸ್ತಾರ ಮಾಡಿದ್ರು ಅಂತಂದ್ರೆ ಬಹುಶಃ ಗುಬ್ಬಿ ವೀರಣ್ಣವ್ರ ಬಗ್ಗೆ ಯಾಕೆ ಇಟ್ವಿ ಅಂತಂದ್ರೆ ಬಹುಶಃ ನಾವು ಮಾಡಿದವರು ನಮ್ಮ ರಾಷ್ಟ್ರ ನಿರ್ಮಾಣ ಪೂರ್ವೊಳಗೆ ನಾವು ಇವತ್ತೆಲ್ಲ ಕೈಗಾರಿಕೆ ಇವತ್ತು ಅವ್ರ ಬರೀ 10-15 ಹೇಳಿದ್ರು. ಉದಯ್ ಕುಮಾರ, ಕಲ್ಯಾಣ್ ಕುಮಾರ, ಯಾವುದೇ ಕನ್ನಡದ ಹಿರಿಯ ತಲೆಮಾರಿನ ನಟರಾಗಿರಲಿಲ್ಲ. ಉಮೇಶನವರೆಗೆ, ಇತ್ತೀಚಿನ ಹೊನ್ನವಳ್ಳಿ ಕೃಷ್ಣನವರೆಗೆ ಸುಮಾರು 198 ನಾನು ಇಟ್ಟಿದ್ದೀನಿ ನಟ ಮತ್ತು ನಟಿಯರನ್ನ ಬೆಳೆಸಿದಂಥ ಕೀರ್ತಿ ಅವರಂತೂ. ರಾಜ್ಕುಮಾರ್ ಅವರು ಕೊನೆಯವರೆಗೂ ನಮ್ಗೆ ಅಣ್ಣ ಹಾಕಿದ ಯಜಮಾನ್ರು ಅಂತಿದ್ರು ಎಲ್ಲರೂ, ನಮ್ಮ ಯಜಮಾನ್ರು ಅಂತಕ್ಕಂಥದ್ದು. ಅವ್ರು ಹೇಳಿದ್ರೆ ನೀನು ಉತ್ತುಂಗಕ್ಕೆ ಹೋಗ್ಬೇಕು, ನೀನು ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಗುಬ್ಬಿ ವೀರಣ್ಣ ಅವರು ಹೇಳಿದ್ರು. ಅವರ ಪರಂಪರೆ ನೋಡ್ರಿ, ಶಿವಾನಂದ ಆಗಿರ್ಲಿ, ಜಯಶ್ರೀ ಆಗಿರ್ಲಿ, ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಅವರ ಅಜ್ಜ ಹಾಕಿದ ಪರಂಪರೆಯೊಳಗೆ ನಡೆದ್ರು. ಅವ್ರ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಕೂಡ ಈಗ ಇನ್ನೂ ವೃತ್ತಿರಂಗ ಭೂಮಿಯೊಳಗ ಅದಾರ. ಸೊ ಸಿದ್ಧಗಂಗಮ್ಮ ಮೇಡಮ್ ಅವರು ಕನ್ನಡಮ್ಮ ಪತ್ರಿಕೆಯೊಳಗ ಅಂಕಣಕಾರ್ತಿಯಾರಾಗಿದ್ರು. ನಾನು ಕನ್ನಡ ಅಂಕಣಕಾರ್ತಿ ಆಗ್ತಿದ್ದೆ. ಬುಧವಾರ ನನ್ನ ಲೇಖನ ಬರ್ತಿತ್ತು, ಗುರುವಾರ ಅವ್ರ ಲೇಖನ ಬರ್ತಿತ್ತು. ಅವ್ರ ಬೆಳಗಾವಿಯ ಸುತ್ತಮುತ್ತಲಿನ ಪರಿಚಯವನ್ನು ಮಾಡ್ತಕ್ಕಂಥ ಕೆಲಸ. ಅವ್ರು PhD ಮಾಡಿದಾಗ ಕೂಡ ನಾನು ಅದೇ ಜಸ್ಟ್ ಜಾಯ್ನ್ ಆಗಿದ್ದೆ. ಸೊ ಹಿಂಗಾಗಿ ಸಿದ್ಧಗಂಗಮ್ಮ ಮೇಡಮ್ ಅವರು ನಿಜಕ್ಕೂ ಕೂಡ ಇವತ್ತು ನಮ್ಮ ವೇದಿಕೆಯ ಅವಿಭಾಜ್ಯ ಅಂಗ. ಅವ್ರು ಇನ್ನೂ ಹೆಚ್ಚಿಗೆ ಇದ್ರೊಳಗೆ ತೊಡಗಿಸ್ಕೊಳ್ಬೇಕು ಅಂತ ಕೇಳ್ಕೊಂತ, ಮತ್ತು ಇವ್ರ ಬಗ್ಗೆ ತಾವು ಸಂಗ್ರಹಿಸಿದ ಎಲ್ಲ ಅಂಶಗಳನ್ನು ಒಳಗೊಂಡಂತ ಒಂದು 8-10 ಪುಟಗಳ ಒಂದು ಲೇಖನವನ್ನು ಕಳಿಸಿದ್ರೆ ನಾವು ಸಾವಿಲ್ಲದ ಶರಣರು ಮಾಲಿಕೆಯೊಳಗೆ ಈಗಾಗಲೇ ನಮ್ಮ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು. ಯಾಕೆ ನಾವು ಕೊಟ್ಟಿವಿ ಅಂತಂದ್ರೆ ನಾವು ಬಹಳ ಜನ ನಮ್ಮ ಇತಿಹಾಸವನ್ನ, ನಮ್ಮ ಹಿರಿಯರನ್ನ ಮರಿತಾ ಇದೀವಿ. ಈಗ ಇನ್ನೊಂದು ಹೇಳಿದ್ರು ಚಿಕ್ಕೋಡಿ ಶಿವಲಿಂಗಪ್ಪನವ್ರ ಬಗ್ಗೆ. ಆ ನಾಟಕದೊಳಗ ಶಿವಲಿಂಗಪ್ಪನವ್ರ ಶಿಷ್ಯರೇ ಏನಿಗೆ ಬಾಳಪ್ಪನವರು ಒಂದು ಕಲಾವಿಭವ ನಾಟಕವನ್ನ ಕಟ್ಟಿ ಹಾಕಿದ್ರು. ಅಂದ್ರೆ ಎಷ್ಟು ನಾಟಕದ ಬಗ್ಗೆ ಮತ್ತು ರಂಗಭೂಮಿಯ ಬಗ್ಗೆ ಇತ್ತು ಅಂದ್ರೆ ಅವ್ರು ಹೇಳ್ದಂಗೆ ಆಗಿನ ಕಾಲದಾಗ ಜೀವಂತ ಆಣಿಯನ್ನ, ಕುದುರೆಯನ್ನ ವೇದಿಕೆ ಮೇಲೆ ತರೋದು ಬಹಳ ಕಷ್ಟದ ಕೆಲಸ. ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಲಿ, ಹೈದರಾಬಾದ್ ನವಾಬರಾಗಲಿ, ಇವರ ನಾಟಕವನ್ನು ನೋಡ್ಬೇಕು ಅಂತಂದ್ರೆ ಅಷ್ಟೊಂದು ಇಡೀ ಭಾರತದ ಉದ್ದಗಲಕ್ಕೂ ಒಬ್ಬ ಕಮಿಡಿಯನ್ನು ಅಷ್ಟೇ ವಿಲನ್ ಪಾರ್ಟ್. ಬಹುಶಃ ಈ ಒಂದು ವೈವಿಧ್ಯಮಯವಾದಂಥ ಒಂದು ನಾಯಕ, ಕಮಿಡಿಯನ್ನು ಮತ್ತು ಇದು ಸುಮಾರು 75-80 ಮುಖಿ ಚಲನಚಿತ್ರಗಳನ್ನ, ಟಾಕಿ ಚಲನಚಿತ್ರಗಳನ್ನ, ಸುಮಾರು 4 ಥಿಯೇಟರ್ಗಳನ್ನ, ಸಾಗರ್ ಥಿಯೇಟರ್ ಕೂಡ ಅವರ ಮಾಲೀಕತ್ವದಿತ್ತು. ಅವರು ಎಷ್ಟೊಂದು ಮಾಡಿದ್ರು ಅಂತಂದ್ರೆ ಕೊನೆಯವರೆಗೂ ಕೂಡ ತಮ್ಮ ಬದುಕನ್ನ, ತಮ್ಮ ಮಕ್ಕಳನ್ನ, ತಮ್ಮ ಮೊಮ್ಮಕ್ಕಳನ್ನ ರಂಗಭೂಮಿಗೆ ಮಾತ್ರ ಮೀಸಲಾಗಿಟ್ರು. ಅವ್ರೆಂದೋ ಒಳ್ಳೆ ನಟರಾಗ್ಬೋದಿತ್ತು, ಒಳ್ಳೆ ನಿರ್ದೇಶಕರಾಗ್ಬೋದು, ಕೈ ತುಂಬ ಮಾಡ್ಬೋದಾಗಿತ್ತು. ಆದರೆ ನಾನು ಬಹಳ ಜನ ಕನ್ನಡ ಚಲನಚಿತ್ರ ನಟಿಯರ ಸಂದರ್ಶನದಲ್ಲಿ ನೋಡಿದ್ವಿ. ನಮ್ಗೆ ಹೊಟ್ಟುಂಬ ಅಣ್ಣ ಆಗ್ತಿದ್ರು, ಮೈ ತುಂಬ ಬಟ್ಟೆ ಕೊಡ್ತಿದ್ರು. ಮನೆಯೊಳಗೆ ಏನೋ ಸಾಲ ಇದ್ರೆ ಅವರ ತಂದೆ ತಾಯಿಗಳಿಗೆ ಏನಾದರೂ ಅನಾರೋಗ್ಯ ಇತ್ತಂದ್ರೆ ದುಡ್ಡು ಕೊಟ್ಟು ಕಳ್ಸೋರಂತ. ರಾಜ್ಕುಮಾರ್ ಪರಿಸ್ಥಿತಿನೂ ಹಂಗೆ ಇತ್ತು. ರಾಜ್ಕುಮಾರ್ ಅವ್ರನ್ನ ಸಾಕಿದವರು ಇಬ್ರು. ಒಬ್ಬರು ಮೊದಲಿಗೆ ವೀರಣ್ಣ, ಗುಬ್ಬಿ ವೀರಣ್ಣನವರು, ಎರಡನೇದವರು ಸಿದ್ಧಾರೂಢರಿಗೆ ಆಸ್ಟ್ರೇಲಿಯಾ ಬಂದು ಪಾಪ ಮದುವೆ ಅಲ್ಲೇ ಬಂದಿರ್ತಾರ ಅವರು. ಸಿದ್ಧಾರೂಢ ಮಠದೊಳಗೆ 5 ವರ್ಷ ಇದ್ರು. ಸೊ ಈ ಎಲ್ಲ ಅಂಶಗಳನ್ನ ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನ ಮಾಡಿದ್ವಿ. ಶಿ ಹ್ಯಾಸ್ ಗಿವನ್ ಎ ವಂಡರ್ಫುಲ್ ಟಾಕ್. ಬಹಳಷ್ಟು ಪ್ರಬುದ್ಧತೆ, ವೈವಿಧ್ಯಮಯ. ಅಷ್ಟೇ ಅಲ್ಲ, ಬಹಳ ಜನ ಇವತ್ತು ಗಂಭೀರವಾಗಿ ಮರಾಠಿ ಚಲನಚಿತ್ರಿ ನಟಿ ಲಲಿತಾ ಪವಾರ್, ಮೂಲ ಕನ್ನಡದವಳು ಅಂತಕ್ಕಂಥದ್ದು, ಸತ್ಯವನ್ನು ಹೊರಗೆ ಹಾಕ್ತಕ್ಕಂಥ ಧೈರ್ಯ. ಮುಖಿ ಟಾಕಿನ ಅದು 1912 ಹುಟ್ಟಿದಂಥ ಲಲಿತಾ ಪವಾರ್ ಅವರು ಮಹಾರಾಷ್ಟ್ರದ ಬಹಳ ದೊಡ್ಡ ಮರಾಠಿ ಚಲನಚಿತ್ರ ನಟಿ. ಆಕೆ ಎಲ್ಲ ಹಿಂದಿ ಒಳಗೂ ಕೂಡ ರಾಜ್ ಕಪೂರ್ ಜೊತೆಗೆ ಮುಂದೆ ಮಾಡ್ತಕ್ಕಂಥವ್ರು. ರಾಜ್ ಕಪೂರ್ ಎತ್ತರಕ್ಕೆ ಅಂದ್ರೆ ಕರ್ನಾಟಕದ ರಾಜ್ ಕಪೂರ್ ಅಥವಾ ಕನ್ನಡದ ರಾಜ್ ಕಪೂರ್ ಆಗುವಂತ ಎಲ್ಲ ಸಾಧ್ಯತೆಗಳನ್ನ ತಳ್ಳಿ ಹಾಕಿ ಕೇವಲ ರಂಗಭೂಮಿಗೆ ಇಟ್ಕೊಂಡಂಥವ್ರು ಗುಬ್ಬಿ ವೀರಣ್ಣವರು. ಅವರನ್ನ ಸ್ಮರಿಸುವಂತಹದ್ದು. ಮತ್ತೆ ಗದಗಿನ ಜಗದ್ಗುರುಗಳ ಒಂದು ಬಹಳಷ್ಟು ಅವರಿಂದ ನಾವು ಕಲ್ತಿದ್ದೀವಿ. ಅಕ್ಷರ ಪ್ರೇಮ ನಾಟಕ ಅವ್ರು ಹೇಳ್ದಂಗೆ ಇನ್ನೂ ಒಂದು ನಮ್ಮ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು PhD ಮಾಡಿ ಬಂದರು. ಕಲಬುರ್ಗಿ ಸರು ಕರೆದು ಅಲ್ಲಿ ಲಿಂಗಾಯತ ಅಧ್ಯಯನ ಕೇಂದ್ರ ಒಳಗ ಮಠದಿಂದ ಪ್ರಕಟ ಮಾಡ್ತಕ್ಕಂಥವ್ರು. ಒಬ್ಬ ವಿದ್ಯಾರ್ಥಿ ಲಿಂಗಾಯತನಾಗಿರ್ಬೇಕು, ವಿಷಯನೂ ಲಿಂಗಾಯತ ಆಗಿರ್ಬೇಕು. ಗರುಡು ಸದಾಶಿವರಾಯರು ಬ್ರಾಹ್ಮಣರು, ಆದ್ರೆ ಎಷ್ಟು ಸೆಕ್ಯುಲರ್ ಅಂದ್ರೆ ಗಲಗಬುರ್ಗಿ ಸರ್ ಹೇಳಿದ ತಕ್ಷಣ ಗರುಡು ಸದಾಶಿವರಾಯ ಥೀಸಿಸ್ ಅನ್ನ ಪ್ರಕಟ ಮಾಡಿದ್ರು. ಶ್ರೀನಿವಾಸ್ ಕುಲಕರ್ಣಿ ಅವ್ರು ಬ್ರಾಹ್ಮಣರು, ಅವ್ರು ಹೇಳಿದ ತಕ್ಷಣ ಅವ್ರ ಥೀಸಿಸ್ ಅನ್ನ ಪ್ರಕಟ ಮಾಡಿದ್ರು. ಯಾಕೆ ಇಂಥ ಸೆಕ್ಯುಲರ್ ಮಾಡಿದ್ರು ಅಂತಕ್ಕಂಥ ವಿಷಯವನ್ನು ಬಹುಶಃ ಇದು ಡಾಕ್ಟರ್ ಸಿದ್ಧಗಂಗಮ್ಮ ಮೇಡಮ್ ಅವ್ರಿಗೆಲ್ಲ ಗೊತ್ತಿರುವ ವಿಷಯ. ಆದರೂ ಕೂಡ ನಾನು ಇದನ್ನ ನೆನಪಿಸ್ತೀನಿ. ಅದರ ಗದಗಿನ ಶ್ರೀಗಳು ಡಾಕ್ಟರ್ MM ಕಲಬುರ್ಗಿ ಅವರ ನೇರವಾದ ಶಿಷ್ಯರು. ಅವ್ರು ಬಹುಶಃ ಕಲಬುರ್ಗಿ ಅವರ ಹಂತ ಆದಾಗ ನಾನು ಅವರ ಪಕ್ಕದಲ್ಲಿ ಅವತ್ತು ಇದ್ದಾಗ
ಸಣ್ಣ ಮಕ್ಕಳು ಹೆಂಗೆ ಬಿಕ್ ಹತ್ತರೋ ಹಂಗೆ ಗದಗಿನ ಜಗದ್ಗುರುಗಳು ಹತ್ತರು. ಒಂದು ಹಂತಕ್ಕೆ ಗದಗಿನ ಜಗದ್ಗುರುಗಳು ಹೇಳಿದ್ರು ಕಲಬುರಗಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅವ್ರ ಹೆಸರಲ್ಲಿ 7 ಕೋಟಿ ರೂಪಾಯಿ FD ಇಡ್ತೀನಿ, ಬರೋ ಇಂಟ್ರೆಸ್ಟ್ನಾಗ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿಗಿಂತ ₹1 ಆದ್ರೂ ಹೆಚ್ಚು ಪ್ರಶಸ್ತಿ ಬರ್ಬೇಕು, ಅಂತ ಪ್ರಶಸ್ತಿಯನ್ನು ಕಲಬುರಗಿ ಹೆಸರು ಇಡ್ತೀನಿ ಅಂದಾಗ ಕಲಬುರಗಿ ಸರ್ ಬೇಡ ಅಂತಂದ್ರು. ಇವೆಲ್ಲ ನಾನು ಕಣ್ಮೂರ ಕಂಡಂಥವ್ರು, ನೇರವಾಗಿ ಮಾತಾಡ್ತಕ್ಕಂಥವ್ರು. ಕಲಬುರಗಿ ಸರ್ ಒಮ್ಮೆ DC ಆಫೀಸ್ ಏನ್ರಿ ಗದಗಿನ ಸ್ವಾಮಿಗಳು ನೀವೆಲ್ಲ ಇದು ಮಠ ಅನ್ನೋದೆಲ್ಲ DC ಆಫೀಸ್ ಆಗೈತಲ್ಲ ಅಂತ ಅದನ್ನ ನೇರವಾಗಿ ಹೇಳ್ತಾ ಒಪ್ಕೊಳ್ತಕ್ಕಂಥದ್ದು. ವೀರಶೈವ ಮತ್ತು ಲಿಂಗಾಯತದ ಸ್ಪಷ್ಟತೆಯನ್ನು ಕಲ್ತ್ಕೊಂಡವರು. ಮತ್ತು ಕನ್ನಡದ ಜಗದ್ಗುರು, ಕನ್ನಡಕ್ಕಾಗಿ ಬಹಳಷ್ಟು ನೋಡಿದಂಥವ್ರು. ನಾಡೆ ನುಡಿ ಸಂಸ್ಕೃತಿ, ಜಾನಪದ, ಜಾತ್ರೆ, ಹಬ್ಬ, ಹುಣ್ಣಿಮೆ, ಭಾವೈಕ್ಯತೆ, ಮತ್ತು ಇವತ್ತು ಕಪ್ಪದಗುಡ್ಡ ಉಳಿಬೇಕಾದ್ರೆ, ಸುತ್ತಮುತ್ತಲಿನ ಕೃಷಿ ಪ್ರದೇಶಗಳು ಉಳಿಬೇಕಾದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆಗೆ ನೇರವಾಗಿ ಸಂಘರ್ಷಕ್ಕೆ ಇಳಿದು ಅಲ್ಲಿ ರೈತರ ಭೂಮಿಯನ್ನು ಉಳಿಸ್ತಕ್ಕಂಥವ್ರು ಗದಗಿನ ಜಗದ್ಗುರು. ಸೊ ಇಂಥ ಗದಗಿನ ಜಗದ್ಗುರುಗಳ ಬಗ್ಗೆ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ಶಂಕರ್ ಕೊಪ್ಪಸ್ದವರು ಮಾತಾಡ್ತಾ ಅವ್ರಿಗೆ ಅನಾರೋಗ್ಯದ ಬಗ್ಗೆ ನನಗೆ 2 ಸಲ ಹೇಳಿದ್ರು, ನನಗೆ ಹಿಂಗಾಗಿತ್ತು ರೀ, ಗದಗಿನ ಅಜ್ಜಾರ ಉಳಿಸ್ಕೊಟ್ರು ಅಂತಕ್ಕಂಥದ್ದು. ಗದಗಿನ ಶ್ರೀಗಳನ್ನು ನಾನು ಬಹಳಷ್ಟು ಸಲ ನೋಡಿದ್ದೇನೆ. ಅವ್ರು ಎಷ್ಟು ಅಂತಂದ್ರೆ ಅವ್ರು ಏನಾದರೂ ಕೊಟ್ರೆ ಅದರ 2ರಷ್ಟು ಹೊಳ್ಳಿ ಭಕ್ತರಿಗೆ ಕೊಡ್ತಕ್ಕಂಥ ಒಂದು ತಾಯಿ ಹೃದಯ ಇತ್ತು. ಒಳ್ಳೆಯ ಉಪನ್ಯಾಸ, ದತ್ತಿ ಉಪನ್ಯಾಸಕರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಗದಗಿನ ಜಗದ್ಗುರುಗಳಿಗೆ ನನ್ನ ಪ್ರಣಾಮಗಳನ್ನ ಹೇಳ್ತಾ, ಇವತ್ತು ಮತ್ತೆ ಇಂಥ ಉಪನ್ಯಾಸವನ್ನ ಡಾಕ್ಟರ್ ಕೆ ಸಿದ್ದಲಿಂಗಂ ಅವ್ರು ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಧನ್ಯವಾದಗಳು ಸರ್. ಹಲೋ, ಮಾತಾಡಿ ಸರ್. ನಮಸ್ಕಾರ ಸರ್. ನಾನು ಪ್ರೊಫೆಸರ್ ಅಯ್ಯನ್ ಗೌಡ್ರ ಅಂತ ಮಾತಾಡಿ ಸರ್. ಧಾರವಾಡದಿಂದ ಸರ್. ಮೊದಲು ತಮಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ತಾವು ಯೋಜಿಸಂತ ಈ ಯೋಜನೆಗಳೊಳಗ ಒಳ್ಳೆ ರೀತಿಯ ಶಿಸ್ತಿನಿಂದ ಖಚಿತತೆಯಿಂದ ಮಾತನಾಡುವ ವಿದ್ವಾಂಸರೆಲ್ಲ ಅಲ್ಲೆಲ್ಲ ಭಾಗಿಗಳಾಗ್ಯಾರ. ಅದಕ್ಕಾಗಿ ತಮಗೂ ಮತ್ತು ಇದರ ಸಂಘಟಕರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಈಗ ಕೇಳುವ ಎಲ್ಲರಿಗೂ ನನ್ನ ಪ್ರಣಾಮಗಳು. ಇಲ್ಲಿ ನಾಟಕದೊಳಗ ಕಲೆಯೇ ಕಾಯಕ ಅನ್ನುವಂಥ ಮಾತನ್ನ ಬಹಳ ತುಂಬಾ ಅರ್ಥವತ್ತಾಗಿ ಸಿದ್ಧಗಂಗಮ್ಮ ಅವರು ತಾವು ಪಟ್ಟಣ್ ಸರ್ ಹೇಳಿದ ಹಾಗೆ ಎಲ್ಲ ನಿರೂಪಣೆ ಮಾಡಿದರು. ತೋಂಟ ಸಿದ್ಧಲಿಂಗ ಶಿವಯೋಗಿಗಳ ಹೆಸರಿನಲ್ಲಿ ದತ್ತಿ ಇಟ್ಟ ಈ ಕಾರ್ಯಕ್ರಮ ತುಂಬಾ ಸ್ತುತ್ಯವಾದುದು ಮತ್ತು ತುಂಬಾ ಉಪಯುಕ್ತವಾದುದು ಕೂಡ. ಹಾಗೆ ಶಂಕರ್ ಕುಪ್ಪಸ್ ಅವರು ಅವ್ರ ಜೊತೆಗೆ ಅಡ್ಡಾಡಿದ, ಅವರು ನೀಡಿದ, ಅವರು ಸಹಕರಿಸಿದ, ಸಹಾಯ ಮಾಡಿದ ಎಲ್ಲ ವಿಷಯಗಳನ್ನು ನೆನೆಸ್ಕೊಂಡಿದ್ದು ಕೂಡ ತುಂಬಾ ಅರ್ಥವತ್ತಾದದು. ನಾವು ಕೂಡ ಅವ್ರ ಜೊತೆಗೆ ಓದ್ತಿದ್ವಿ ನಾವು. ಅವರು ನಮ್ಮನ್ನ ಒಮ್ಮೆ ದೇವನೂರಿಗೆ ಕರ್ಕೊಂಡು ಹೋಗಿದ್ರು ಕಾರ್ನೊಳಗ. ಅಲ್ಲಿ ಪ್ರಿನ್ಸಿಪಾಲ್ರು ಒಬ್ರು ಕರ್ಕೊಂಡು ಹೋಗಿದ್ರು. ಅವ್ರ ಜೊತೆಗೆ ಅಡ್ಡಾಡಿದ, ಬೆಕ್ಕಿನ ಮಠದೊಳಗ ಶಿವಮೊಗ್ಗದೊಳಗ ಉಳಿದು ಅಲ್ಲಿ ಪ್ರವಚನ ಮುಗಿಸ್ಕೊಂಡು ಬಂದಂತ ಒಂದು ಸ್ಮರಣೆಯ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುವಂಥದ್ದು. ಅವರು ಮಠದಿಂದ ಹಾಕಿದ ಯೋಜನೆಗಳಲ್ಲಿ ಡಾಕ್ಟರ್ ಕಲಬುರ್ಗಿ ಸರ್ ಅವರ ಪಾತ್ರ ಪಟ್ಟಣ್ ಸರ್ ಹೇಳಿದ ಹಾಗೆ ತುಂಬಾ ಮಹತ್ವದ್ದಾಗಿದೆ. ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ರಿಂದ ಅವರಿಗೂ ಮತ್ತು ಶ್ರೀಗಳಿಗೂ ನಮಗೆ ಸಂಬಂಧ ಬರ್ತಿತ್ತು. ಮೈಲಾರ ಬಸವಲಿಂಗ ಶರಣರ ಸಮಗ್ರ ಸಾಹಿತ್ಯ ಅಂತ ಹೇಳಿ ಅವರು ನನ್ನಿಂದ ಸಂಪಾದಿಸಿ ಪ್ರಕಟಿಸ್ಲಿಕ್ಕೆ ಆ ಮಠದವರು ಮತ್ತು ದಾವಣಗೆರೆಯ ಅಜ್ಜಂಪುರ ಶೆಟ್ರ್ ಅವರು ಸಹಕಾರ ಮಾಡಿದರು. ಪೂಜ್ಯ ಶ್ರೀಗಳು ಪುಸ್ತಕದ ಸ್ವಾಮಿಗಳೆಂದೇ ಅವರು ಹೆಚ್ಚು ಪ್ರಸಿದ್ಧರಾದವರು. ಅಂದ್ರೆ ಎಲ್ಲ ರೀತಿಯ ವೀರಶೈವ ಧರ್ಮದ ಹಾಗೆ ಭಿನ್ನ ಭಿನ್ನ ಶೆಕ್ಯುಲರ್ ಅಂತ ಹೇಳಿರಲ್ಲ ಪಟ್ಟಣ್ ಸರ್, ಬಹಳ ತುಂಬಾ ಅರ್ಥವತ್ತಾದ ಮಾತು. ಆದ್ದರಿಂದ ಅವರು ಭಾವೈಕ್ಯತೆಗಾಗಿ ಅವರು ಹೆಸರು ಪಡೆದರು. ಇಲ್ಲಿ ರಂಗಭೂಮಿಯ ಬಗ್ಗೆ ಒಂದು ಮಾತನ್ನ ಸೂಚಿಸ್ತಾನೆ. ಅವರು ಗಿರೀಶ್ ಕಾರ್ನಾಡ್ ಅವರು ಒಂದು ಕಡೆಗೆ ಓಂ ನಮೋ ರಂಗಭೂಮಿ ನಮಾಮಿ ರಂಗಭೂಮಿ ನಮಾಮಿ ಸ್ಮರಾಮಿ ಲೋಕ ಕಲ್ಯಾಣಸ್ಯ ಜನಹಿತ ಸಮಸ್ಯೆ ಪರಿಹಾರಸ್ಯ ಏಕೈಕ ಸಾಧನ ರಂಗಭೂಮಿ ಅಂತ. ಈ ರಂಗಭೂಮಿಯ ಉದ್ದೇಶ ಏನಂದ್ರೆ ಲೋಕ ಕಲ್ಯಾಣ ಮತ್ತು ಜನಹಿತ ಸಮಸ್ಯೆ ಪರಿಹಾರ. ಇದನ್ನ ಗುಬ್ಬಿ ವೀರಣ್ಣವರು ಹಾಗೆ ಅದರ ಸುತ್ತಮುತ್ತಲಿನ ಭಾಗದ ಗೋಳೂರು ಈ ಭಾಗದೊಳಗ ಶೂನ್ಯ ಸಂಪಾದನೆ ಬರುವಂತ ಎಲ್ಲ ವಿಷಯಗಳನ್ನ ಅವಲೋಕನ ಮಾಡಿಕೊಂಡಾಗ ಈ ಪ್ರಸಂಗ ಅನ್ನುವಂತ ಒಂದು ಕ್ರಿಯೆ, ಅದರಾಗಿ ನಾಟಕದ ಒಂದು ಪ್ರಕ್ರಿಯೆ, ಇವು ತುಂಬಾ ಔಚಿತ್ಯಪೂರ್ಣವಾಗಿವೆ. ಬಹುಶಃ ಗುಬ್ಬಿ ವೀರಣ್ಣರ ಬಗ್ಗೆ ಕನ್ವಳಿಸೋರು ಬರೆದಂತ ಒಂದು ಕೃತಿ ತುಂಬಾ ಅರ್ಥವತ್ತಾಗಿದೆ. ಹಾಗೂ ಭಿನ್ನ ಭಿನ್ನ ಕಡೆಗೆ ಬಂದಂತ ವಿಷಯವನ್ನ ಡಾಕ್ಟರ್ ಸಿದ್ಧಲಿಂಗಮ್ಮ ಅವರು ಬಹಳ ತುಂಬಾ ಅರ್ಥವತ್ತಾಗಿ ನಿರೂಪಿಸಿದರು. ಇಲ್ಲಿ ರಂಗಭೂಮಿ ಬಗ್ಗೆ ಹೇಳಬೇಕಾದಷ್ಟೇ, ಅದು ಲೋಕ ಕಲ್ಯಾಣ.
ಇಡೀ ಜಗತ್ತಿನ ಲೋಕ ಕಲ್ಯಾಣ ಮಾಡಲಿಕ್ಕೆ ಮತ್ತು ಜನಹಿತ ಸಮಸ್ಯೆ ಪರಿಹಾರ, ಇವೆರಡು ಅದರ ಪ್ರಮುಖ ಉದ್ದೇಶಗಳು. ಅದು ನಾಟಕ ಆಗಿರಲಿ, ದೃಶ್ಯ ಮಾಧ್ಯಮ ಯಾವುದೇ ಆಗಿರಲಿ, ಗಿರೀಶ್ ಕಾರ್ನಾಡ್ ಅವರು ಸೂಚಿಸಿದ ಆ ಓಂ ನಮೋ ರಂಗಭೂಮಿ ಅನ್ನುವಂಥ ಮಾತೇನಿದೆ ತುಂಬ ಅರ್ಥಪೂರ್ಣವಾಗಿದೆ. ಇಡೀ ಜಗತ್ತೇ ಒಂದು ರಂಗಭೂಮಿ, ನಾವೆಲ್ಲ ಪಾತ್ರಧಾರಿಗಳು ಎಂದು ಶೇಕ್ಸ್ಪಿಯರ್ನ ಮಾತನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಇಲ್ಲಿ ನಡೆಸಿದಂಥ ಪೂಜ್ಯ ಶ್ರೀಗಳ ಹೆಸರಿನಲ್ಲಿ ನಡೆಸಿದಂಥ ಈ ದತ್ತಿ ಕಾರ್ಯಕ್ರಮಕ್ಕೆ ಆ ದತ್ತಿ ಇಟ್ಟ ಶಂಕರ್ ಅವರಿಗೂ ಹಾಗೂ ಪಟ್ಟಣ್ ಸರ್ ಅವರಿಗೂ, ಇಡೀ ಎಲ್ಲ ಸಂಘಟಕರಿಗೂ, ಈ ಕೇಳಿದ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದಗಳು ಸರ್, ಸರ್. ಒಂದ್ ನಿಮಿಷ ಗಂಗಾಧರ್ ಸಾಲಕ್ಕಿ ಸರ್. ವಿಜಯಲಕ್ಷ್ಮಿ, ಒಂದ್ ನಿಮಿಷ. ಡಾಕ್ಟರ್ ಎಸ್ ವಿ ಅಯ್ಯನಗೌಡರು, ಕುಂಕಾಪುರ ಅವರ ವಿದ್ಯಾರ್ಥಿಗಳು, ಸುಮಾರು 22-23 ಜನರಿಗೆ PhD ಮಾಡಿದಂತ ಹೆಗ್ಗಳಿಕೆ. ಬಹುಶಃ ಕರ್ನಾಟಕದೊಳಗಾಗ್ಲಿ ಅಥವಾ ಭಾರತದೊಳಗಾಗ್ಲಿ ಭಾಷೆಯೊಳಗ ಇಷ್ಟೊಂದು ಜನರಿಗೆ PhD ಗೈಡ್ ಮಾಡಿದಂಥವ್ರು ನಾ ಯಾರನ್ನೂ ಕಂಡಿಲ್ಲ. ಬಹಳ ಸಹೃದಯರು ಅವರು ಮತ್ತು ಅಕ್ಕ ಅವರು. ನಮ್ಮ ಸಂತೋಷದಲ್ಲಿ ಅವರಿಬ್ರು ಕೂಡ ಇತ್ತೀಚೆಗೆ ತಾವೇ ಅಜೀವ್ ಸದಸ್ಯತ್ವ ಮಗನಿಗೆ ಹೇಳಿ ಆದರು. ಅವ್ರಿಗೂ ಕೂಡ ಹೇಳಿದ್ದೀನಿ, ಸರ್ ನೀವು ಯಾವಾಗ ಮೈಲಾರ ಬಸವಲಿಂಗ ಶರಣರ ಬಗ್ಗೆ ಆಗಲಿ ಬಹುಶಃ ದೇವೇಂದ್ರ ಕುಮಾರ್ ಹಕ್ಕಾರಿ ನಂತರ ಸಮಗ್ರ ಸಾಹಿತ್ಯವನ್ನು ಸಂಪಾದನೆ ಮಾಡಿದವರು ಅಂತಂದ್ರೆ ಎಸ್ ವಿ ಅಯ್ಯನಗೌಡರು. ಅವರಿಂದ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಎನ್ ಅವಾರ್ಡ್ ಫಾರ್ ಅ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ. ಇವತ್ತು ಸಿದ್ಧಗಂಗಮ್ಮ ಮೇಡಮ್ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಇನ್ನೊಂದು 2-3 ತಿಂಗಳೊಳಗೆ ಅವ್ರಿಗೆ ಮತ್ತೊಂದು ಉಪನ್ಯಾಸವನ್ನ ನಾವು ಹೆಂಗಾದ್ರೂ ಮೂಡಿ ಕೊಡ್ತೀವಿ. ಅದೇ ರೀತಿ ಅಯ್ಯನಗೌಡ ಸರ್ ಅವರಿಗೆ ಧನ್ಯವಾದಗಳು. ವಿಜಯಲಕ್ಷ್ಮಿ ಮಾತಾಡ್ರಿ ಮುಂದೆ. ಧನ್ಯವಾದಗಳು ಸರ್. ಗಂಗಾಧರ್ ಸಾಲಕ್ಕಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಉಪನ್ಯಾಸ ಬಹಳ ಒಂದು ಎಮೋಷನಲ್, ಭಾವನಾತ್ಮಕವಾದಂತ ಒಂದು. ಸಿದ್ಧಗಂಗಮ್ಮ ಅವರು ಬಹಳ ಗುಬ್ಬಿ ವೀರಣ್ಣರ ಬಗ್ಗೆ ಬಹಳ ಭಾವುಕರಾಗಿ ಮಾತಾಡಿದ್ರು. ಅದರಂಗೆ ಶಂಕರ್ ಕುಪ್ಪಸ್ತವರು ಅವರಂಕರ್ ಸಂಪೂರ್ಣವಾಗಿ ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಬಗ್ಗೆ ಮಾತಾಡಿದರು. ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ನಮ್ಮೂರವರು, ಸಿಂಧಿಗೆಯವರು, ಬಹಳ ದೊಡ್ಡ ವ್ಯಕ್ತಿ. ಶಶಿಕಾಂತ್ ಅವರು ನೆನಪಿಸಿದಂಗೆ ಕಲಬುರ್ಗಿ ಅವರು ಅವ್ರ ಶಿಷ್ಯರು, ಕಲಬುರ್ಗಿಯವರ ಶಿಷ್ಯರು ಅವರು ಸಿದ್ಧಲಿಂಗ ಸ್ವಾಮಿಗಳು. ಅವಾಗ ಅಲ್ಲಿ ಇದಕ್ ಹೋದಾಗ ಏನು ಅವ್ರು ಸೂಕ್ಷ್ಮವಾಗಿ ಹೇಳಿದ್ರು, ಬಸವಣ್ಣ ಅವ್ರದ್ದು ಒಂದು ಫೋಟೋನು ಇದು ಇಲ್ಲಲ್ಲ, ಇದೇನು DC ಆಫೀಸ್ ಆಗ್ಯದಲ್ಲ ಅಂತಂದಾಗ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರು. ಅಂತ ಒಂದು ಅವಾಗ ಹೆಂಗಿದ್ರು ಅವರು ತೋಂಟದ ಈ ಕೆಟ್ಟ ಒಂದು ಲಿಂಗಾಯತ ಹಿಂದೂ ಧರ್ಮಗಳಿಗೆ ಒಂದು ಬಂದಂತ ಕೆಟ್ಟ ಚಾಳಿಯನ್ನು ಬಿಡಿಸುವಂತವ್ರು ತೋಂಟದವರು, ಇಲ್ಕಲ್ದವರು ಬಹಳ ಹೆಸರಾಶಿಯಾಗಿತ್ತು. ಆ ನೆಲೆಯಲ್ಲಿ ಅವ್ರನ್ನೂ ಸ್ಮರಿಸಿದ್ದು ಇವತ್ತಿನ ಅವ್ರು ಹೇಳ್ದಾಗ ಗುರ್ತು, ಇವತ್ತಿನ ಅವ್ರ ಜನ್ಮದಿನ ಇದು ಅಂತ ಪುಣ್ಯ ದಿನ ಅಂತ. 77 ವರ್ಷ ಆತಿದ್ದ ಅವಳು ಬಹಳ ಬೇಗ ಕಳ್ಕೊಂಡಿವಂತ ಒಡ್ಡ ವಿಚಾರವಾದಿ. ರೈತ ಸಂಘ ನಾವೆಲ್ಲ ಎಲ್ಲಿ ಬಿಜಾಪುರದಾಗ ಎಲ್ಲಿದ್ದು ಯಾವ್ದಿದ್ರು ಬರ್ತಿದ್ರು, ರೈತರದೇ ಆಗ್ಲಿ ಕನ್ನಡ ಭಾಷೆದ ಆಗ್ಲಿ ಯಾವ್ದಕ್ಕೂ ತೋಂಟದ ಸ್ವಾಮಿಗಳು ಬರ್ತಿದ್ರು. ಆ ನೆಲೆಯಲ್ಲಿ ಇವತ್ತು ಸಿದ್ಧಗಂಗಮ್ಮ ಅವರು, ಇವತ್ತು ನಾವು ಯಾವುದೇ ಒಂದು ಉಪನ್ಯಾಸ ಮಾಡ್ಬೇಕಾದ್ರೆ ಲೇಖಕರ ಬಗ್ಗೆ ಅಥವಾ ಕಥೆಗಾರರು, ಬರಹಗಾರರು ಬರೀಬೇಕು, ಏನೇ ಒಂದು ಡಾಕ್ಯುಮೆಂಟ್ ಇರ್ತಾವ, ಪುಸ್ತಕ ಇರ್ತಾವ. ಆದ್ರೆ ಸಿದ್ಧಗಂಗಮ್ಮ ಅವರು ಇದು ಗುಬ್ಬಿ ವೀರಣ್ಣವರ ಎಲ್ಲಾ ವಿಷಯಗಳನ್ನು ಎಲ್ಲೆಲ್ಲೆಲ್ಲೆಲ್ಲ ಹಕ್ಕಿ ತಂದು ಅದನ್ನು ಸಂಕಲನ ಮಾಡಿ ಇವತ್ತು ನಮ್ಗ ಇದು ಈ ಉಪನ್ಯಾಸ ಕೊಟ್ಟರು. ಈ ನೆಲೆಯಲ್ಲಿ ಈ ಒಂದು ವೃತ್ತಿ ರಂಗಭೂಮಿಯಿಂದ ಕನ್ನಡ ಭಾಷೆ, ಹಿರಿ ಮತ್ತು ಕಿರಿ ತೆರೆಯ ಒಂದು ಎಲ್ಲಾ ಒಂದು ದಾರ್ಶನಿಕ ಇದಕ್ಕೆ ಟಿವಿ ಯಾವುದಕ್ಕೂ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್, ಕನ್ನಡ ಭಾಷೆಗೂ ಸಾಕಷ್ಟು ಕಾಂಟ್ರಿಬ್ಯೂಷನ್ ಗುಬ್ಬಿ ವೀರಣ್ಣ ಆಗೈತಿ. ಇವತ್ತರ ಶಶಿಕಾಂತ್ ಅವ್ರು ಹೇಳ್ದಂಗೆ ರಾಜ್ಕುಮಾರ್, ಜಯಶ್ರೀ ದಿಲ್ಲಿ ಒಳಗಿದ್ದಾಗ ಅಲ್ಲಿ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅಲ್ಲಿ ಗುಬ್ಬಿ ವೀರಣ್ಣನ ಹೆಸರಿತ್ತು, ಬಹಳ ದೊಡ್ಡ ಹೆಸರಿತ್ತು NSD ಡೆಲ್ಲಿನಲ್ಲಿ. ಇವತ್ ನಾನಾ ಪಾಟೇಕರ್ ಆಗ್ಲಿ ದೊಡ್ಡ ದೊಡ್ಡ ದಿಗ್ಗಜರು, ಜಯಶ್ರೀ ಜಯಶ್ರೀ ಅವರು ಸಾಕಷ್ಟು ದೊಡ್ಡ ಒಂದು ಕೀರ್ತಿಯನ್ನು ಮಾಡಿದ್ರು. ವೃತ್ತಿ ರಂಗಭೂಮಿಯಿಂದ ಹವ್ಯಾಸಿ ರಂಗಭೂಮಿ ಇತ್ತು. PV ಕಾರಂತರಾದ್ರು. ಸಾಕಷ್ಟು ಜನ ಇವತ್ತ ನಮ್ಮ ಸಾಣೆಹಳ್ಳಿ ಜಗದ್ಗುರುಗಳಿಗೆ ಪ್ರೇರಣೆನೂ ಗುಬ್ಬಿ ವೀರಣ್ಣವ್ರು. ಸಾಣೆಹಳ್ಳಿ ಜಗದ್ಗುರುಗಳೀಗ ಬಹಳ ಒಂದು ಈ ನಾಟ್ಯ ರಂಗದಲ್ಲಿ ಕಲೆಯ ಮೂಲಕ ಸಾಕಷ್ಟು ದೊಡ್ಡ ವಿಶೇಷವಾಗಿ ಶರಣರ ಬದುಕನ್ನು ಸೃಷ್ಟಿಸುವ ಒಂದು ಚಿತ್ರಿಸುವ ದೊಡ್ಡ ಕೆಲಸವನ್ನು ಇವತ್ತು ಸಾಣೆ ಹೇಳಿದಾರೆ. ಈ ನೆಲೆಯಲ್ಲಿ ಇವತ್ತು ಬಹಳ ಅದ್ಭುತವಾದಂತ ಉಪನ್ಯಾಸ. ಇದೊಂದು ಬರೆಯೋರು ಓದೋರ್ಗಿಂತನೂ ಇದೊಂದು ಸಂಕಲನ ಮಾಡಿ ಅದನ್ನ ಉಪನ್ಯಾಸ ಮೂಲಕ ನಮ್ಗೆ ಕೊಡ್ಬೇಕಾಯ್ತಂದ್ರೆ ಬಹಳ ದೊಡ್ಡ ಕೆಲಸ ಬೇಕು, ದೊಡ್ಡ ಒಂದು ಇದು ಬೇಕು. ಆ ನೆಲೆಯಲ್ಲಿ ಇವತ್ತಿನ ಉಪನ್ಯಾಸ ಬಹಳ ಅರ್ಥಪೂರ್ಣವಾದದ್ದು.
ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ನಮ್ಮ ಬಿಜಾಪುರದ ಅರುಣ್ ಇನಾಮದಾರ್ ಬಿಜಾಪುರ್ BLEದ ಕುಲಪತಿ ಆದ್ರು. ಆ ನೆಲೆಯಲ್ಲಿ ನಾನು ಶಶಿಕಾಂತ್ಗಳು ಮಹೇಂದ್ರ ಶಶಿಕಾಂತ್ ನಮ್ಮಲ್ಲಿ 3 ಮಂದಿ ಆದ್ರು. ಸುರೇಶ್ ಇರ್ಬೋದು, ನಮ್ಮ ಅಶೋಕ್ ಆಲೂರ್ ಇರ್ಬೋದು, ಈಗ ನಮ್ಮ ಅರುಣ್ ಇನಾಮದಾರ್ ತಂದಾಗ ಎಲ್ಲಿ 3 ಮಂದಿ 8 ಮಂದಿ ಆದ್ರೆ ನಮ್ಮಲ್ಲಿ ವೈಸ್ ಚಾನ್ಸಲರ್ ನಮ್ಮ ಗ್ರೂಪಿಗೆ ನಮ್ಮ ಸಂಘಟನೆಯ ಭಾಗಿಯಾದವರು 8 ಮಂದಿ ವೈಸ್ ಚಾನ್ಸಲರ್ ಅಂತ ಹೇಳ್ಬೇಕಾಯ್ತಂದ್ರೆ ಇದೊಂದು ದೊಡ್ಡ ಒಂದು ಹೆಮ್ಮೆಯ ವಿಷಯ. ಈ ನೆಲೆಯಲ್ಲಿ ಇವತ್ತು ನಮ್ಮ ಇದು ಸಾಕಷ್ಟು ಬೆಲೆ ಹೋಗಿದೆ. ಈ ರೀತಿಯಲ್ಲಿ ಬರುವ ದಿವಸಗಳಲ್ಲಿ ಇದೇ ರೀತಿಯಾಗಿ ಉಪನ್ಯಾಸ, ಹೊಸ ಹೊಸ ವಿಷಯ ಇವತ್ತು ಬಹಳ ಅರ್ಥಪೂರ್ಣವಾದ ಗುಬ್ಬಿ ವೀರಣ್ಣರ ಬಗ್ಗೆ ಎಷ್ಟು ಜನ ಹೊಟ್ಟೆ ತುಂಬಿಕೊಂಡಾರೆ. ಇವತ್ತು ಅವ್ರ ಶರಣ್ ಇರ್ಬೋದು, ಶ್ರುತಿ ಇರ್ಬೋದು, ಅವರ ನಾಯ್ಡು ಫ್ಯಾಮಿಲಿ ಇರ್ಬೋದು, ಎಲ್ಲ ಅವತ್ತು ಹಗ್ಗ ಎಳೆದವ್ರು. ಇವತ್ತು ನಮ್ಮ ಬಿಜಾಪುರದ ರಾಜು ಅವನು ಸುದ್ದಿ ಅಲ್ಲೇ ಬೆಳೆದವ. ಹೀಗಾಗಿ ಬಹುಶಃ ಜನರ ಹಸಿದವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಒಂದು ತಯಾರಾದ ವೃತ್ತಿ ರಂಗಭೂಮಿ ಗುಬ್ಬಿ ವೀರಣ್ಣವರು ಮಾಡಿದ್ದು. ಇವತ್ತದು ಇಷ್ಟು ದೊಡ್ಡ ಮೇಲೆ ಹೋಗಿದೆ ಅನ್ನೋದು ಬಹಳ ಒಮ್ಮೆಯ ವಿಷಯ. ಈ ನೆಲೆಯಲ್ಲಿ ಮತ್ತೊಮ್ಮೆ ಇಂಥ ಉಪನ್ಯಾಸಗಳು ಬರಲಿ ಅನ್ನುವಂತ ನನ್ನ ಹಾರೈಕೆಗಳಿಗೆ ಶರಣಾರ್ಥಿ. ಶರಣರಿಗೆ ಧನ್ಯವಾದಗಳು. ಶರಣೆ ಪುಷ್ಪಾಂಕವನವರು ಮಾತಾಡಬೇಕು. ಸಿದ್ಧಗಂಗಮ್ಮ ಮೇಡಮ್ ಅವರು ನಮ್ಗೆ ತುಂಬಾ ಆತ್ಮೀಯರು. ನಮ್ಮ ಮನೆಯವರಾದ AR ಪಾಟೀಲ್ ಅವರು ಮತ್ತು ಅವರು ಲಿಂಗರಾಜ್ ಕಾಲೇಜ್ನಾಗ ಕೂಡ ಕೆಲಸ ಮಾಡ್ಯಾರ. ಮತ್ತು ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮತ್ತಿನ್ ಗದಗೇನ್ ಜಗದ್ಗುರುಗಳ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಮನೆಯವ್ರ JT ಕಾಲೇಜ್ನಾಗ ಉಪನ್ಯಾಸಕರ ಕೆಲಸ ಮಾಡ್ತಿದ್ರು. ಅವಾಗ ಜಗದ್ಗುರುಗಳು ತಿಂಗಳಿಗೆ ಅಮಾವಾಸ್ಯೆಗೊಮ್ಮೆ ಮುಂಡ್ರಿಗೆ ಒಳಗ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸ್ತಿದ್ರು. ಅವಾಗ ನಮ್ಮ ಮನೆಯವ್ರದ್ದು ಒಮ್ಮೆ ಕಾರ್ಯಕ್ರಮ ಇತ್ತು. ನಾನು ಮತ್ತು ನಮ್ಮ ಮನೆಯವರು ಹೋಗಿದ್ವಿ. ಸಂಜೆ ಮುಂದೆ 7 ಗಂಟೆ ಕಾರ್ಯಕ್ರಮ ಚಾಲು ಆತು. ಎಲ್ಲ ಕಾರ್ಯಕ್ರಮ ಮುಗಿದು ಉಪನ್ಯಾಸ ಮುಗಿದು ಪ್ರಸಾದ ತಗೊಂಡ್ ಬರೋ ಮುಂದೆ ರಾತ್ರಿ 11 ಆತು. ಅವಾಗ ನಾವು 2 ವೀಲರ್ ಮೇಲೆ ಹೋಗಿದ್ವಿ. ಜಗದ್ಗುರುಗಳು ಹೇಳಿದ್ರು, ನೀವು ಕತ್ಲ ಭಾಳ ಆಗೈತಿ, ನೀವು ಮುಂದೆ ಹೋಗ್ರಿ, ನಾವು ಕಾರ್ ಬೆಳಕ್ನಾಗ ನೀವು ಮುಂದೆ ಹೋಗ್ರಿ ಅಂದ್ರು. ನಾವೊಂದ್ ಸ್ವಲ್ಪ ಅರ್ಧ ದಾರಿ ಬರೋದ್ರಾಗ ನಮ್ ಗಾಡಿ ಪಂಕ್ಚರ್ ಆತು. ಆಗ ಜಗದ್ಗುರುಗಳು ನಮ್ಗೆ ಬಹಳ ಸಹಾಯ ಮಾಡಿ ತಮ್ಮ ಕಾರ್ನಾಗ ಕರ್ಕೊಂಡ್ ಬಂದು ಮನಿ ಮುಟ್ಸಿದ್ರು. ಅದಕ್ಕ ಅವ್ರನ್ನ ತುಂಬಾ ನೆನಸ್ತೀನಿ. ಎಲ್ಲರಿಗೂ ಶರಣ. ಶರಣಮ್ಮ ಗೋರೆಪಾಳ್ ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ನಡೆದಂತ ಈ ಉಪನ್ಯಾಸದ ವಿಷಯ ಡಾಕ್ಟರ್ ವೀರಣ್ಣ ಗುಬ್ಬಿ ಅವ್ರದ್ದು. ಬಹಳ ಸಿದ್ಧಗಂಗಾ ಮೇಡಮ್ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ. ಬಹಳ ಸಂತೋಷ ಅಂದ್ರೆ ಗದಗಿನ ಅಜ್ಜವ್ರ ಹೆಸರಿನಲ್ಲಿ ಶಂಕರ್ ಕುಪ್ಪಸ್ಥಣ್ಣವ್ರು ದತ್ತಿ ಇಟ್ಟಿದ್ದು ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ಗದಗ ಅಂದ್ರೆ ನಂಗೆ ಬಹಳ ಪ್ರೀತಿ. ಹೀಗಾಗಿ ಬಹಳ ಖುಷಿ ಅನಿಸ್ತು. ಈ ನಿಟ್ಟಿನೊಳಗ ಶಶಿಕಾಂತ್ ಪಟ್ಟಣ್ ಸರ್ ಇರ್ಬೋದು, ನಾನು ಗುರುಗಳಾದಂತ ಅಯ್ಯನಗೌಡ್ರ ಸರ್ ಇರ್ಬೋದು, ಎಲ್ಲರೂ ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾ ಹೇಳ್ಬೇಕಾದಂತ ಕೆಲವು ಪಾಯಿಂಟ್ಸ್ ಗಳನ್ನ ಅವ್ರಿಗಾಗ್ಲೇ ಹೇಳ್ಬಿಟ್ರು. ನಾನು ಗುಬ್ಬಿ ವೀರಣ್ಣವರ ಕಲೆ ಕಾಯಕ ಆತ್ಮಕಥೆ ಓದಿರುವುದರಿಂದ ನನಗೆ ಈ ವಿಷಯ ಬಹಳ ಆಸಕ್ತಿ ಅನಿಸ್ತು ಹೇಳಲಿಕ್ಕೆ. ಯಾಕಂದ್ರೆ ಕಲಾವಿದ್ರೆ ಹಾಗೆ ತಮ್ಮೆಲ್ಲಾ ನೋವುಗಳನ್ನ ನುಂಗಿ ನಗೋರು ಮತ್ತು ಸಮಾಜದ ಜನರನ್ನ ನಗಸೋರು ಅವರು. ಆ ಗುಬ್ಬಿ ವೀರಣ್ಣವರು ಒಂದ್ 5-6 ವರ್ಷದವ್ರು ಇದ್ದಾಗಲೇ, ಬಾಲಕರಿದ್ದಾಗಲೇ ಪಾತ್ರಗಳನ್ನ ಮಾಡ್ತಾ ಬಂದು ಜೀವನದುದ್ದಕ್ಕೂ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಅನ್ನೋದನ್ನ ಅವರು ತಮ್ಮ ಆತ್ಮಕಥೆಯೊಳಗ ಬರ್ಕೊಂಡಾರ. ಅಲ್ಲಿ ಹೆಣ್ಣು ಪಾತ್ರಗಳನ್ನ ಮಾಡುವಂತ ಸಂದರ್ಭ ಇರ್ಬೋದು, ನಾಟಕ ಕಂಪನಿಗಳನ್ನ ನಡೆಸುವಾಗ ಅವಾಗೆಲ್ಲ ಹೆಣ್ಣು ಪಾತ್ರಗಳನ್ನ ಗಂಡ್ಮಕ್ಳೇ ಮಾಡ್ತಿದ್ರು. ಆವಾಗ ನಾಟಕದಲ್ಲಿ ಆಗುವಂತ ಆಭಾಸಗಳು ಹೇಗಿರ್ತಾವೆ ಅನ್ನುವಂಥದ್ದು. ಈಗ ವಿಗ್ಗಳನ್ನ ಹಾಕಿದಾಗ ಕೆಲವೊಮ್ಮೆ ನಾಟಕ ನಡೆದಾಗ ಒಳಗಡೆ ಏನೋ ಸೊಳ್ಳಿನೋ ನೊಣನೋ ಏನೋ ಲೈಟ್ ಹುಳ ಹೋದಾಗ ಆ ವಿಗ್ ತೆಗೆಯುವಂತ ಪರಿಸ್ಥಿತಿ ಬಂದು ಯಾವ ರೀತಿ ಆಭಾಸ ಆಗ್ತಿತ್ತು ನಾಟಕ ನಡೆದಾಗ ಅನ್ನುವಂತ ಕೆಲವು ವಿಚಾರಗಳಿರ್ಬೋದು. ಅಥವಾ ಆ ನಾಟಕ ಕಂಪನಿ ನಡೆಸುವಾಗ ಮಗಳಿಗೆ ಆಗಿರುವಂತ ಆಘಾತ ಇರ್ಬೋದು, ಹೆಂಡತಿಯ ಸಾವಿರ್ಬೋದು, ಎಲ್ಲಾ ನೋವುಗಳಾಗಿದ್ರು ಕೂಡ ಅವರು ಕಲೆಯೇ ಕಾಯಕ ಮಾಡ್ಕೊಂಡಿರುವುದ್ರಿಂದ ಅವ್ ಯಾವುದೇ ನೋವುಗಳನ್ನ ಆ ಪ್ರೇಕ್ಷಕರಿಗೆ ತೋರಿಸಲಾರದೆ ನಾಟಕಗಳನ್ನ ಮುಗಿಸಿದಂತ ಎಷ್ಟೋ ಸಂದರ್ಭಗಳನ್ನ ಗುಬ್ಬಿ ವೀರಣ್ಣ ಅವ್ರು ಹೇಳ್ತಾರ. ಅವ್ರು ಎಷ್ಟು ಬಡತನದೊಳಗೆ ಬೆಳೆದ್ರು, ಇದ್ದಂತ ಎಲ್ಲಾ ವಸ್ತುಗಳನ್ನ ಯಾವ ರೀತಿ ಮಾರಿ ನಾಟಕ ಕಂಪನಿಗಳನ್ನ ನಡೆಸ್ಬೇಕಾತು ಅನ್ನುವಂತ ವಿಚಾರ ಇರ್ಬೋದು. ಒಟ್ಟಾರೆ ಗುಬ್ಬಿ ವೀರಣ್ಣ ಅವರ ಜೀವನ ಚರಿತ್ರೆ ಇರ್ಬೋದು ಅಥವಾ ಅವರ ಒಂದು ಆತ್ಮಕಥೆಯನ್ನ ನಾವು ಓದಿದಾಗ ಇಡೀ ಆ ಕಾಲದ ಒಂದು ಇತಿಹಾಸ,
ಸಂಸ್ಕೃತಿ, ಒಂದು ಪರಂಪರೆ, ಒಂದು ಕಲೆಗಾಗಿ ನಡೆದಂತ ಹೋರಾಟ, ಇದೆಲ್ಲವನ್ನ ಕೂಡ ನಾವು ಆ ಕಲೆ ಕಾಯಕ ಓದಿದಾಗ ತಿಳ್ಕೊತೇವಿ. ಹೀಗಾಗಿ ಗುಬ್ಬಿ ವೀರಣ್ಣವರ ಒಂದು ಆತ್ಮಕಥೆ ಅಥವಾ ಅವರ ಜೀವನ ಚರಿತ್ರೆಯನ್ನು ಸಿದ್ಧಗಂಗಾ ಮೇಡಮ್ ಅವರು ಬಹಳ ಎಳೆಯಾಗಿ ಬಿಡಿಸಿಟ್ರು. ಬಹಳ ಸಂತೋಷ ಆಯ್ತು ಇಂಥ ವಿಷಯವನ್ನ ಉಪನ್ಯಾಸವನ್ನ ಕೇಳಿ. ಅದಲ್ಲದೆ ಗದಗಿನ ಅಜ್ಜ ಅವ್ರ ಹೆಸರಿನಲ್ಲಿ ನಡೆದಂತ ಈ ದತ್ತಿ ಉಪನ್ಯಾಸಕ್ಕಾಗಿ ನಂಗೆ ಮತ್ತೊಮ್ಮೆ ಬಹಳ ಸಂತೋಷ ಆಯ್ತು. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಶರಣಾರ್ಥಿ. ಕೋರಿ ಪ್ರೊಫೆಸರ್ ಕೋರಿ ಅವ್ರ BV ಕೋರಿ ಅವರು. ಹಾ ಸರ್, BV ಕೋರಿ ಸರ್ ಮಾತಾಡ್ಬೇಕು. ಡಾಕ್ಟರ್ ಕಂಬ್ಳಾಳ್ ಅವರು, BV ಕಂಬ್ಳಾಳ್ ಸರ್ ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಕಂಬ್ಳಾಳ್ ಡಾಕ್ಟರ್. ಅಲ್ಲಿವರೆಗೆ ಡಾಕ್ಟರ್ ಇವರು ಸಿದ್ದಪ್ಪ ಪಡ್ನಾಡ್ ಅವ್ರು ಮಾತಾಡ. ಗುಬ್ಬಿ ವೀರಣ್ಣರ ಬಗ್ಗೆ ಎಲ್ಲರಿಗೂ ಶರಣಾರ್ಥಿಗಳು. ಗುಬ್ಬಿ ವೀರಣ್ಣವ್ರ ನಾಟಕ ನಾನು ಆಕ್ಚುಲಿ ಕಣ್ಣಾರೆ ನಾವು ಕಾಲೇಜ್ಗಿದ್ದೆವು ಅವಾಗ ನಮ್ಮಲ್ಲಿ ಲವಕುಶ ನಾಟಕ ಬಿಜಾಪುರದಾಗ ನಾವು ಕಾಲೇಜ್ಗಿದ್ದಾಗ ಬಂದಿತ್ತು. ಇಷ್ಟು ವಂಡರ್ಫುಲ್, ಆ ಬಗ್ಗೆ ಆಶ್ಚರ್ಯ ಅನಿಸ್ತಿತ್ತು. ಆ ಸ್ಟೇಜ್ ಮೇಲಿಂದ ಅವ್ರು ಹೇಳಿದ್ರಲ್ಲ ಹೆಣ್ಣು ಹುಡುಗರು ಅಂತ ಅನ್ನೋದು, ಅದು ಗೊತ್ತಿತ್ತು, ನಮ್ಗೆ ಗೊತ್ತಾಗಿತ್ತು. ಅವಾಗ ನಾವು ಮೊದಲು ಗೊತ್ತಿರ್ಲಿಲ್ಲ, ನಂತರ ನಾಟಕ ನೋಡಿ ಬಂದಿಂದ ಅದೆಲ್ಲ ಅದನ್ನು 2 ಸಲ 3 ಸಲ ನೋಡಿದೆವು. ಅದು ಎಷ್ಟು ಚೆನ್ನಾಗಿ ಅದು ಸ್ಟೇಜ್ ಸೆಟ್ಟಿಂಗು, ಮೂವಿಂಗು, ಅವು ಆಕ್ಚುಲಿ ಯುದ್ಧ ಆಡಾಗ ಅದು ಅವರು ಲವಕುಶರು ಮತ್ತು ರಾಮನ ಜೊತೆಗೆ ಯುದ್ಧ ಆಡಾಗ ಅದು ಎಷ್ಟು ಚಂದ ಇರ್ತಿತ್ತು. ಅದು ಸೀನ್ರಿ ಅವು ನೋಡುವಂಗಿತ್ತು. ಇನ್ನೂ ತನ ಅವು ನೆನಪಾದ್ರೆ ನಮಗೆ ಇದು ಅನಿಸ್ತದ ಅಂತ ಅದು ಸೆಟ್ಟಿಂಗ್ ಇತ್ತು. ನಾವು ನೋಡಿದ್ದು ನೆನಪಾಯ್ತು. ಅದಕ್ಕೆ ಭಾಳ ಚೆನ್ನಾಗಿತ್ತು. ಮತ್ತು ಸಿದ್ಧಲಿಂಗ ಸ್ವಾಮಿಗಳ ಕುರಿತು ಭಾಳ ಇಷ್ಟು ಹೇಳೋರು, ಭಾಳ ಕರುಣಾಮಯಿ ಮತ್ತು ಭಾಳ ದಿಟ್ಟು ಇದು ಇದ್ರು ಅವರು. ನಮ್ಮಲ್ಲಿ ಇಲ್ಲಿ ಅನುಭವ ಮಂಟಪಕ್ಕೆ ಮೇಲ ಬರ್ತಿದ್ರು. ನಾವು ಅವರು ಉಪನ್ಯಾಸವನ್ನು ತಪ್ಪಿಸ್ಕೊಳ್ತಿರ್ಲಿಲ್ಲ. ಬಹಳ ಸುಂದರವಾದ ಅವರು ಉಪನ್ಯಾಸವನ್ನ ಬಹಳ ಮನಮುಟ್ಟುವಂಗೆ ಹೇಳ್ತಿದ್ರು. ಅವರು ತಪ್ಪದೆ ನಮ್ಮಲ್ಲಿ ಶ್ರಾವಣದ ಪ್ರವಚನ ಪ್ರಾರಂಭಕ್ಕ ಮತ್ತ ಮುಕ್ತಾಯಕ್ಕಂತರೂ ತಪ್ಪಿಸ್ಲಾರ್ದಿರ್ತಾರೆ. ನಡಬಾರಕ್ಕೆ ಯಾವಾಗಾರಿ ಬಂದ್ರು ಅವರು. ಹಿಂಗೆಲ್ಲ ನಮಗೆ ಬಹಳ ಚೆನ್ನಾಗಿತ್ತು. ಮತ್ತ ಅವರು ಹೇಳುವ ಇದು ಏನದಲ್ಲ ಮಾತುಗಳು ಬಹಳ ನೇರವಾಗಿ, ಈ ಎಸ್ಪೆಷಲಿ ಲಿಂಗಾಯತ ಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಿದ್ರು. ಮತ್ತು ಅವರೇ ಎಷ್ಟೋ ಯಡಿಯೂರು ಒಳಗಿನ ಮಠದೊಳಗೆ ಆಗುವಂತ, ಯಡಿಯೂರು ದೇವಸ್ಥಾನದ ಆಗುವಂತ ಕಾರ್ಯಗಳನ್ನ ಅವರೇ ಎಷ್ಟೋ ಟೀಕಾ ಮಾಡ್ಕಿಸಿದ್ವಿ. ಅದು ಸರಿ ಇಲ್ಲ, ಏನ್ ಮಾಡಕ್ ಆಗಂಗಿಲ್ಲ ಅಂತ ಅಂತಿದ್ರು ಅವರು. ಬಹಳ ಈ ಉಪನ್ಯಾಸಗಳು ಮತ್ತು ಅವ್ರ ಬಗ್ಗೆ ಮಾಹಿತಿ ಬಹಳ ಚೆನ್ನಾಗಿ ಕೊಟ್ರು ಅಮ್ಮವರು. ಇಂಥ ವಿಷಯಗಳು ಮೇಲಿನ ಮೇಲೆ ಬರ್ತಾ ಇರ್ಲಿ ಅಂತ ನಾವು ಬಯಸ್ತಾ ಇರ್ತೇವೆ. ನನಗೆ ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಡಾಕ್ಟರ್ BV ಕಂಬ್ಳಿಯಾಳ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಗುಬ್ಬಿ ವೀರಣ್ಣವ್ರ ಬಗ್ಗೆ ಸಿದ್ಧಗಂಗಾ ಮೇಡಮ್ ಅವ್ರು ಮಾತನಾಡಿದ ಬಹಳ ಒಂದು ಕಣ್ಣಿಗೆ ಕಟ್ಟಿದಂಗ ಅಂತ ಒಂದು ಸನ್ನಿವೇಶವನ್ನು ನಾನು ಕಲ್ಪನಾ ಮಾಡಿಕೊಂಡೆ. ಅವರಲ್ಲಿ ಎಷ್ಟೊಂದು ವಿರಳವಾಗಿ ಗುಬ್ಬಿ ವೀರಣ್ಣರ ಬಗ್ಗೆ ಮಾತನಾಡ್ಯಾರ ಅಂತಂದ್ರೆ ಅವರಿಗೆ ತುಂಬಾ ಹೃದಯದ ಸ್ವಾಗತವನ್ನು ಹೇಳ್ತೀನಿ ನಾನು. ಈಗ ಸಿದ್ಧಗಂಗಾ ಶ್ರೀಗಳ ಬಗ್ಗೆ 1-2 ಮಾತುಗಳನ್ನ ಹೇಳಿ ಬಯಸ್ತೀನಿ. ಅವರು ನಮ್ಮ ಗಜೇಂದ್ರ ಅಡಕ ಯಾವಾಗ್ಲೂ ಬಹಳ ಪ್ರೀತಿ. ಅವರು ನನ್ನ ನರ್ಸಿಂಗ್ ಹೋಮ್ ಉದ್ಘಾಟನೆಗೆ 1992ನೇ ಇಸ್ವಿಯೊಳಗೆ ಅವರೇ ಬಂದಿದ್ರು. ಅವು ವಿಶ್ವನಾಥ್ ಬುಳ್ಳ ಅವರವ್ರನ್ನ ಕರ್ಕೊಂಡು ಬಂದಿದ್ರು. ಆಮೇಲೆ ಇನ್ನೊಮ್ಮೆ ನಾಗನೂರು ಶ್ರೀಗಳ ಬಗ್ಗೆ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಬೆಳಗಾವಿ ನಾಗನೂರು ಮಠದೊಳಗ ಮಾಡಿದಾಗ ಈಗಿನ ಜಗದ್ಗುರುಗಳಾದಂತಹ ನಾಗನೂರು ಸಿದ್ದರಾಮೇಶ್ವರ ಸ್ವಾಮಿಗಳಿದ್ರು, ಸಿದ್ಧಗಂಗಾ ಶ್ರೀಗಳಿವರಿದ್ರು, ಡಾಕ್ಟರ್ ನಾಗರೋಟಿ ಮಾತರಿದ್ರು. ಆ ಪುಸ್ತಕ ಬಿಡುಗಡೆಗೆ ನಾನು ಹಣಕಾಸಿನ ಸಹಾಯ ಮಾಡಿದ್ದಕ್ಕಾಗಿ ನನಗೂ ಸತ್ಕಾರ ಮಾಡಿದ್ರು ಸಿದ್ಧಗಂಗಾ ಶ್ರೀಗಳು. ಅಂಥವ್ರು ಒಬ್ರು ನಾವು ಕಳ್ಕೊಂಡದ್ದು ಬಹಳ ಒಂದು ದುಃಖದ ವಿಷಯ ಅಂತ ಸಿದ್ಧಗಂಗಾ ಅಲ್ಲ, ಸಿದ್ಧಲಿಂಗ ಶ್ರೀಗಳು. ಹೌದು, ಸಿದ್ಧಲಿಂಗ ಶ್ರೀಗಳು ಸರ್. ಸಿದ್ಧಲಿಂಗ ಶ್ರೀಗಳ ಬಗ್ಗೆ ಅವಾಗ ಅಲ್ಲಿ ಹಮ ನಾಯಕರು ಸಹಿತ ಗೆಸ್ಟ್ ಆಗಿ ಬಂದಿದ್ರು ಸರ್. ಅವಾಗ ಹಮ ನಾಯಕರು ಆ ವಿಷಯ ಒಮ್ಮೆ ಅವರು ಗುಲ್ಬರ್ಗಾದಿಂದ ಗದಗ ಹೊರಟೊತ್ನ್ಯಾಗ ಅವ್ರಿಗೆ ಬಹಳ ನೀರಡಿಕೆ ಆಗಿತ್ತು. ನೀರಡಿಕೆ ಆದಾಗ ಸಿದ್ಧಲಿಂಗ ಶಿವಾನಂದ ಪಟ್ಟಣಶೆಟ್ಟಿ ಅವ್ರು ನನಗೆ ಫೋನ್ ಮಾಡಿದ್ರು, ಹಿಂಗ ಶ್ರೀಗಳು ಬರೋರು ನಿಮ್ಮ ಮನೆಗೆ, ಅವ್ರಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರು. ಹೇಳಿದ ಕೂಡಲೇ ಬಂದ್ರು. ಅವ್ರು ಮನೆಗೆ ಬಂದು ಅವ್ರು ಬರ್ತಾರ ಗೊತ್ತಾಗಿ ಒಂದು 10-20 ಮಂದಿ ನಮ್ಮ ಮನೆಗೆ ಬಂದ್ಬಿಟ್ರು ಎಲ್ಲಾರು. ಅದೊಂದು ಮನೆ ಹೆಂಗಿತ್ತಂತಂದ್ರ ಹಿಂದ್ಕ ಯಾರಾದ್ರೂ ಜಗದ್ಗುರುಗಳು ಅಥವಾ ಸ್ವಾಮಿಗಳು ಊರಿಗೆ ಬಂದ್ರ ಅಂತಂದ್ರೆ ಗಂಟೆ ಬಾರಿಸಿ ಹೋಗಂತ ಹೋಗಿದ್ರಲ್ಲ, ಅವಾಗ ಗಂಟೆ ಇಲ್ದನ ಸಾಕಷ್ಟು ಜನ ಕೂಡ್ಬಿಟ್ರ ಅವತ್ತ. ಆದ್ರೂ ನಮ್ಮ ಮನೆಗೆ ಬಂದು ನೀರನ್ನು ಕುಡಿದು ಮತ್ ಮುಂದಿನ ಪ್ರವಾಸವನ್ನು ಮಾಡಿದ್ರು. ಅಂತ ಒಬ್ಬ ಶ್ರೀಗಳ ಬಗ್ಗೆ ಇವತ್ತಿನ ದಿವಸ ಶಂಕರ್ ಕುಪ್ಪಸ್ತವರು ಒಂದು ದತ್ತಿ ಉಪನ್ಯಾಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ
ಧನ್ಯವಾದಗಳು ಅರ್ಪಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಮೇಡಮ್ ಮುಂದ್ ತಗೋರಿ, ಶರಣ ಸಮರ್ಪಣೆ ಹಾ, ಆಯ್ತು. ಈ ಕಾರ್ಯಕ್ರಮಕ್ಕೆ ಶರಣು ಸಮರ್ಪಣೆಯನ್ನು ಶರಣೆ ಅನ್ನಪೂರ್ಣ ಅಗಡಿ ಅಕ್ಕನವರು ನಡೆಸಿಕೊಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಗುಬ್ಬಿ ವೀರಣ್ಣನವರ ಒಂದು ಉಪನ್ಯಾಸದಿಂದ ನಾನು ಮತ್ತೊಮ್ಮೆ ಗುಬ್ಬಿಗೆ ಹೋದಂತ ಅನುಭವ ಆಯ್ತು. ನಮ್ಮ ಮನೆಯವ್ರ ಜೊತೆ ನಾನು 1977ರಿಂದ 1980ರವರೆಗೂ 3 ವರ್ಷ ಅಲ್ಲಿದ್ವಿ. ನನಗ ಗುಬ್ಬಿಯಿಂದ ನಮ್ಮ ಮನೆಯವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗೈತಿ ಅಂದ್ರ ನಿಜವಾಗ್ಲೂ ಹತ್ಬಿಟ್ಟೆ ನಾನು. ಅಂತ ಒಂದು ಸುಂದರ ವಾತಾವರಣದ ಊರದು. ಚನ್ನಬಸವಣ್ಣನ ಗುಡಿಗೆ ಹೋಗ್ತಿದ್ವಿ ನಾವು. ಗುಬ್ಬಿ ವೀರಣ್ಣರ ಒಂದು ತೋಟ ನೋಡ್ಬೇಕು ಅಂತ ಅಂದ್ರೆ ಆಗ್ಲಿಲ್ಲ. ಈಗ ನನಗೆ ಉಪನ್ಯಾಸ ಕೇಳಿದಾಗ ಮತ್ತೊಮ್ಮೆ ನಾ ಗುಬ್ಬ್ಯಾಗ ವಾಸ ಇದ್ದಂಗಾತು. ಅಲ್ಲಿಯ ಒಂದು ಅವರೆಕಾಳಿನ ಒಂದು ಉಸುಳಿ, ಹುರುಳಿ ಹಪ್ಪಳ ಅವೆಲ್ಲ ನಾ ಮರೆಯೋಂಗಿಲ್ಲ. ಅಲ್ಲಿ ಜನರ ಸಂಸ್ಕಾರ, ಅಲ್ಲಿ ಗುಬ್ಬಿ ಒಂದು ವಿಶೇಷ ಊರು ಅಂತ ನನಗೀಗ, ನಾವು ನಮ್ಮ ಮನೆಯವ್ರ ಜೊತೆ ಸುತ್ತಾಡಿದ ಊರುಗಳಲ್ಲಿ ಗುಬ್ಬಿ ನನಗೆ ಬಹಳ ಆಕರ್ಷಿಸಿದ ಒಂದು ಊರು. ಮತ್ತೆ ಅದು ಸಾಲುಮರದ ತಿಮ್ಮಕ್ಕ, ನಿಸರ್ಗ ಪ್ರಿಯೆ ಸಾಲುಮರದ ತಿಮ್ಮಕ್ಕನ ತವರು ಮನೆ ಅನ್ನೋದು ಒಂದು ವಿಶೇಷ. ಇಂದು ಅದನ್ನು ತುಂಬಾ ಸುಂದರವಾಗಿ ಎಲ್ಲವನ್ನು ಒಂದು ಸಿದ್ಧಗಂಗಮ್ಮ ಅವರು ಒಂಥರ ಅರಳು ಹುರಿದಂತೆ ಪಟ್ 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 ಅಂತ ಅವ್ರದ್ದು ಮಾತುಗಳನ್ನ ನಾವು ಇಲ್ಲಿ ಕೇಳ್ತಾ ಇರ್ತೀವಿ ಬೆಳಗಾಂನಲ್ಲಿ. ಅದೇ ತರ ಅವರು ಹೇಳ್ತಾ ಹೋದ್ರು. ಎಲ್ಲವನ್ನೂ ಸುಂದರವಾಗಿ ಕಟ್ಟಿಕೊಟ್ರವರು. ಬಹಳ ಚೆನ್ನಾಗಿ ಉಪನ್ಯಾಸಗೈದ ಅವರಿಗೆ ನಮ್ಮ ಒಂದು ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಮತ್ತು ಈ ವೇದಿಕೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವಿನ ಸಂಘಟನೆಗಳ ಮುಖ್ಯ ರೂವಾರಿ ಸೋದರ ಶರಣ ಶಶಿಕಾಂತ್ ಪಟ್ಟಣ್ ಅವರಿಗೆ ತುಂಬು ಹೃದಯದ ಶರಣಾರ್ಥಿ. ಹಾಗೂ ಸೋದರ ಶರಣ ರುದ್ರಮೂರ್ತಿಯವರಿಗೂ ಶರಣಾರ್ಥಿ. ಸತಿಪತಿ ಒಂದಾದ ಭಕ್ತಿ ಹಿತವೊಪ್ಪುದು ಶರಣಂಗೆ ಎನ್ನುವಂತೆ ಸದಾ ಪಟ್ಟಣ್ ಸೋದರರ ಜೊತೆ ಜಯಶ್ರೀ ಪಟ್ಟಣ್ ಅವರಿಗೂ ಅವರ ಜೊತೆ ಸಾಗುವ ಅವರಿಗೆ ಒಂದು ಸ್ಫೂರ್ತಿಯಾಗಿರುವ ಜಯಶ್ರೀ ಪಟ್ಟಣ್ ಅವರಿಗೂ ಶರಣಾರ್ಥಿ. ಮತ್ತು ಈ ಗುಬ್ಬಿ ನಾಟಕದ ಇನ್ನೊಂದು ನನಗೆ ನೆನಪು ಹೇಳ್ಬೇಕಂದ್ರೆ, ಈ ಚಲಿಸುವ ರಂಗಭೂಮಿ, ನಾವು ರಾಣೆಬೆನ್ನೂರಿನಲ್ಲಿದ್ದ ನಮ್ಮ ಮನೆ ಹಿಂದೆ ಒಂದು ಬೈಲಲ್ಲಿ ಒಂದು ರೆಡಿ ಟೆಂಟ್ ಇತ್ತು. ಯಾವಾಗ್ಲೂ ರೆಡಿ ಇರೋದು, ಒಂದು ಟೆಂಟ್ ರೆಡಿ ಮಾಡ್ಬಿಟ್ಟಿದ್ರು ನಾಟಕಕ್ಕೆ. ಅಲ್ಲಿ ನಾನಾ ತರದ ಕಂಪನಿಗಳು ಬರ್ತಿದ್ವು. ನನಗ್ ನೆನಪಿದ್ದದ್ದು ಈ ಗುಬ್ಬಿ ಕಂಪನಿ. ಎಷ್ಟು ಚೆನ್ನಾಗಿ ಅದು ಇನ್ನೂ ನನಗ್ ನೆನಪೈತೆ ಅಂದ್ರೆ, ಈಗ ಹೇಳ್ಬೇಕಾದ್ರೆ ನನಗೆ ಅದೊಂದು ಮ್ಯೂಸಿಕ್, ಅದು ಬಹುಶಃ ರಂಗನಾಯಿಕೆ ಒಳಗ ಆ ಮ್ಯೂಸಿಕ್ ಕೊಟ್ಟಾರ. ಅದನ್ನ ಒಂಥರ ವೈಭವದ ಮ್ಯೂಸಿಕ್ ಅದನ್ನ ಕೊಡ್ತಿದ್ರು. ಈಗ ಭೂಮಿಯಲ್ಲಿ ಎಡಕ್ಕೆ ಬಲಕ್ಕೆ ಹೋಗ್ಬಿಡ್ತಾರೆ ತಮ್ದು ಪಾತ್ರ ನಿರ್ವಹಿಸಿದ್ಮೇಲೆ. ಆದ್ರೆ ಇದು ಸ್ಟೇಜ್ ಹಿಂದ್ ಸರಿತಾ ಇತ್ತು, ಅವರು ಮುಂದೆ ಬಂದಂಗ ನಮ್ಗ ಅನಿಸ್ತಾ ಇತ್ತು. ಅವರು ಈಗ ರಾಮ ವನವಾಸಕ್ಕೆ ಹೋಗೋದು, ಸೀತೆನ್ ಕಾಡಿಗೆ ಬಿಟ್ಟು ಬರೋಕ್ ಹೋಗೋದು, ಅವಾಗ ಒಂದು ಸಭಾಭವನದ ಒಂದು ಕುಳಿತಂತಹ ದಶರಥ ಅಥವಾ ರಾಮ ಆಗ್ಲಿ ಕುಳಿತಂತದ್ ಸ್ಟೇಜ್ ಹಿಂದ್ ಸರಿತಾ ಇತ್ತು. ಅದು ಈಗ ನನ್ ಕಣ್ ಮುಂದೆ ಬಂದಂಗ ಆಯ್ತು. ರಾಣೆಬೆನ್ನೂರಿಗೆ ನಾವು ಮಲ್ಕೊಂಡಾಗಲೂ ಆ ಮ್ಯೂಸಿಕ್ ಕೇಳ್ತಾ ಇದ್ದ, ಈ ದೃಶ್ಯ ನಡೀತಾ ಇದೆ ಅಂತ ನಾವು ನಮ್ಮ ಮನೆಗೆ ಆ ಸೌಂಡ್ ಎಲ್ಲ ಕೇಳ್ತಾ ಇತ್ತು. ಈ ಗುಬ್ಬಿ ಕಂಪನಿ ನೋಡಿದ ಒಂದು ಸೌಭಾಗ್ಯ ಅನ್ನೋದು ಅಂತ ಹೇಳಕ್ಕ ನಾನು ಇಷ್ಟಪಡ್ತೀನಿ. ಮತ್ತೆ ಇನ್ನ ನಮ್ಮ ಪೂಜ್ಯ ಡಾಕ್ಟರ್ ತೋಂಟದಾದ ಶ್ರೀಗಳ ಸ್ಮರಣಾರ್ಥ ದತ್ತಿ ಉಪನ್ಯಾಸ ದಾಸೋಹಿಗಳಾದ ಇಂಥ ಒಂದು ಭಾಗ್ಯವನ್ನು ಒದಗಿಸಿದ ಶರಣರಾದ ಶಂಕರ್ ಕುಪ್ಪಸ್ತ್ ಅವರಿಗೂ ನಾನು ತುಂಬು ಹೃದಯದ ನಮ್ಮ ವೇದಿಕೆ ಪರವಾಗಿ ತುಂಬು ಹೃದಯದ ಶರಣಾರ್ಥಿ. ಮತ್ತೆ ಇವತ್ತು ವಚನ ಪ್ರಾರ್ಥನೆಗೈದ ಶರಣೆ ಜ್ಯೋತಿ ಕೆರೂರ್ ಅವರಿಗೂ ಶರಣಾರ್ಥಿಗಳು. ಪ್ರಾಸ್ತಾವಿಕ ಪರಿಚಯ ಹಾಗೂ ಸ್ವಾಗತಗೈದ ಶರಣೆ ಸುಧಾ ಪಾಟೀಲ್ ಅವರಿಗೂ ಶರಣಾರ್ಥಿಗಳು. ಅಚ್ಚುಕಟ್ಟಾದ ಕಾರ್ಯಕ್ರಮ ನಿರ್ವಹಿಸಿದ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಶರಣಾರ್ಥಿಗಳು. ತನ್ಮತೆಯಿಂದ ತಾಂತ್ರಿಕ ಸಹಾಯ ಗೈಯುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ಅನಂತ ಶರಣಾರ್ಥಿಗಳು.
ಸಂಯೋಜಕರಾದ ಡಾಕ್ಟರ್ ನಿಂಗನಗೌಡ ಪಾಟೀಲ್, ಶರಣೆ ಲಲಿತಾ ಚೀನಿವಾಲರ್, ಶರಣೆ ಪ್ರೇಮಕ್ಕ ಅಂಗಡಿ, ಶರಣರಾದ ಪ್ರೊಫೆಸರ್ BN ಹನುಮಶೆಟ್ಟಿ, ಶರಣರಾದ ಪ್ರೊಫೆಸರ್ ನಾಗರಾಜ್ ಕೊಟಗಾಳ್, ಡಾಕ್ಟರ್ ಮೀನಾಕ್ಷಿ ಪಾಟೀಲ್, ಇವರೆಲ್ಲ ಶರಣರಿಗೂ ಶರಣಾರ್ಥಿಗಳು. ಹಾಗೂ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಹಾಗೂ ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸೇವೆ ಸಲ್ಲಿಸಿದ ಹಾಗೂ ಇಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಲಿಸಿದ ಸರ್ವ ಶರಣರಿಗೂ ಶರಣಾರ್ಥಿಗಳು. ಇಂದು ತಮ್ಮ ಅಭಿಪ್ರಾಯ ಮಂಡಿಸಿದ ಎಲ್ಲ ಶರಣರಿಗೆಲ್ಲ ಶರಣಾರ್ಥಿಗಳು. ಕೊನೆಯದಾಗಿ ವಚನ ಮಂಗಳ ಮಾಡುವ ಶರಣೆ ಮಂಗಳಾ ಪಾಟೀಲ್ ಅವರಿಗೂ ಶರಣಾರ್ಥಿಗಳು. ನನಗೆ ಇಂದು ಸಮರ್ಪಣೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ವೇದಿಕೆ ಹಾಗೂ ಎಲ್ಲ ನಿರ್ವಾಹಕರಿಗೂ ನನ್ನ ಅನಂತ ಶರಣಾರ್ಥಿಗಳು. ಇಂದಿನ ಅದ್ಭುತ ಉಪನ್ಯಾಸ ಹಾಗೂ ಪೂಜ್ಯ ತೋಂಟದಾರ್ಯ ಶ್ರೀಗಳಿಗೆ ಅವರಿಗೆ ಮತ್ತೊಮ್ಮೆ ನನ್ನ ಸಮರ್ಪಣೆ ಮಾಡಿ ನನ್ನ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಇನ್ನೊಂದು ಕ್ಷಮೆ ಇರ್ಲಿ ಮೇಡಮ್, ನಾಳೆ 8 ನಮ್ಮ ಕಲಬುರಗಿ ಪ್ರತಿಷ್ಠಾನದಿಂದ ನಮ್ಮ ಸಂಘಟನೆಯ ಡಾಕ್ಟರ್ BR ಪೊಲೀಸ್ ಪಾಟೀಲ್ ಮತ್ತು ವೀಣಾ ಎಲ್ಗಾರ್ ಅಕ್ಕನವರಿಗೆ ಒಂದು ಪ್ರಶಸ್ತಿ ನೀಡಲಾಗಿದೆ. ಸ್ಮರಿಸಬೇಕಾದಂದ್ರೆ ಮೊದಲೇ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ, ನಂತರ ಗೌರಮ್ಮ ನಾಶಿ ಅವರಿಗೆ ಹೀಗೆ ಕೊಟ್ಟಿದ್ದೀವಿ. 28ಕ್ಕೆ ಅವರ ಹುಟ್ಟೂರು ಕಲಬುರಗಿ ಅವರ ಹುಟ್ಟೂರು ಯರಗಲ್ದಲ್ಲಿ ಆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರಿಗೂ ಇದಕ್ಕೆ ಸ್ವಾಗತ. ನಮಸ್ಕಾರ. ಶರಣ ಸಮರ್ಪಣೆಗೈದ ಅನ್ನಪೂರ್ಣ ಅಂಗಡಿ ಅಕ್ಕನವರಿಗೆ ಧನ್ಯವಾದಗಳು. ವಚನ ಮಂಗಳವನ್ನು ಶರಣೆ ಮಂಗಲಾ ಪಾಟೀಲ್ ಅಕ್ಕನವರು ನಡೆಸಿಕೊಡಬೇಕು. ಮೇಡಮ್. ಮಂಗಳಕ್ಕ ಆನ್ಲೈನ್ ವೇದಿಕೆಗೆ ಬಂದಂತ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ವಚನ ಪ್ರಾರ್ಥನೆ. ತನು ಮನ ಘನವೆಂಬ ಕನ್ನಡಿ ನೋಡ, ತನು ಮನ ಘನವೆಂಬ ಕನ್ನಡಿ ನೋಡ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ತನು ಮನ ಘನವೆಂಬ ಕನ್ನಡಿ ನೋಡ. ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ, ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಬಿಡೆನ ಕೂಡಲ ಬಿಡೆನ ಕೂಡಲ ಸಂಗಮ ದೇವ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಬಿಡೆನ ಕೂಡಲ ಸಂಗಮ ದೇವ, ತನು ಮನ ಧನವೆಂಬ ಕನ್ನಡಿ ನೋಡ, ನಿನ್ನದು ಅಲ್ಲ ನನ್ನದು ಅಲ್ಲ, ತನು ಮನ ಧನವೆಂಬ ಕನ್ನಡಿ ನೋಡ, ಕನ್ನಡಿ ನೋಡ, ಕನ್ನಡಿ ನೋಡ. ಎಲ್ಲರಿಗೂ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಮಂಗಳವನ್ನು ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ಮತ್ತೊಂದು ಉಪನ್ಯಾಸಕದೊಂದಿಗೆ ನಾಳೆ ಬೆಳಗ್ಗೆ 11:25ಕ್ಕೆ ಮತ್ತೆ ಸೇರೋಣವೆಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು.